ನಮ್ಗೆ ಗೊತ್ತಿದೆ, ಒಂದು ಕೊರೋನಾದಂತಹ ಸ್ಥಿತಿ ಬಂದಾಗ ದೇವಸ್ಥಾನಗಳ ಸುತ್ತ ಇದ್ದ ಎಲ್ಲ ವರ್ತಕರು ಕೂಡ ಕೈ ಸೋತರು. ಹೂವಿನ ವ್ಯಾಪಾರ ಅಥವಾ ಹಣ್ಣುಗಳ ವ್ಯಾಪಾರ, ಪ್ರಯಾಣಿಕರ ಸಾರಿಗೆ ವ್ಯವಸ್ಥೆ ವ್ಯಾಪಾರ ಎಲ್ಲ ಒಂಥರ ಸ್ಥಗಿತಗೊಂಡ ಹಾಗಾಯಿತು. ಅಂದರೆ ಒಂದು ಸತ್ಕರ್ಮ ಅಥವಾ ಸತ್ಸ್ಥಾನ, ಒಳ್ಳೆಯ ಒಂದು ಕ್ಷೇತ್ರ ಎಲ್ಲಿದೆಯೋ ಅದರ ಸುತ್ತ ತನ್ನಿಂದ ತಾನೇ ವ್ಯವಹಾರ ಬೆಳೆದು ನಿಲ್ಲುತ್ತೆ. ಹಾಗೆ ಇದೊಂದು ನಡೆಯಿತು ಅಂದರೆ ಯಜ್ಞ, ಆವಾಗ ಒಂದಿಷ್ಟು ಲೆಕ್ಕ ಹೇಳ್ತಾರೆ. ಯಾರೆಲ್ಲ ಅಂತಂದ್ರೆ ಶಿಲ್ಪಿಗಳು, ಚಿನಿಮಾರರು, ಕಮ್ಮಾರರು, ಚಮ್ಮಾರರು, ಮರದ ಕಾರ್ಯವನ್ನು ಮಾಡುವಂತಹ ಬಡಗಿಗಳು, ಇವರೆಲ್ಲರಿಗೂ ಕೆಲಸ ಇದೆ. ಅದಕ್ಕೋಸ್ಕರ ಅವರನ್ನೆಲ್ಲ ಚೆನ್ನಾಗಿ ಸ್ಥಾಪತ್ಯೆ ತಿಷ್ಠತಾಂಶ್ಚೈವ ವೃದ್ಧಾನ್ ಫಲದ ಧಾರ್ಮಿಕಾನ್. ಆದರೆ ಇವರೆಲ್ಲರನ್ನು ಕರೆಯುವಾಗ ಧರ್ಮಶ್ರದ್ಧೆ ಇಲ್ಲದವರನ್ನು ಕರಿಬೇಡಿ. ಈ ಕೆಲಸ ಮಾಡುವಾಗ ಚಂದ ಮಾಡ್ತಾರೆ, ಆದರೆ ಯಾವುದರಲ್ಲೂ ಅವರಿಗೆ ನಿಷ್ಠೆ ಇಲ್ಲ, ಅದರ ಬಗ್ಗೆ ತಾಳ್ಮೆ ಇಲ್ಲ, ಅಥವಾ ಅದರ ಬಗ್ಗೆ ತಮಗೊಂದು ಕೃತಜ್ಞತೆಯ ಭಾವ ಇಲ್ಲ. ನಾನು ಏನು ಕೆಲಸ ಮಾಡ್ತಾ ಇದ್ದೀನೋ ಅದರ ಬಗ್ಗೆ ಅವ್ರಿಗೆ ಸ್ವಲ್ಪವೂ ನಾನು ಚೆನ್ನಾಗಿ ಮಾಡ್ತೇನೆ, ಬೇಕಾದ್ರೆ ಮಾಡಿಕೊಡ್ತೇನೆ ಅಷ್ಟೇ, ನಿಮಗೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅದನ್ನು ಅನ್ನುವ ಮನಸ್ಥಿತಿ ಇದ್ರೆ ಅಂಥವರನ್ನು ಈ ಯಜ್ಞಕ್ಕೆ ಜೋಡಿಸಬೇಡಿ. ಸ್ಪಷ್ಟವಾಗಿ ಹೇಳ್ತಾನೆ. ಅದೆಲ್ಲವನ್ನು ಹೇಳಿ ಕೊನೆಗೆ ಲೆಕ್ಕಾಚಾರ ಚೆನ್ನಾಗಿ ಮಾಡಲಿಕ್ಕೆ ಗೊತ್ತಿರುವವರು, ಒಳ್ಳೆಯ ವರ್ಧಕಿಗಳು, ಕಟ್ಟಡಗಳನ್ನು ತಾತ್ಕಾಲಿಕವಾಗಿ ಕಟ್ಟಲಿಕ್ಕೆ ಗೊತ್ತಿರುವಂಥವ್ರು, ಇವರೆಲ್ಲರನ್ನು ಹೊರ ಹೇಳಬೇಕು. ಮತ್ತೊಂದು ಎಚ್ಚರಿಕೆ ಕೊಡ್ತಾನೆ ದಶರಥ. ಕ್ಷಿತ್ರಂ ಹಿ ಮೃಗಯಂತೇತೆ ವಿದ್ವಾಂಸೋ ಬ್ರಹ್ಮರಾಕ್ಷಸಾಃ ವಿಧಿಹೀನಸ್ಯ ಯಜ್ಞಸ್ಯ ಸದ್ಯಃ ಕರ್ತಾ ವಿನಶ್ಯತಿ. ನಾವು ಒಂದು ಒಳ್ಳೆಯ ಉದ್ದೇಶದಿಂದ ಮಾಡುವ ಕರ್ಮ, ಕುಟುಂಬದ ಏಳಿಗೆಗೋಸ್ಕರ ಮಾಡುವಂತಹ ಕರ್ಮದಲ್ಲಿ ಸ್ವಲ್ಪ ವಿಧಿ ತಪ್ಪಿತು ಅಂತಂದ್ರೂ ಕೂಡ ನಮ್ಮ ಎಲ್ಲ ಆಲೋಚನೆಗಳು ಬುಡ ಮೇಲಾಗುತ್ತೆ, ತಲೆ ಕೆಳಗೆ ಕಾಲ ಮೇಲಾಗುವಂತಹ ಸ್ಥಿತಿ ಬರುತ್ತೆ. ಅದಾಗದಂತೆ ನೋಡ್ಕೊಳ್ಬೇಕು. ವಿಧಿಹೀನಸ್ಯ ಯಜ್ಞಸ್ಯ, ವಿಧಿ ತಪ್ಪಿದಂತಹ ಸತ್ಕರ್ಮದಿಂದ ಸತ್ಯ ಕರ್ತಾ ವಿನಶ್ಯತಿ. ಕೂಡಲೇ ಆ ಯಜಮಾನ ತಾನು ಬೇರೆ ಯುದ್ಧ ಮಾಡಿ ಸಾಯಬೇಕಾಗಿಲ್ಲ. ಸತ್ಕರ್ಮದಲ್ಲಿ ತೋರಿದಂತಹ ನಿರ್ಲಕ್ಷ್ಯ ಭಾವವೇ ಅವನ ಸಾವಿಗೆ ಕಾರಣವಾಗುತ್ತೆ. ಅದರಿಂದಾಗಿ ನಾನು ಕುಟುಂಬದ ಏಳಿಗೆಗಾಗಿ ಮಾಡುವಂತಹ ಈ ಕರ್ಮದಲ್ಲಿ ಯಾವುದೇ ವಿಧಿ ತಪ್ಪುವಂತಹ, ನಿಯಮಕ್ಕೆ ವಿರುದ್ಧವಾದಂತಹ ಕ್ರಿಯೆಗಳು ನಡೆಯದಂತೆ ನೋಡಬೇಕು ಅನ್ನೋದು ನನ್ನ ಅಪೇಕ್ಷೆ. ಅದನ್ನು ಜಾಗ್ರತೆ ವಹಿಸಬೇಕು. ಅಂದರೆ ಇದೆಲ್ಲ ಮುತುವರ್ಜಿ ವಹಿಸಿ ನಾವು ಮನೆಯಲ್ಲಿ ಒಂದು ಹಬ್ಬ ಆಗುತ್ತೆ, ಅಥವಾ ಯಾವುದೋ ಒಂದು ಸಂಸ್ಕಾರ ನಡೆಯುತ್ತೆ, ಅಥವಾ ಶ್ರಾದ್ದಾದಿ ಕರ್ಮಗಳೇ ನಡೆಯುತ್ತೆ ಅನ್ನುವಾಗ ದ್ರವ್ಯ ಶುದ್ಧಿಯನ್ನು ಬಹಳ ಗಮನಿಸಬೇಕು ಅಂತ ಅವನು ಹೇಳ್ತಾನೆ. ಪ್ರತಿಯೊಂದು ಪದಾರ್ಥಗಳನ್ನು ತರುವಾಗಲೂ ಬಹಳ ಸಹಜವಾಗಿ ಎಲ್ಲಿ ಬೆಳೆಯುತ್ತೋ ಅಂಥದ್ರಿಂದ ಹೊತ್ತು ತನ್ನ, ಅದಕ್ಕೋಸ್ಕರ ಬೆಳೆದವರ ಹತ್ರ ತಗೊಳ್ಳು ಬರಬೇಡಿ ಅಂತಾನೆ. ಅಂದ್ರೆ ಇದೆಲ್ಲ ಸಹಜವಾಗಿ, ಅಂದ್ರೆ ಯಾವುದು ಬೆಳೆಯುವ ಜಾಗದಲ್ಲಿ ಕೃಷಿ ಇದ್ದೋ ಅದು ಸರಿ. ಈ ಸಮಿಧೆ, ದರ್ಬೆ ಇತ್ಯಾದಿಗಳೆಲ್ಲ ಕಾಡಿನಲ್ಲಿ ಸಹಜವಾಗಿ ಸಿಗುವಂಥದ್ದು, ಅದನ್ನೆಲ್ಲ ಹಾಗೆಯೇ ತರಬೇಕು. ಯಾಕೆಂದ್ರೆ ಪ್ರಾಕೃತಿಕವಾಗಿ ಬೆಳೆದದ್ರಲ್ಲಿ ಮಾತ್ರ ನಾವು ಬಯಸಿದಂತಹ ರೀತಿಯ ಫಲವನ್ನು ಕೊಡುವ ಶಕ್ತಿ, ಯಜ್ಞದಲ್ಲಿ ಆಹುತಿ ಬಿದ್ದಾಗ ಸಿಗುವ ಪರಿಣಾಮವನ್ನು ನಾವು ಸರಿಯಾಗಿ ಅನುಭವಿಸ್ಲಿಕ್ಕಾಗತ್ತೆ. ಇನ್ನು ಛಿದ್ರಂ ಹಿ ಮೃಗಯಂತ್ಯೇತೆ, ನಾವು ಮಾಡುವ ಯಜ್ಞದಲ್ಲಿ ಸ್ವಲ್ಪ ತಪ್ಪಾದ್ರೆ ತಿಳಿದವರು, ಅಥವಾ ತಿಳಿದವರು ಅನ್ನೋದಕ್ಕಿಂತ ಸ್ವಲ್ಪ ಅದಕ್ಕೆ ಶಬ್ದ ಬಳಸುವುದು ವಿದ್ವಾಂಸಃ ಬ್ರಹ್ಮರಾಕ್ಷಸಾಃ ಅಂತ. ಯಾವಾಗಲೂ ಇನ್ನೊಬ್ಬರ ದೋಷವನ್ನೇ ಹೇಳ್ಕೊಂಡು ತಿರುಗಾಡುವವರು ಒಂದಿಷ್ಟು ಜನ ಇರ್ತಾರೆ. ಅವರಿಗೆ ದೋಷ ಹೇಳುವುದೇ ಅಭ್ಯಾಸ, ಗುಣವನ್ನು ಕಾಣುವ ಅಭ್ಯಾಸ ಇರುವುದಿಲ್ಲ. ಹಾಗಾಗಿ ನಾವು ಮಾಡುವ ಕ್ರಮದಿಂದ ಸತ್ಕರ್ಮದ ಫಲವಾಗಿ ಒಳ್ಳೆಯದಾಗಬೇಕು ಅಂತಿದ್ರೆ ಮೊದಲು ಅಂಥವರನ್ನ ಬಾಯಿ ಮುಚ್ಚಿಸುವ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ಅನುಸರಣೆ ಮಾಡಬೇಕು. ಎರಡನೇದು ಯಜಮಾನನಿಗೂ ಕೂಡ, ಯಜಮಾನ ಅನ್ನೋ ಶಬ್ದದ ಅರ್ಥ ಏನು ಹೇಳಿ, ಯಜ್ಞ ಮಾಡುವುದಿದ್ರೆ ಮಾತ್ರ ಯಜಮಾನ. ಇವತ್ತು ಓನರ್ ಅನ್ನೋ ಅರ್ಥದಲ್ಲಿ ನಾವು ಶಬ್ದವನ್ನು ಬಳಸ್ತೇವೆ. ಅದು ಯಜ್ಞಕ್ಕೆ ಸಂಬಂಧಪಟ್ಟರೆ ಮಾತ್ರ ಯಜಮಾನ, ಇಲ್ಲಾಂದ್ರೆ ಅವನನ್ನ ನಾವು ಭರ್ತ ಅಂತ ಕರೀರಿ, ಇನ್ನೇನಾದ್ರೂ ಬೇರೆ ಶಬ್ದದಿಂದ ಕರಿಬೇಕು. ಆದ್ರೆ ಅದು ಆ ಇಡೀ ಯಜ್ಞಕ್ಕೆ ಒಡೆಯ ಅವನಾದ್ರಿಂದಾಗಿ ಒಡೆಯ ಅನ್ನೋ ಶಬ್ದ ಉಳಿಯಿತು, ಯಜ್ಞದ ಒಡೆಯ ಅನ್ನೋ ಶಬ್ದದಲ್ಲಿ ಯಜ್ಞ ಹೊರಟೋಯ್ತು. ಬರೀ ಒಡೆಯ ಅನ್ನೋ ಶಬ್ದವನ್ನು ನಾವು ಬಳಸ್ತೇವೆ. ಹಾಗೆ ಯಜ್ಞಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೋಸ್ಕರ ಯಜ್ಞೋಮೇ ಕ್ರಿಯತಾಂ ಬ್ರಹ್ಮನ್ ಯಥೋಕ್ತಂ ಮುನಿಪುಂಗವ ಯಥಾನ ವಿಘ್ನಾ ಕ್ರಿಯಂತೆ ಯಜ್ಞಾಂಗೇಶು ವಿಧೀಯತ.
ಅಲ್ಲಿ ನಡೆಯುವ ಪ್ರತಿಯೊಂದು ಕರ್ಮದಲ್ಲಿಯೂ ಕೂಡ ದೋಷವಿಲ್ಲದಂತೆ ನೋಡ್ಕೊಳ್ಬೇಕು. ಯಾಕೆಂದ್ರೆ ಅದಕ್ಕೊಂದಿಷ್ಟು ಕಾರಣಗಳನ್ನ ಹೇಳ್ತಾನೆ. ಬಂದವರಿಗೆಲ್ಲರಿಗೂ ಕೂಡ ಯಜ್ಞದ ವೇದಿಕೆಯನ್ನು ಪ್ರವೇಶ ಮಾಡಿದ ಮೇಲೆ ಅವರು ಮತ್ತೆ ಮನೆಯನ್ನು ಯೋಚನೆ ಮಾಡುವ ಹಾಗಾಗಬಾರ್ದು. ಇಲ್ಲಿಗೆ ಬಂದ ಮೇಲೆ ಸಂಪೂರ್ಣವಾಗಿ ಇಲ್ಲಿಗೆ ತೊಡಗಿಸುವ ಹಾಗಿರ್ಬೇಕು. ಇಲ್ಲಿಗೆ ತೊಡಗಿಸುವ ಹಾಗಿರ್ಬೇಕು ಅಂದ್ರೆ ಮನೆಯ ಎಲ್ಲಾ ವ್ಯವಸ್ಥೆಗಳು ಇಲ್ಲಿ ಕಾಣಬೇಕು. ಅದಕ್ಕೋಸ್ಕರ ಅವರಿಗೆ ಉಳ್ಕೊಳ್ಳಿಕ್ಕೆ, ಅವರಿಗೆ ಉಣ್ಣಲಿಕ್ಕೆ, ಅವರಿಗೆ ಅಗತ್ಯ ಇರುವಂತಹ ಯಜ್ಞದ ಸಾಮಗ್ರಿಗಳ ಸಿಕ್ಕುವಿಕೆ, ಇದೆಲ್ಲವೂ ಕೂಡ ಯಥೇಷ್ಟವಾಗಿ ಸಾಂಗವಾಗಿ ನಡಿಬೇಕು. ಅವರು ಮನೆಯಂತೆ ಈ ಮನೆಯಲ್ಲಿ ಇದ್ದು ನಮ್ಮ ಕುಟುಂಬದ ಕೆಲಸಕ್ಕೆ ಅವರು ಕೂಡ ಈ ಕುಟುಂಬದವರು ಅನ್ನೋ ಭಾವನೆಯಿಂದ ಕೂಡುವಂತೆ ಮಾಡಬೇಕು. ಅದಕ್ಕೋಸ್ಕರ ಅವರಿಗೋಸ್ಕರ ಪ್ರತ್ಯೇಕ ಉಪಕಾರ್ಯಾ ಕ್ರಿಯಂತಾಂಚ ರಾಜ್ಞೋ ಬಹುಗುಣಾನ್ವಿತಾ, ಎಲ್ಲರಿಗೂ ಆವಸಥ ಅಂದ್ರೆ ಮನೆಗಳು, ಉಳ್ಕೊಳ್ಳಿಕ್ಕೆ ಬೇಕಾದಂತಹ ಯಜ್ಞಶಾಲ ಇದ್ದ ಹಾಗೆನೆ ಪತ್ನಿಶಾಲ, ಯಜಮಾನ ಶಾಲ, ಋಷಿಶಾಲ, ಅಗ್ನಿಶಾಲ, ಭೋಜನಶಾಲ, ಪಾಕಶಾಲ ಪ್ರತ್ಯೇಕವಾಗಿ ಅದರದ್ದೆಲ್ಲ ಒಂದೊಂದು ದಿಕ್ಕಿನಲ್ಲಿ ಇಂತಿದ್ದಂತಾಗಬೇಕು ಅಂತ ಒಂದು ನಿಯಮ ಇದೆ. ಅದೆಲ್ಲವನ್ನು ಕ್ರಮವಾಗಿ ನಿರ್ವಹಿಸಿ ಬಂದವರಿಗೆಲ್ಲರಿಗೂ ಕೂಡ ಆಗತಾನಾಂ ಸುದೂರಾಶ್ಚ ಪಾರ್ಥಿವಾನಾಂ ಪೃಥಕ್ ಪೃಥಕ್ ವಾಜಿವಾರಣ ಶಾಲಾಂಶ್ಚ ತಥಾ ಶಯ್ಯಾಗೃಹಾಣಿ ಚ. ನಮ್ಮ ಕುಟುಂಬದ ಒಂದು ಸತ್ಕರ್ಮ ಆಗುವುದು ಅಂತಂದಾಗ ಬರ್ಲಿಕ್ಕೆ ಬೇರೆ ಬೇರೆ ಕಡೆಯಿಂದ ಬರಬಹುದು. ಇದಕ್ಕೆ ಬೇರೆ ರಾಜಕೀಯ ಮುಖ ಇದೆ. ಆದ್ರೆ ರಾಜಕೀಯ ಮುಖಕ್ಕಿಂತ ನಾನು ಪ್ರಸ್ತುತಪಡಿಸ್ಲಿಕ್ಕೆ ಹೊರಟ ಸಂಗತಿ ಇದು. ನಮ್ಗೆ ಪಾಠ ಏನು ಅಂದ್ರೆ, ನಮ್ಮ ಮನೆಯಲ್ಲಿ ಒಂದು ಕರ್ಮ ಮಾಡ್ತೇವೆ ಅಂತಂದಾಗ ಅದರಲ್ಲಿ ಒಂದು 2-3 ಲಿಸ್ಟ್ ಮಾಡ್ತಾನೆ ದಶರಥ. ಇದು ಮೊದಲನೇ ವರ್ಗ, ಇದು 2ನೇ ವರ್ಗ, ಇದು ಎಲ್ಲರೂ. ನಮ್ಮಲ್ಲೂ ಫಸ್ಟ್ ಲಿಸ್ಟ್, ಸೆಕೆಂಡ್ ಲಿಸ್ಟ್, ಥರ್ಡ್ ಲಿಸ್ಟ್ ಅಂತ ಇರುತ್ತೆ. ಇವರಿಷ್ಟು ಜನ ನನ್ನ ನಿಮಂತ್ರಣ ಅಂತ ಹೇಳ್ತಾರೆ. ನಿಮಂತ್ರಣ ಅಂದ್ರೆ ಅವ್ರು ಬರಲೇಬೇಕು ಅಂತ ಅವರಿಗೆ ಸ್ವತಃ. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ದಶರಥ ವಸಿಷ್ಠರಿಗೆ ಹೇಳ್ತಾನೆ, ವಸಿಷ್ಠರು ಸುಮಂತ್ರನಿಗೆ ಹೇಳ್ತಾನೆ, ಸುಮಂತ್ರ ಕೆಲವನ್ನ ಅವನಿಗೆ ಸಹಾಯಕ್ಕೆ ಇರುವಂತಹ ಒಂದಿಷ್ಟು ಸಚಿವರಿಗೆ ಹೇಳ್ತಾನೆ. ಆದ್ರೆ ಸುಮಂತ್ರ ಸಚಿವರಿಗೆ ಹೇಳಿದ ರಾಜ್ಯಗಳಿಗೆ ಅವರು ಹೋದ ಮೇಲೆ ಸ್ವತಃ ತಾನೇ ಹೋಗಿ ಕರೆದುಕೊಂಡು ಬರಬೇಕಾದ ಕೆಲವು ರಾಜ್ಯಗಳಿಗೆ ಹೋಗಿ ನಿಮಂತ್ರಣವನ್ನು ಕೊಡ್ತಾರೆ. ವಸಿಷ್ಠರು ಎಲ್ಲಿಗೂ ಹೋಗ್ಲಿಕ್ಕಾಗಲ್ಲ, ಯಾಕಂದ್ರೆ ಅವರು ಯಜ್ಞದ ಪ್ರಧಾನ ವ್ಯವಸ್ಥಾಪಕರಾಗಿ ಅಲ್ಲಿ ನಿಂತಿದ್ದಾರೆ. ಸುಮಂತ್ರ ಜನಕ ಮಹಾರಾಜನಲ್ಲಿಗೆ, ಅಶ್ವಪತಿ ಕೇಕೆ ದೇಶದ ರಾಜನಲ್ಲಿಗೆ, ಹೀಗೆ ಕೆಲವರಲ್ಲಿಗೆ ಸ್ವತಃ ತಾನೇ ಹೋಗಿ ನಿಮಂತ್ರಣ ಅಂದ್ರೆ ನೀವು ಬರದೇ ಇರಬಾರ್ದು, ನೀವು ಬರದೇ ಇದ್ರೆ ಈ ಯಜ್ಞದಲ್ಲಿ ಕಾರ್ಯಪೂರ್ತಿ ಮುಂದುವರಿಯುವುದಿಲ್ಲ ಅನ್ನುವಂತಹ ವ್ಯಕ್ತಿತ್ವವುಳ್ಳವರನ್ನ ನಿಮಂತ್ರಣ ಮಾಡ್ತಾರೆ. ಹಾಗಾಗಿ ಅವನು ಹೇಳ್ತಾನೆ, ನಿಮಂತ್ರಯಸ್ವ ನೃಪತೀನ್ ಪೃಥಿವ್ಯಾಂಚ ಏ ಧಾರ್ಮಿಕಾ, ಧರ್ಮದಲ್ಲಿ ರತರಾದ ಸಜ್ಜನರಾದ ವಿಶೇಷ ವ್ಯಕ್ತಿಗಳನ್ನೆಲ್ಲ ನೀನು ಸ್ವತಃ ಹೋಗಿ ನಮಗೆ ಸಂಬಂಧಪಟ್ಟವರನ್ನ ನೀನೇ ಕರೆದು ಬರಬೇಕು. ಸಮಾನಯಸ್ವ ಸತ್ಕೃತ್ಯ ಸರ್ವ ದೇಶೇಶು ಮಾನವಾನ್. ಅಷ್ಟೇ ಅಲ್ಲ, ಇನ್ನು 2ನೇ ಲೆವೆಲ್ನಲ್ಲಿ ಅನೇಕ ರಾಜರು ಈ ದೇಶಕ್ಕೆ ಕುಂಬಳಿಯನ್ನ ಕಟ್ಟುವವರಿದ್ದಾರೆ, ವ್ಯವಸ್ಥೆಯನ್ನ ಜೋಡಿಸುವವರಿದ್ದಾರೆ, ಅವರೆಲ್ಲರನ್ನೂ ಕರ್ಕೊಂಡು ಬರಬೇಕು. ಅದನ್ನೊಂದು ಲಿಸ್ಟ್ ಕೊಡ್ತಾನೆ. ಕಾಶಿಪತಿ, ಆಮೇಲೆ ಕೇಕೆಯ ರಾಜ, ಆಮೇಲೆ ಅಂಗೇಶ್ವರ ಅಂತಂದ್ರೆ ಇವತ್ತಿನ ಪಶ್ಚಿಮ ಒಡಿಸ್ಸಾದ ಭಾಗದ ರಾಜ ಒಬ್ಬ ಇದ್ದ, ಅವನನ್ನ ಕರ್ಕೊಂಡು ಬರ್ಬೇಕಂದ್ರೆ ರೋಮಪಾದ, ಮಗಧಾಧಿಪ ಅಂದ್ರೆ ಸುಮಿತ್ರೆಯ ಮನೆತನದ ರಾಜ. ಹೀಗೆ ಸಿಂಧು ಸೌವೀರ ದೇಶದವರು, ಸಿಂಧು ಸೌವೀರ ಅಂದ್ರೆ ಪಾಕಿಸ್ತಾನದ ಮೇಲ್ಭಾಗದ, ಅಫ್ಘಾನಿಸ್ತಾನದ ಆಚೆ ಈಚೆಯ ಭಾಗವೇ. ಆಮೇಲೆ ಸೌರಾಷ್ಟ್ರ, ದಕ್ಷಿಣ ದೇಶದ ರಾಜರನ್ನು, ಈ ಎಲ್ಲರನ್ನು ಕೂಡ ಕರೆದು ತರಬೇಕು ಅಂತ ಒಂದು ಲಿಸ್ಟ್ ಮಾಡಿ ಅವನಿಗೆ ಕಳುಹಿಸಿಕೊಡ್ತಾನೆ. ಆಮೇಲೆ ಅವರಿಗೆ ಭಟಾನ, ಅವರ ಬರುವಾಗ ನಾವೀಗ ಒಂದು ಮನೆಯಲ್ಲಿ ಕಾರ್ಯಕ್ರಮ ಮಾಡೋದು ಅಂತಂದ್ರೆ ವಾಹನ ನಿಲ್ಲಿಸುವುದೆಲ್ಲಿ ಫಸ್ಟ್ ಟೆನ್ಷನ್. ಏನ್ ಬೇಕಾದ್ರೂ ಮಾಡಿ, ನಮ್ಮ ಫಸ್ಟ್ ಪ್ರಶ್ನೆ ಅಲ್ಲಿ ವಾಹನದ ವ್ಯವಸ್ಥೆಗಿದೆಯಾ ಜಾಗ, ಹಾಗಿದ್ರೆ ಈ ಕಾರ್ಯಕ್ರಮ ಈ ಛತ್ರದಲ್ಲಿ ಮಾಡೋಣ. ಈ ಛತ್ರದ ವ್ಯವಸ್ಥೆಯಲ್ಲಿ ವಾಹನಕ್ಕೆ ವ್ಯವಸ್ಥೆ ಇಲ್ವಾ, ಹಾಗಾದ್ರೆ ನಮ್ಮಲ್ಲಿ ಎಲ್ಲರೂ ಕೂಡ ಬರೋರು ನಿಲ್ಲಿಸ್ಲಿಕ್ಕಾಗದೆ ಒದ್ದಾಡ್ತಾರೆ. ಅದಕ್ಕೆ ವಸಿಷ್ಠರು ಹೇಳ್ತಾರೆ, ಅವರಿಗೆ ಬೇಕಾದ ವಾಜಿವಾರಣ ಶಾಲಾ, ಕುದುರೆಗಳನ್ನು ನಿಲ್ಲಿಸಲಿಕ್ಕೆ ಲಾಯ ಪ್ರತ್ಯೇಕವಾಗಿ, ಆನೆಗಳನ್ನು ನಿಲ್ಲಿಸಲಿಕ್ಕೆ ಲಾಯ, ಮತ್ತು ಎತ್ತಿನ ಬಂಡಿಯನ್ನ ನೋಡ್ಕೊಳ್ಳಿಕ್ಕೆ ಜಾಗ. ಅಷ್ಟು ಮಾತ್ರ ಅಲ್ಲ, ಅವುಗಳಿಗೆ ಬೇಕಾದ ಉಳಿದ ಆಹಾರದ ವ್ಯವಸ್ಥೆ, ಉಳ್ಕೊಳ್ಳೋ ವ್ಯವಸ್ಥೆ, ನೋಡ್ಕೊಳ್ಳೋ ವ್ಯವಸ್ಥೆ, ಭಟರ ವ್ಯವಸ್ಥೆ, ಸೇವಕರ ವ್ಯವಸ್ಥೆ, ಅವರಲ್ಲಿ ಬಂದ ಮಂತ್ರಿಗಳಿಗೆ ಅದರಲ್ಲೂ ಮಟ್ಟ. ರಾಜರಾಗಿದ್ರೆ ಅವರಿಗೆ ಆವಸರದ ವ್ಯವಸ್ಥೆ ಬೇರೆ,
ಮಂತ್ರಿಗಳಾದ ನೆಕ್ಸ್ಟ್ ಲೆವೆಲ್, ಸೇವಕರಾದ ನೆಕ್ಸ್ಟ್ ಲೆವೆಲ್, ಹೀಗೆ ಬೇರೆ ಬೇರೆ ಲೆವೆಲ್ಗಳಲ್ಲಿ ಅವರವರಿಗೆ ಬೇಕಾದ ಎಲ್ಲ ಕಾರ್ಯಗಳನ್ನು ಮಾಡಬೇಕು. ಒಂದು ಕೌಟುಂಬಿಕವಾದ ವ್ಯವಸ್ಥೆ ಆಗಿದ್ರು ಅದರ ವಿಸ್ತಾರ ಒಬ್ಬ ರಾಜನಾಗಿದ್ದರಿಂದ ನಮಗೂ ಆ ದೊಡ್ಡ ಮಟ್ಟದ್ದಲ್ಲದೆ ಇದ್ರೂ ಒಂದು ಹಂತದಲ್ಲಿ ಇಂತಹ ಸತ್ಕರ್ಮವನ್ನು ಮಾಡಲಿಕ್ಕೆ ಬಂದಾಗ ನಾವು ಇದೆಲ್ಲದಕ್ಕೂ ಗಮನ ಕೊಡಬೇಕು ಅನ್ನೋದಂತೂ ಸತ್ಯ. ಅದು ಮನೆಯ ಸಣ್ಣ ಕೆಲಸವೇ ಆಗಿದ್ರೂ ಕೂಡ ಅದರಲ್ಲಿ ದ್ರವ್ಯ ಶುದ್ಧಿಯ ಬಗ್ಗೆ ನಾವು ತುಂಬಾ ಯೋಚನೆ ಮಾಡಲೇಬೇಕಾದ. ದ್ರವ್ಯ ಶುದ್ಧಿಯಿಂದ ಬಂದಾಗ ನಾವು ಎಣ್ಣೆಯನ್ನು ಬಳಸುವಾಗ ಶುದ್ಧವಾದ ಎಣ್ಣೆ ಬಳಸಬೇಕು. ನಿಜವಾಗಿ ದೇವರಿಗೆ ನಾವು ಎಷ್ಟು ದೀಪ ಹಚ್ಚಿದೆವು ಅನ್ನೋದು ಮುಖ್ಯ ಅಲ್ಲ, ಯಾವುದರ ದೀಪ ಹಚ್ಚಿದೆವು ಅನ್ನೋದು ಮುಖ್ಯ ಆಗುತ್ತೆ. ನಾವು ಹಚ್ಚುವ ದೀಪ 90 ರೂಪಾಯಿ 100 ರೂಪಾಯಿ ಲೀಟರ್ ಸಿಗುತ್ತೆ ಅಂತ ಆದ್ರೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. 1 kg ಎಳ್ಳಿಗೆ ಏನಿಲ್ಲ ಅಂದ್ರೆ 250 ರೂಪಾಯಿ ಇದೆ. ಸುಮಾರು 3 kg ಅಥವಾ 2.5 kg ಮಿನಿಮಮ್ ಬೇಕಾಗುತ್ತೆ ಆ 1 ಲೀಟರ್ ಎಣ್ಣೆ ಆಗಬೇಕು ಅಂತ ಆದ್ರೆ. ಸುಮಾರು ಏನಿಲ್ಲ ಅಂದ್ರೆ 900 ಹತ್ರ ಹೋಯ್ತು. ನಾವು 100 ರೂಪಾಯಿ ತರ್ತಾ ಇದ್ರೆ ಹೆಸರು ಬೋರ್ಡ್ನಲ್ಲಿ ದೀಪದ ಎಣ್ಣೆ ಎಣ್ಣೆ ಅಂತಾನೆ ಹಾಕಿರ್ತಾರೆ, ಅದ್ರ ಕೆಳಗಡೆ ಹಾಕಿರ್ತಾರೆ ನಾಟ್ ಎಡಿಬಲ್ ಅಂತ. ನಾವು ಅದನ್ನು ನೋಡುದಿಲ್ಲ. ಯಜ್ಞಕ್ಕೆ ನಾವು ತುಪ್ಪ ತರ್ತೇವೆ, 90 ರೂಪಾಯಿ 120 ರೂಪಾಯಿದು ಸಿಗುತ್ತೆ ಅಂತ ತಂದು ಬಿಡ್ತೇವೆ. ಅಡಿಗೆಗೆ ಹಾಕೊಳ್ಳಿಕ್ಕೆ ಅಡಿಗೆ ಹಾಕಲಿಕ್ಕಿಲ್ಲ ಅಂದ್ರೆ ನಾವು ದೇವರಿಗೆ ಕೇಳುವುದಿಲ್ಲ ಅಂತ ಹೇಳಿ ಏನ್ ಬೇಕಾದ್ರೂ ಹಾಕ್ಬೋದು. ನಮ್ಗಾಗುವಾಗ ಮಾತ್ರ ಆರೋಗ್ಯ ಕೆಡುತ್ತೆ ಅನ್ನೋ ಭಯಕ್ಕೆ ಸರಿಯಾದ್ದನ್ನೇ ಅಯ್ಯೋ ಅದು 600 ರೂಪಾಯಿ ಅದು ಎಲ್ಲೂ ಸಿಗಲ್ಲ, ಅದು ನಮಗೆ ಮನೆಗೆ ಮಾತ್ರ ತರಿಸೋದು, ನಾವು ಬಡಿಸ್ಲಿಕ್ಕೆ ಮಾತ್ರ ಅದನ್ನು ತರೋದು, ಉಳಿದಿದ್ದೆಲ್ಲ ಏನ್ ಬೇಕಾದ್ರೂ ನಡೆಯುತ್ತೆ. ದಶರಥ ಹೇಳಿದ ಎಲ್ಲದಕ್ಕೂ ಒಂದೇ ತರ, ದೇವರು ಊಟ ಮಾಡಿದೆ ನಾವು ಊಟ ಮಾಡಿದೆ, ಎಲ್ರಿಗೂ ಒಂದೇ ತರದ ವ್ಯವಸ್ಥೆ ಆಗ್ಬೇಕು. ಅಲ್ಲಿಗೊಂದು ವ್ಯವಸ್ಥೆ ಇಲ್ಲಿಗೊಂದು ವ್ಯವಸ್ಥೆ ಅಲ್ಲ. ಇದು ನಾವು ಕುಟುಂಬದಲ್ಲಿ ತುಂಬಾ ಎಚ್ಚರದಿಂದ ನಿರ್ವಹಿಸಬೇಕಾದ ಕೆಲವೆಲ್ಲ ಗಮನ ಹರಿಸಬೇಕಾದ ವಿಷಯಗಳು. ಆದ್ರೆ ಇದರಿಂದ ಪ್ರಾಕೃತಿಕವಾಗಿ ಹಾನಿ ಬೇರೆ ಬಿಡಿ, ಆರೋಗ್ಯ ಹಾನಿ ಅದು ಬೇರೆ. ಮತ್ತೆ ನಮ್ಮ ಶ್ರದ್ಧೆ ಏನು ನಮ್ಮ ಮುಖ್ಯ. ಎಲ್ಲದಕ್ಕಿಂತಲೂ ಮುಖ್ಯ ಹೇಳುವುದು ನಮ್ಮ ಶ್ರದ್ಧೆ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದು ಕೊಡೋರಿಗಾದಾಗ ಹೇಗಾದ್ರೂ ಕೊಟ್ಬಿಡೋಣ, ನಮ್ಮ ಮನೆಗೆ ಹೋಗಿ ಏನ್ ಬೇಕಾದ್ರೂ ಮಾಡಿ, ಅವ್ರಿಗೊಂದು ತುಂಡು ಪಂಚ ಕೊಟ್ರೆ ಅದು ಕೌಪಿನಕ್ಕೂ ಬರೋದು. ಅಂಥದ್ದನ್ನ ಕೊಟ್ಟು ಅವರಿಗಲ್ವ ನಡೆಯುತ್ತೆ. ಅದು ಕೆಲವೊಂದ್ ಸರ್ತಿ ಏನಂದ್ರೆ ಈ ರವಿಕೆ ಕಣ ಅಂತಿರುತ್ತೆ, ಅದು ಪದೇ ಇಡೀ ಒಂದ್ಸರ್ತಿ ಬೆಂಗಳೂರು ಸುತ್ತು ಬರ್ತಾ ಇರುತ್ತೆ, ಅವರಿಗೆ ವಾಪಸ್ ಸಿಗುತ್ತೆ. ಅವ್ರು ಯಾವ ರವಿಕೆ ಕಣ ಕೊಟ್ಟಿದ್ರೆ ಅದು ಅವರಿಗೆ ಸಿಕ್ಬಿಡುತ್ತೆ. ಅಂದ್ರೆ ಅದು ಉಡ್ಲಿಕ್ಕಾಗುವ ತೊಡ್ಲಿಕ್ಕಾಗುವ ಪದಾರ್ಥ ಅಲ್ಲದೆ ಇರುವುದನ್ನ ರೆಡಿ ಮಾಡಿ ಹಾಗೇ ತಿರುಗಿಸ್ತಾ ಇರುತ್ತೆ. ಅದರ್ಶಿನ ಕುಂಕುಮ ಎಲ್ಲ ಪ್ಯಾಕೆಟ್ಗಳು ಎಲ್ಲ ರೆಡಿ ಆಗಿರುತ್ತೆ. ಯಾವುದನ್ನು ಉಪಯೋಗಿಸ್ಲಿಕ್ಕೆ ಬರದ್ದು ಅಂತ ಆದ್ಮೇಲೆ ನಮ್ಮಲ್ಲಿ ಅದರ ಬಳಕೆಯ ಅನುಕೂಲತೆಗೆ ಬೇಕಾದಂತೆ ಅದು ಇಲ್ಲ ಅಂದಮೇಲೆ ಹೆಸರಿಗಷ್ಟೇ ಅದು. ಅಂದ್ರೆ ಯಾವಾಗ ಒಂದು ವಸ್ತು ಒಬ್ಬನಿಗೆ ಕೊಡ್ತೇವೆ ಅಂತಂದಾಗ ಅದು ಅವನ ಅನುಕೂಲಕ್ಕೆ ಬರಬೇಕು, ಅದನ್ನು ಹೇಗಾದ್ರೂ ಇನ್ನೊಬ್ಬರಿಗೆ ದಾಟಿಸಿ ಬಿಡಬೇಕು ಅಂತ ಅನ್ನಿಸ್ಬಾರ್ದು. ಅವನಿಗೆ ಅದು ಉಪಯೋಗಕ್ಕೆ ಬರುತ್ತೆ ಅಂತ ಅನ್ನುವ ಹಾಗೆ ನಾವು ಬೇಕಾದ್ರೆ 2 ವಸ್ತು ಕೊಡಿ, 10 ವಸ್ತುಗಳನ್ನು ಸೇರಿಸಿ ನಾವು ಕೊಟ್ಟಿದ್ದೇವೆ ಅಂತ ಫೋಟೋದಲ್ಲಿ ದೊಡ್ಡ ಮಟ್ಟದ ವ್ಯವಸ್ಥೆ ಆಗಿದೆ ಅಂತ ತೋರಿಸ್ಕೊಳ್ಬೇಕಾದ ಅಗತ್ಯ ಬೇಡ. ಅದರಿಂದಾಗಿ ಬಂದವರಿಗೆಲ್ಲರಿಗೂ ಕೂಡ ದಾತವ್ಯಮನ್ನಂ ವಿಧಿವತ್ ಸತ್ಕೃತ್ಯ ನತು ಲೀಲೆಯ ಸರ್ವೇ ನಚಾವಜ್ಞ ಪ್ರಯೋಕ್ತವ್ಯ ಕಾಮಕ್ರೋಧ ವಶಾದಪಿ ಯಜ್ಞ ಕರ್ಮಸು ಯೇ ವ್ಯಗ್ರಾಹ ಪುರುಷಾಃ ಶಿಲ್ಪಿನಸ್ತಥಾ ತೇಷಾಮತು ವಿಶೇಷೇಣ ಪೂಜಾ ಕಾರ್ಯ ಯಥಾಕ್ರಮ. ಬಂದವರೆಲ್ಲರಿಗೂ ಕೂಡ ಅವರಿಗೆ ಅವಶ್ಯಕವಾದಂತಹ ಮೊದಲು ಹೊಟ್ಟೆಗೆ ತೃಪ್ತಿ ಆಗುವಷ್ಟು ಆಹಾರ ಪದಾರ್ಥ, ಆಮೇಲೆ ಸ್ವಲ್ಪ ಕೈ ಚಾಚಿ ಕಾಲು ಚಾಚಿ ಮಲ್ಕೊಳ್ಳಿಕ್ಕೆ ಬೇಕಾದ ಆಸನದ ಅಥವಾ ಹಾಸಿಗೆ ವ್ಯವಸ್ಥೆ, ಇದನ್ನೆಲ್ಲವನ್ನು ಕೂಡ ಮಾಡಬೇಕು. ನಚಾವಜ್ಞಾಹಿ ಕರ್ತವ್ಯ. ಯಾವ ಕಾರಣಕ್ಕೂ ನೀವು ಕೆಲಸ ಮಾಡಿದ್ರೆ ತುಂಬಾ ಶ್ರಮ ಆಗಿರಬೇಕು, ಆದ್ರೆ ಅದನ್ನ ಅತಿಥಿಗಳ ಬಗ್ಗೆ ತೋರಿಸ್ತದೆ. ಎಷ್ಟು ಶಬ್ದ ಬಳಸ್ತದೆ ನೋಡಿ. ನಚಾವಜ್ಞ ಪ್ರಯೋಕ್ತವ್ಯ. ಒಂದು ವೇಳೆ ಯಜ್ಞ ಕರ್ಮಸು ಏ ವ್ಯಗ್ರ, ಅವ್ರು ಬೇಕಾದ್ರೆ ಸ್ವಲ್ಪ ಸಿಟ್ಟಲ್ಲೇ ಮಾತಾಡ್ಬೋದು. ಏನ್ರಿ ನಾವು ಅಷ್ಟು ದೂರದ ವ್ಯವಸ್ಥೆ ಮಾಡ್ಲಿಕ್ಕಾಗಲ್ಲ. ಆತಿಥೇಯರಾಗಿ ನಾವು ಯಾರಾದ್ರೂ ಕೂಡ ಅವರು ಕೋಪ ಮಾಡ್ಕೊಂಡು ಅಂತ ನಾವು ಕೋಪ ಮಾಡ್ಕೊಂಡು ಉತ್ತರ ಕೊಡಬಾರದು. ನಮ್ಮ ಕರ್ತವ್ಯ, ಅವ್ರು ನಮ್ಮನೆಗೆ ಬಂದಿದ್ದಾರೆ ಅಂದ್ರೆ ನಾವು ಅವರನ್ನ ಕೊನೆಯವರೆಗೂ ಸಮಾಧಾನದಿಂದಲೇ ನೋಡ್ಕೊಳ್ಬೇಕಾದ ಕರ್ತವ್ಯ. ಯಾಕೆಂದ್ರೆ ಅದು ಕೊನೆಗೆ ಅದರ ಸುದ್ದಿ ಹೋಗುವುದು ಹೇಗೆ ಅಂದ್ರೆ ಯಜ್ಞದಲ್ಲಿ ಏನೂ ಸರಿಯಾಗಿಲ್ಲ, ಯಾವುದೂ ಕೊನೆಯ ಕ್ರಮದಲ್ಲಿ ನಡೆಯಲಿಲ್ಲ. ಅವರಿಗೆ ಒಂದು ಸಣ್ಣ ದೋಷ ಸಿಕ್ಕಿದ್ರೆ ಅದನ್ನು 3 ದೋಷವಾಗಿ ಪರಿಣಾಮವಾಗುವಂತೆ ಹೇಳ್ತಾರೆ. ಅದರಿಂದ ಅಂಥ ಅನಾನುಕೂಲತೆಗಳನ್ನು ಉಂಟು ಮಾಡಬೇಡಿ. ವಸುಬಿಗಿ ಭೋಜನೆ, ಬಂದವರಿಗೆ ಉಡುಗೊರೆ ಮತ್ತು ಹೊಟ್ಟೆ ತುಂಬ ಅನ್ನ. ವಸುಬಿನ ಸಂಪತ್ತು, ಅವರಿಗೆ ಏನು ಅಗತ್ಯ ಇದೆಯೋ ಹೋಗಿ ಬರುವ ವ್ಯವಸ್ಥೆ ಅದನ್ನು ಹೇಳ್ತಾನೆ. ದೂರದಲ್ಲಿದ್ದವರು ಕೆಲವರನ್ನ ಕರ್ಕೊಂಡು ಬರ್ಬೇಕಾಗ್ಬೋದು, ಅದಕ್ಕೆ ವಾಹನ ವ್ಯವಸ್ಥೆ ಮಾಡಿ ಅವರು ಕರ್ಕೊಂಡು
ಆಶ್ಚರ್ಯ ಇದೆಲ್ಲ ರಾಮಾಯಣಕ್ಕೆ ಯಾಕೆ ಬೇಕು? ಆದ್ರೆ ಅದರ ಉಲ್ಲೇಖ ಮಾಡುವುದರ ಮೂಲಕ ನಮಗೊಂದು ಪಾಠ ಇದೆ ಅನ್ನೋದನ್ನು ಸತ್ಯ. ಪ್ರತಿ ಹಂತದಲ್ಲೂ ಪ್ರತಿ ಸಣ್ಣ ಅಂಶವನ್ನು ಕೂಡ ರಾಮಾಯಣ ಬಿಡದೆ ಉಲ್ಲೇಖ ಮಾಡುತ್ತೆ ಅಂದ್ರೆ ಇವತ್ತು ನಾವು ಇದನ್ನ ಅಧ್ಯಯನದಲ್ಲಿ ತಂದಿದ್ದೇವೆ ಮಕ್ಕಳಿಗೆ ಅಥವಾ ಮನೆಯ ವ್ಯವಸ್ಥೆಗೆ. ಎಲ್ಲಾ ತರದ ತಪ್ಪು ಅಂಶಗಳನ್ನು ಕೂಡ ನಾವು ಒಂದು ಶಾಸ್ತ್ರದ ಆಧಾರದಲ್ಲಿ, ಒಂದು ಇತಿಹಾಸದ ಆಧಾರದಲ್ಲಿ ಪರಿಶೋಧನೆ ಮಾಡಿ ಸುಲಭ ಆಗ್ತಿದೆ. ಅಂದ್ರೆ ಅಷ್ಟು ಗಮನ ಹರಿಸಿ ಪ್ರತಿಯೊಂದನ್ನು ಕೂಡ ಇಲ್ಲಿ ನಿರೂಪಣೆ ಮಾಡ್ತಾ ವಸಿಷ್ಠರು ಸುಮಂತ್ರನಿಗೆ ಹೇಳಿದ್ದನ್ನ, ಸುಮಂತ್ರ ತನ್ನ ವೃತ್ತಿಯಿಂದ ಮಾಡಿಸಿದ್ದನ್ನು ವಾಪಸ್ ಒಪ್ಪಿಸ್ತಾನೆ ವಸಿಷ್ಠರಿಗೆ. ಇಷ್ಟು ಜನಕ್ಕೆ ಬರೆದಿದ್ದೇವೆ, ಇಷ್ಟು ಜನಕ್ಕೆ ವ್ಯವಸ್ಥೆ ಆಗಿದೆ, ಇಷ್ಟು ಜನಕ್ಕೆ ಅನುಕೂಲತೆ ನಡೆಯಿದೆ ಅಂತ ಬರುವುದು ತಡ ಆಗುತ್ತೆ. ಇದೆಲ್ಲ ಯಜ್ಞವಾಟ ಯಥಾಸರ್ವೇ ಯಥಾಶಾಸ್ತ್ರ ಯಥಾವಿಧಿ ಶ್ರೀನಾಥ ಸಹ ಪತ್ನಿಭಿ ರಾಜಾದಿ ಈಗ ಒಂದು ಸಮಾಧಾನ ಆಯಿತು. ಇದೆಲ್ಲ ವ್ಯವಸ್ಥೆ ಅಂತ ಹೇಳಿದ ಮೇಲೆ ಯಥಾಕ್ರಮ ಯಥಾವಿಧಿ ಯಥಾಶಾಸ್ತ್ರ, ಶಾಸ್ತ್ರದಲ್ಲಿ ಹೇಳಿದ ರೀತಿಯ ಪದಾರ್ಥಗಳ ಸಿದ್ಧತೆ ಆಗಿದೆ. ಯಾವ ದಿಕ್ಕಿಗೆ ಅವರಿಗೆ ಉಳ್ಕೊಳ್ಳುವ ಜಾಗ ಇದೆ, ಯಾವ ದಿಕ್ಕಿನಲ್ಲಿ ವಾಹನಗಳ ವ್ಯವಸ್ಥೆ, ಯಾವ ದಿಕ್ಕಿನಲ್ಲಿ ಪಾಕಶಾಲೆ ಅಗ್ನಿಶಾಲೆ, ಯಾವ ದಿಕ್ಕಿನಲ್ಲಿ ಋತ್ವಿಜರು ಬಂದು ಕೂತು ತಮ್ಮ ನಿತ್ಯದ ಅನುಷ್ಠಾನಗಳನ್ನು ಮಾಡಿಕೊಂಡು ಒಬ್ಬೊಬ್ಬರದ್ದು ಆಹಾರ ಒಂದೊಂದು ರೀತಿ ಇರುತ್ತೆ. ಅದು ಹೇಳಿದ್ದಾರೆ, ಒಂದೊಂದು ಪ್ರದೇಶದಿಂದ ಬರುವವರಿಗೆ ಅವರ ಯಜ್ಞ ಕ್ರಮದಲ್ಲಿ ಅಂದ್ರೆ ಅವರು ನಿತ್ಯ ಅನುಷ್ಠಾನ ಇರುತ್ತೆ. ಆ ನಿತ್ಯಾನುಷ್ಠಾನದಲ್ಲಿ ಕೆಲವರು ನಿತ್ಯ ಅಗ್ನಿಹೋತ್ರಿಗಳಿರ್ತಾರೆ, ಅವರಿಗೆ ಅಗ್ನಿ ವ್ಯವಸ್ಥೆ ಆಗುತ್ತೆ. ಇನ್ನು ಕೆಲವರು ಸ್ವಯಂ ಪಾಕ, ತಾವೇ ಅಡಿಗೆ ಮಾಡ್ಕೊಂಡು ಅವರು ಬೇರೆಯವರ ಅಡಿಗೆಯನ್ನ ಆಹಾರ ಸ್ವೀಕರಿಸುವವರು ಅವರಿಗೆ ಪ್ರತ್ಯೇಕವಾಗಿ ಅವರದ್ದೇ ಅಡಿಗೆ ವ್ಯವಸ್ಥೆ ಆಗಬೇಕು. ಹೀಗೆ ಅಂದ್ರೆ ಅವರು ಏನು ತಮ್ಮ ಪರಂಪರೆಯಲ್ಲಿ ಸಂಪ್ರದಾಯದಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ, ಇವತ್ತು ಅಂತವ್ರು ಯಾರಾದ್ರೂ ಬರ್ತಾರೆ ಅಂದ್ರೆ ಬರಬೇಡಿ, ನಮ್ಮನೆಲ್ಲ ಅದೆಲ್ಲ ಮಾಡ್ಕೊಳ್ಲಿಕ್ಕಾಗಲ್ಲ, ನಿಮ್ಗೆ ಆಗದಿದ್ರೆ ಈ ಪದಾರ್ಥ ಮಾಡ್ತೇವೆ, ಇದಕ್ಕೆ ನೀವು ಹೊಂದಿಕೆ ಆಗುದಿದ್ರೆ ಬನ್ನಿ. ಇಲ್ಲ ಅಂದ್ರೆ ನೀವು ಎಷ್ಟು ದೊಡ್ಡವರಾದ್ರೂ ನಮ್ಗೇನು ತೊಂದರೆ ಇಲ್ಲ, ಚಾತುರ್ಮಾಸ ವ್ರತ ಮಾಡ್ಬೇಕು, ಇಲ್ಲ ಚಾತುರ್ಮಾಸ ವ್ರತ ಮಾಡೋದ್ರ ಮನೇಲಿ ಅದನ್ನೆಲ್ಲ ನಿಮ್ಗೊಂದು ಪ್ರತ್ಯೇಕ ಅಡಿಗೆ ಮಾಡಿ ಹಾಕಕ್ಕಾಗಲ್ಲ. ನಿರ್ದಾಕ್ಷಿಣ್ಯವಾಗಿ ಕನಿಷ್ಠ ಪಕ್ಷ ನಿಮ್ಗೆ ಬಂದ್ಮೇಲೆ ಹೇಳಿದ್ರೆ ಮೊದಲೇ ಹೇಳಿರ್ಬೇಕು, ಅದು ಸಂತೋಷ. ಆದ್ರೆ ಕೆಲವೊಂದು ಸರ್ತಿ ಅದು ಒಂದು ಸಮಸ್ಯೆ ಆಗುದಿಲ್ಲ. ಆದ್ರೆ ಒಂದು ವ್ಯವಸ್ಥೆಯನ್ನ ನಾವು ಕರ್ಮಾಂಗವನ್ನು ಮಾಡುವಾಗ ಬಂದವರಿಗೆ ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ಲಿಕ್ಕೆ ಸಿದ್ಧರಿದ್ದೇವೆ ಅಂತಂದ್ರೆ ಆ ಕರ್ಮಾಂಗ ಪರಿಪೂರ್ಣವಾಗುತ್ತೆ ಅನ್ನೋದನ್ನ ಈ ಅಂದ್ರೆ ವ್ಯವಸ್ಥೆ ಅಂತ ಬಂದಾಗ, ಕುಟುಂಬದ ವ್ಯವಸ್ಥೆ ಅಂತ ಬಂದಾಗ ಕೇವಲ ನಮ್ಮ ಮನೆಯ ಆಗುಹೋಗುಗಳು ಮಾತ್ರ ಅಲ್ಲ, ಮನೆಗೆ ಅತಿಥಿಗಳಾಗಿ ಬಂದಾಗ ಅವರನ್ನು ಹೇಗೆ ಆತಿಥ್ಯ ಮಾಡಬೇಕು, ತುಂಬಾ ಅಂಶಗಳನ್ನು ನಾವು ಬಿಡಿಸಿ ನೋಡಬಹುದು. ಒಂದು ಆತಿಥ್ಯದ ಅವಶ್ಯಕತೆ, ಒಂದು ಮನೆ ಇರುವೆ ಅವನು ಬದುಕಲಿಕ್ಕೆ ಅಂತಲ್ಲೇ ಅದರ ಮೊದಲ ಉದ್ದೇಶ ಅಗ್ನಿಯ ಆರಾಧನೆ, ದೇವತೆಗಳ ಆರಾಧನೆ, ಅತಿಥಿಗಳ ಆರಾಧನೆ. ಆಮೇಲೆ ನಾನು ಅದಕ್ಕೋಸ್ಕರ ಇರ್ತೇನೆ, ಅದು ನನ್ನ ಅನುಕೂಲ. ಇವತ್ತು ಅದೆಲ್ಲ ಬಿಟ್ಟು ನಾನಿರುವುದು ಪ್ರಧಾನ. ಆದ್ರೆ ವಾಸ್ತುವಿನಲ್ಲಿ ಅದರ ನಿರೂಪಣೆ ಮಾಡುವಾಗ ಅತಿಥಿಗಳನ್ನ ಬಂದಾಗ ಕಾಲು ತೊಳೆಯಲಿಕ್ಕೆ ಜಾಗ ಅಲ್ಲಿ ತೋರಿಸಿಕೊಡ್ತಾರೆ. ಇಂತಹ ಜಾಗದಲ್ಲಿ ಅವರಿಗೆ ಕಾಲು ತೊಳೆಯಲಿಕ್ಕೆ ನೀರು, ಕೈ ತೊಳೆಯಲಿಕ್ಕೆ ನೀರು, ಒಳಗೆ ಕರ್ಕೊಳ್ಳುವ ಜಾಗ, ಕೂರಿಸುವ ಜಾಗ, ಇದೆಲ್ಲ ಇದ್ರೆ ಮನೆ ಅಂತ. ಅಂದ್ರೆ ನಮ್ಗೆ ಇವತ್ತು ನಾವು ಇರ್ಲಿಕ್ಕೆ ಎಷ್ಟು ಸ್ವಲ್ಪ ಹಾಕಬಹುದು, ಯಾವ ರೀತಿಯಲ್ಲಿ ಟಿವಿ ಇಡಬಹುದು, ಯಾವ ರೀತಿಯಲ್ಲಿ ಬೆಳಕು ಬರುತ್ತೆ, ಅನುಕೂಲವಾದ ಏನು ಅಪೇಕ್ಷೆ ಇದೆಯೋ ಅದನ್ನು ಇಡಬಹುದು ಅನ್ನೋದನ್ನು ಯೋಚನೆ ಮಾಡುತ್ತೇವೆ ಅನ್ನುವುದು ಇಲ್ಲಿ ಅದಕ್ಕಿಂತ ವಿಚಿತ್ರವಾದ ಅಥವಾ ಶಾಸ್ತ್ರೀಯವಾದ ಹಿನ್ನೆಲೆ ಪರಿಚಯವನ್ನು ಸಿಗುತ್ತೆ. ಇನ್ನೂ ಒಂದು ಯಜಮಾನನಾಗಿ ಕೆಲಸವನ್ನು ಹಂಚುವಿಕೆ. ನಾವೇನಿದ್ರೆ ಕೆಲವೊಂದು ಸರ್ತಿ ಎಲ್ಲ ನಾನೇ ಮಾಡಬೇಕು ಅಂತ ಬೈಕೊಂಡು ಮಾಡ್ತಾನೆ, ಮಾಡುವುದಿಲ್ಲ ಅಂತ. ಆದ್ರೆ ಪ್ರತಿಯೊಂದು ಕೆಲಸ ಮಾಡುವಾಗ ಎಲ್ಲ ನಾನೇ ಮಾಡ್ಬೇಕು ಅಂತ 10 ಸಲ ಹೇಳ್ಕೊಂಡು ಮಾಡಬೇಕು ಬರುತ್ತೆ. ಅದು ಮಾಡಿ ಕೂಡ ಉಪಯೋಗ ಇಲ್ಲ ಅಂತ ಆಗುತ್ತೆ. ದಶರಥ ಒಪ್ಪಿಸಿದ, ನೀವು ನನಗೆ ಏನು ಹೇಳ್ತೀರೋ ಅದನ್ನು ನಾನು ಮಾಡ್ತೇನೆ, ಆದ್ರೆ ಈ ಕೆಲಸ ಆಗ್ಬೇಕು. ವಸಿಷ್ಠರು ಏನ್ ಮಾಡಿದ್ರು, ಅವರ ಒಂದು ಪರಿವಾರ ಇದೆ, ಅಂದ್ರೆ ಯಾರಿಗೆ ಯಾವ ಕೆಲಸ ಗೊತ್ತಿದೆಯೋ ಅವರ ಕೈಯಲ್ಲಿ ಆ ವ್ಯವಸ್ಥೆ ಇದೆ. ಶಿಲ್ಪಿಗಳನ್ನ ಅಂದ್ರೆ ಇಡೀ ಆ ಯಜ್ಞದ ಶಾಲೆಯನ್ನು ಕಟ್ಟುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಒಬ್ಬರಿಗೆ ಹೇಳಿದ್ರು, ಕರೆದು ಆತಿಥ್ಯ ಮಾಡುವಂತ ವ್ಯವಸ್ಥೆಯನ್ನು ಒಬ್ಬರಿಗೆ ಹೇಳಿದ್ರು, ಯಜ್ಞಕ್ಕೆ ಬೇಕಾದ ಸಮಿತಿ, ತುಪ್ಪ, ಇನ್ನು ಯಜ್ಞ ಶಾಲೆಯಲ್ಲಿ ಬೇಕಾದಂತಹ ಪದಾರ್ಥಗಳು, ದ್ರವ್ಯಗಳನ್ನು ಸಿದ್ಧಪಡಿಸುವಂತಹ ಶುದ್ಧಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಯಾರು ಬೇಕು ಅವರಿಗೆ ಜನಕ್ಕೆ ಹೇಳಿದ್ರು. ಹೀಗೆ ಪ್ರತಿಯೊಂದು ಹಂಚುವ ಕೆಲಸ ಉಂಟಲ್ಲ, ಒಂದು ಕೆಲಸ ಆಗುವಾಗ ಒಂದು ಮ್ಯಾನ್ ಪವರ್ ಇವತ್ತೇನಿದೆ, ನಮ್ದು ದುಡ್ಡು ಕೊಟ್ಬಿಟ್ರೆ ಎಲ್ಲವನ್ನು ಪರ್ಚೇಸ್ ಮಾಡ್ತೇವೆ, ಬಿಟ್ರೆ ದೇವರನ್ನು ಪರ್ಚೇಸ್ ಮಾಡಿಬಿಡ್ತೀವಿ, ಸಿಗಲ್ಲ. ನಾವು ಈಗ ಏನು ಅಂದ್ರೆ ಅವರಿಗೆ ಕೊಟ್ಟು ಬಿಟ್ಟು ಮಾತ್ರ
ದಿವಸ ಮನೆ ಕರ್ತಾರೆ, ರೆಡಿ ಮಾಡಿ ಇರ್ತಾರೆ, ಒಂದು ಹೊಗೆ ಹೊತ್ತಿಸ್ತಾರೆ, ಆಮೇಲೆ ವಾಪಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಅದು ಹೊಗೆನೇ ನಂದು. ನಿಜವಾದ ಅರ್ಥದಲ್ಲಿ ಅದನ್ನು ಮಾಡಬೇಕಾದಕ್ಕೆ ಏನೇನು ಕ್ರಮ ಇದೆ ಅದೆಲ್ಲವೂ ಅವರಿಗೆ ಏನಂದ್ರೆ ಯಜಮಾನನಿಗೆ ಇಂಟ್ರೆಸ್ಟ್ ಇಲ್ಲ, ನಾವೇನ್ ಮಾಡುದು, ನಮ್ಗೆ ಅವನಿಗೆ ಎದುರುಗಡೆ ಹತ್ತಲ್ಲಿ ಆಯ್ತು ತೋರಿಸಿಕೊಂಡು ವಸ್ತುತಃ ಯಜಮಾನನಾಗಿ ಆ ಪದಾರ್ಥಗಳನ್ನು ತಾನೇ ಹೋಗಿ ಶ್ರದ್ಧೆಯಿಂದ ತರುವುದು ಕೂಡ ಯಜಮಾನನ ಭಾಗ. ತಾನೇ ಹೋಗಿ ಹೆಣ್ಣು ತಂದ, ತಾನೇ ಹೋಗಿ ಹೂಗಳನ್ನು, ಅದು ಇನ್ನೂ ಸ್ವಲ್ಪ ಹೇಳಬೇಕಂದ್ರೆ ಬೆಳೆದು ಕೊಯ್ದು ಕಟ್ಟಿ ತರುವುದು ಅದರ ಶ್ರೇಯಸ್ಸು, ಅಂದ್ರೆ ಪ್ರಧಾನ ಗುರಿಯಲ್ಲಿ. ಅದಾಗಲಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ನಾವು ಅಂಗಡಿ ತನಕ ಹೋಗಿ ಯಾರು ಬರ್ತೇವೆ ಅಂತ ಅನ್ನೋದು ಇಲ್ಲ, ಎಲ್ಲ ಅವರೇ ತರ್ತಾರೆ. ನಾವು ಸುಮ್ಮನೆ ರೆಡಿಯಾಗಿ ಸ್ನಾನ ಮಾಡಿ ಹಾಕೊಂಡು ಕೂತು ಬಿಟ್ಟರೆ ಧರ್ಮ ಧ್ವಜರಾಗಿ ವೈದಿಕ ವೇಷವು ಅದು ಯಾರಿಗೆ ಏನ್ ವೇಷ ಬೇಕು ಅದನ್ನು ಹಾಕೊಂಡು ಕೂತು ಬಿಟ್ರೆ ಅವ್ರು ಬರ್ತಾರೆ, ನನ್ನ ಮಾಡ್ತಾರೆ. ಕೊನೆಗೆ ಅವ್ರ ಕೈಗೆ ಸಂಭಾವನೆ ಏನ್ ಕೊಡ್ಬೇಕು ಅದನ್ನು ಹೊರಟೋಗ್ಬಿಡ್ತಾರೆ. ಅದು ನಮ್ಮ ಕುಟುಂಬದ ಕ್ಷೇಮಕ್ಕೆ ಕಾರಣವಾಗುವಂಥದ್ದಲ್ಲ. ಮಾಡಿಯೂ ಎಷ್ಟೋ ಸಲ ಅದರಿಂದ ದೋಷಗಳೇ ಉಂಟಾಗ್ತದೆ. ಯಾಕೆಂದ್ರೆ ಅವರಿಗೂ ಈ ಮನೆತನಕ್ಕೆ ಸಂಬಂಧಪಟ್ಟ ಕಾರ್ಯ ಏನು, ಯಾವುದು ಇವರಿಗೆ ಹೊಂದುವ ದ್ರವ್ಯ, ಯಾವುದು ಇವರಿಗೆ ಹೊಂದದ ದ್ರವ್ಯ, ಇದರ ಬಗ್ಗೆ ಏನು ಪ್ರಜ್ಞೆಯಿಲ್ಲ. ಅವ್ರಿಗೆ ಯಾವುದು ಕಡಿಮೆ ಸಿಗುತ್ತೋ, ಯಾವುದು ಕಾಣಲಿಕ್ಕೆ ಬೇಕಾದ ವ್ಯವಸ್ಥೆಗಳಲ್ಲಿ ಅವರಿಂದ ಪ್ರಶ್ನೆ ಬರುವುದಿಲ್ಲವೋ ಅಂಥದ್ದನ್ನು ಮಾತ್ರ ವ್ಯವಸ್ಥೆ ಮಾಡಿಬಿಡುವುದೆಲ್ಲ ನಿಂತು ಹೋಗ್ಬಿಡುತ್ತೆ. ಅದರಿಂದ ಯಜ್ಞದಲ್ಲಿ ಅಂಗಲೋಪ ಅನ್ನೋದೇ ದೊಡ್ಡದಾಗುತ್ತೆ. ಹಾಗಾಗಿ ನಮ್ಮ ನಿತ್ಯದ ಕಾರ್ಯ ಇರಬಹುದು, ಅಥವಾ ವಿಶೇಷ ಸಂಸ್ಕಾರ ಕಾರ್ಯ ಇರಬಹುದು, ಅಥವಾ ಹಬ್ಬಾದಿ ವಿಶೇಷ ದಿನಗಳಿರ್ಬೋದು, ಈ ದಿನಗಳಲ್ಲಿ ಆಗಬೇಕಾದ ಕೆಲಸಗಳನ್ನು ಮಕ್ಕಳಿಗೆ ಹಂಚಬೇಕು. ಕೆಲವು ಕೆಲಸಗಳನ್ನು, ಸಣ್ಣ ಪುಟ್ಟ ಕೆಲಸಗಳು ಮಕ್ಕಳು ಮಾಡುವುದು ಅಭ್ಯಾಸ ಆಗಬೇಕು. ನಾವು ಅವ್ರ ಜೊತೆಗೆ ಮಾಡಬೇಕು. ಸುಮ್ಮನೆ ಕೆಲವರು ಕಾರು ಬರ್ತಿದ್ದಾರೆ, ಕೂತಿರ್ತಾರೆ, ಒಬ್ರು ಹೋಗ್ತಾ ಇದ್ರೆ ಅಲ್ಲೇ ಬೇಕು, ಬರ್ತಾ ಇದ್ರೆ ಇಲ್ಲೇ ಬೇಕು ಅಂದ್ರೆ ಏನ್ ಮಾಡುದಿಲ್ಲ, ಹೋಗೋರು ಸುಮ್ಮನೆ ಟಿವಿ ಮಾಡ್ತಾ ಕೂತಿದ್ರು. ಅದು ಅಲ್ಲ, ನನಗೆ ಏನ್ ಕೆಲಸ ಒದಗುತ್ತೋ ಅದನ್ನು ಮಾಡ್ತಾ ಮಾಡ್ಲಿಕ್ಕೆ ಸಮರ್ಥರಾದ ಕೈಗಳಿಗೆ ಕೆಲಸಗಳನ್ನು ಒದಗಿಸಿ ಅದನ್ನ ಯಶಸ್ವಿಯಾಗಿ ಮುಗಿಸುವುದು ಒಂದು ತಾಕತ್ತು. ಅದು ಸುಲಭ. ಇವೆಂಟ್ ಮ್ಯಾನೇಜರ್ ಅಂತ ಇವತ್ತು ಅದಕ್ಕೊಂದು ಪೋಸ್ಟ್ ಇದೆ. ನಾವು ವಸ್ತುತಃ ಯಜಮಾನನೇ ಇವೆಂಟ್ ಅನ್ನು ಮ್ಯಾನೇಜ್ ಮಾಡಬೇಕು. ಆದ್ರೆ ಇವತ್ತೇನಾಗಿದೆ, ತಾನು ಬರುವುದಿಲ್ಲ, ಅದಕ್ಕೊಂದು ಯಾರಿಗೋ ನಾನು ಕೊಟ್ಟು ಅದೊಂದು ಕೆಲಸ ಉದ್ಯೋಗ ಸೃಷ್ಟಿಯಾಗಿ ಅದು ಇನ್ನೇನೋ ಎಡವಟ್ಟುಗಳಾಗಿ ಅದರಲ್ಲಿ ಅವರಿಗೆ ಧರ್ಮ ಶಾಸ್ತ್ರ ಇದ್ಯಾವುದ್ರ ಬಗ್ಗೆ ಪರಿಚಯ ಇರುವುದಿಲ್ಲ. ಅವರು ಚಂದ ಕಾಣೋದು ಮಾತ್ರ ಯೋಚನೆ ಮಾಡ್ತಾರೆ. ಏನ್ ಬೇಕಾದ್ರೂ ಪದಾರ್ಥ ಬಳಸೋದು. ನೀವು ಹೋಮಕ್ಕೆ ತಂದು ನಿಂತಂದ್ರೆ ಮಾವಿನ ಕಟ್ಟಿಗೆ ತಂದು ಹಾಕಿಟ್ಟಿರ್ತಾರೆ. ವಸ್ತುತಃ ಮಾವಿನ ಕಟ್ಟಿಗೆ ಅದು ದೇಹವನ್ನು ಸುಡುವಾಗ ಮಾತ್ರ ಬಳಸಬೇಕು ಹೊರತು ಯಜ್ಞದಲ್ಲಿ ಬಳಸಬಾರ್ದು ಸ್ಪಷ್ಟ ಮಾತಿರುತ್ತೆ. ನಾವು ಅದನ್ನೆಲ್ಲ ಯೋಚನೆನೇ ಮಾಡೋದು. ಬಿದಿರಿನ ಕಟ್ಟಿಗೆ ತರ್ತಾರೆ, ಏನೇನೋ ಪದಾರ್ಥಗಳನ್ನು ಯೂಸ್ ಮಾಡ್ತಾರೆ. ಅವರಿಗೆ ಬೆಂಕಿ ಏರಿದ್ರೆ ಆಯ್ತು, ಹೊಗೆ ಬಂದ್ರೆ ಆಯ್ತು, ಕಾರ್ಯಕ್ರಮ ಆಯಿತು ಅಂತ ಯಜಮಾನನಿಗೆ ಸಮಾಧಾನ ಆದ್ರೆ ಆಯ್ತು ಅಂತ. ಯಾವಾಗ ಅದರ ಧರ್ಮಾಂಗಗಳು ಕರ್ಮಾಂಗಗಳು ಹೀಗೆ ಆಗಬೇಕು, ಶಾಸ್ತ್ರೀಯವಾಗಬೇಕು ಅಂತ ಇರುತ್ತೋ ಆವಾಗ ಸ್ವತಃ ಯಜಮಾನನೇ ತನ್ನ ಗುರು ಹಿರಿಯರನ್ನ ನಾವು ಶಬ್ದದಲ್ಲೂ ಉಳಿಸ್ಕೊಂಡ್ಬಿಟ್ಟಿದ್ದೇವೆ. ಈ ವಿವಾಹ ಪತ್ರಿಕೆಯೋ ಅಥವಾ ಇನ್ನೇನಾದರೂ ಮನೆಯ ಒಕ್ಕಲಿನ ಪತ್ರಿಕೆಯೋ ಹಾಕುವಾಗ ಗುರು ಹಿರಿಯರಿಗೆ ನಿಶ್ಚಯಿಸಿರುತ್ತಾರೆ ಅಂತ ಶಬ್ದವನ್ನು ಹಾಕಿ ಉಳಿಸ್ಕೊಂಡಿದ್ದೇವೆ ಹೊರತು ಅದನ್ನ ಕಾರ್ಯರೂಪಕ್ಕೆ ತರಬೇಕಾದ ವ್ಯವಸ್ಥೆಯಿಂದ ಅದು ಹೊರಟೇ ಹೋಗಿದೆ. ಆ ಪತ್ರಿಕೆಯನ್ನು ರೆಡಿ ಮಾಡೋನು ಒಬ್ಬ ಪ್ರಿಂಟರ್ನವರು ನಿಮ್ಮ ಹೆಸರು ಕೇಳ್ತಾರೆ, ಪ್ಲೇಸ್ ಕೇಳ್ತಾರೆ, ಮುಹೂರ್ತ ಟೈಮ್ ಕೇಳ್ತಾರೆ, ಉಳಿದಿದ್ದನ್ನು ನಾವು ಯೋಚನೆ ಮಾಡೋದು. ಬನ್ನಿ ಮನೆಗೆ ತಗೊಂಡೋಗೋ ದಿವಸ ಬನ್ನಿ, ರೆಡಿ ಮಾಡಿ ಕೊಡ್ತೀವಿ, ನಾವು ಆರಾಮ. ನಮ್ಗೆ ಏನೂ ಕೆಲಸ ಇಲ್ಲ ಅದರಲ್ಲಿ. ಯಾವ ವ್ಯವಸ್ಥೆ ಏನಾಗಬೇಕು, ಏನಾದರೂ ಹೇಳಬೇಕು, ಇಂಥವ್ರನ್ನೇ ಗುರುತಿಸ್ಬೇಕು, ಇಂಥ ರೀತಿಯಲ್ಲಿ ಅದು ಕ್ರಮ ಬರಬೇಕು, ಇದ್ಯಾವ ಯೋಚನೆ ನಮಗೆ ಇಲ್ಲಿ ತನಕ ಯಾರು ಮಾಡದೇ ಇರೋ ಹೊಸ ಸ್ಟೈಲಲ್ಲಿ ಮಾಡಿ, ಇಷ್ಟೇ ನಮ್ಗೆ ಯೋಚನೆ. ಯಾರು ಇಡದ ಹೆಸರಿಡಬೇಕು, ಯಾರು ಮಾಡಿದ ರೀತಿಯಲ್ಲಿ ಮಾಡಬೇಕು, ಯಾರು ಮಾಡಿದ ಹೋಮ ಮಾಡಬೇಕು, ಯಾರು ಮಾಡಿದ ಪೂಜೆ ನಡೆಸಬೇಕು, ಯಾರಿಗೂ ಇಲ್ಲಿ ತನಕ ಸಿಗದ ದೇವರನ್ನ ಸೃಷ್ಟಿ ಮಾಡಿ ನಾವು ಅದನ್ನು ಪೂಜೆ ಮಾಡಬೇಕು ಅನ್ನುವ ಈ ಹೊಸತನಗಳಿಗೆ ಮನಸ್ಸು ಕೊಡುವ ಹಿನ್ನೆಲೆಯಲ್ಲಿ ನಮ್ಮತನದ ಮೂಲ ವ್ಯವಸ್ಥೆ ಏನಿತ್ತು ಅದನ್ನು ನಾವು ಮರೆಯುವಂತಹ ಸ್ಥಿತಿ ಬರಬಾರದು ಎನ್ನುವುದನ್ನು ರಾಮಾಯಣ ಬಹಳ ಚೆನ್ನಾಗಿ ಈ ಘಟನೆಗಳ ಮೂಲಕ ನಮಗೆ ತಿಳಿಸಿಕೊಡುತ್ತೆ. ಇದಾದ ಮೇಲೆ ಯಜ್ಞದ ಪ್ರಸಾದವಾಗಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಹುಟ್ಟುತ್ತಾರೆ. ಹುಟ್ಟಿಯಾದ್ಮೇಲೆ ವಿಶ್ವಾಮಿತ್ರರ ಜೊತೆಗೆ ಹೊರಡ್ತಾರೆ. ವಿಶ್ವಾಮಿತ್ರರ ಜೊತೆಗೆ ಹೋದಾಗ ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿಷಯ. ನಾನು ಇಲ್ಲಿ ಇದನ್ನು ಹೆಚ್ಚು ಉಲ್ಲೇಖ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಆದರೆ ಒಂದು ಅಂಶವನ್ನು ಬಿಡಿಸಿ ಹೇಳಬೇಕಾದ್ದು ಏನು ಅಂತಂದ್ರೆ, ಶಿಕ್ಷಣ ಹೇಗಿರಬೇಕು ಅನ್ನೋದನ್ನು ಈ ಭಾಗ ತುಂಬ ಚೆನ್ನಾಗಿ ಹೇಳಿದೆ. ಹುಡುಗರಿಗೆ ಪ್ರಶ್ನೆ ಬರಬೇಕು, ಅಲ್ಲಿ ಉತ್ತರ ಸಿಗಬೇಕು. ನಾವೇ ತಯಾರಿಸಿದ ಪಠ್ಯವನ್ನ ಸಿಲೆಬಸ್ ಅಂತ ಹೇಳಿ ಇಷ್ಟೇ ಓದಬೇಕು. ಇಡೀ ಒಂದು ದೊಡ್ಡ ಕಾವ್ಯದ 1ನೇ ಸರ್ಗದ ಭಾಗವನ್ನ
ಪಾಠ ಬಿಟ್ಟಿರ್ತಾರೆ. ಆ ಕಾವ್ಯ ಭಾಗದ 1.5 ಪುಟ 2 ಪಠ್ಯ ಭಾಗದಲ್ಲಿ ಬಂದ ಪ್ರಧಾನವಾದ ವಿಷಯಗಳನ್ನ ಪ್ರಶ್ನೋತ್ತರದ ರೂಪದಲ್ಲಿ ಕೊನೆಗೆ ಕೊಟ್ಟಿರ್ತಾರೆ. ಆ ಪ್ರಶ್ನೋತ್ತರದಲ್ಲಿ ಪರೀಕ್ಷೆಗೆ ಈ ಪಾಠದಿಂದ 3 ಮಾರ್ಕಿನದ್ದು ಕೇಳಬೇಕು ಅಂತ ಬೇರೆ ನೀಲನಕ್ಷೆಯನ್ನು ಹಾಕಿರ್ತಾರೆ ಅಲ್ಲಿ. ಅದರಲ್ಲಿ ನೋಡಿದ್ರೆ ಆ ದೊಡ್ಡ ಪ್ರಶ್ನೆ ಎಲ್ಲ 5 ಮಾರ್ಕಿಂದು. ಮಗುವಿಗೆ ಗೊತ್ತಾಗುತ್ತೆ, ಓ ಇದು 5 ಮಾರ್ಕಿನ ಪ್ರಶ್ನೆ ಪರೀಕ್ಷೆ ಕೇಳುವುದಿಲ್ಲ, ಬಿಟ್ಟು ಅಂತ ಓದುವುದಿಲ್ಲ. ಅದಾದ್ಮೇಲೆ ಅದರಲ್ಲಿ ಮತ್ತೆ ಹಳೆಯ 4-5 ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆ ನೋಡಿದಾಗ ಅದರಲ್ಲಿ ಯಾವ್ದಾದ್ರು ಮತ್ತೆ ರಿಪೀಟೆಡ್ಲಿ ಪ್ರಶ್ನೆ ಬಂದಿದೆಯೋ ಅದನ್ನ ಮಾತ್ರ ಓದಿದ್ರೆ ಸಾಕು, ಮತ್ತೆ ಅದನ್ನು ಓದುತ್ತೆ. ಹಾಗಾದ್ರೆ ಮಗು ಓದಿದ್ದೇನೆ ಹೇಳಿ? ಆ ಕಾವ್ಯದ ಹೆಸರು ಬಿಟ್ಟರೆ ಬೇರೆ ಗೊತ್ತಿಲ್ಲ. ಈ ಪಾಠದಲ್ಲೂ ಕೂಡ ಕಥೆ ಗೊತ್ತಿಲ್ಲ, 3 ಮಾರ್ಕಿಗೆ ಯಾವ ಮುಖ್ಯ ಪ್ರಶ್ನೆ ಅದನ್ನು ನೋಡ್ಕೊಂಡು ಬಿಟ್ಟರೆ ಬೇರೆ ಅದರ ಬಗ್ಗೆ ಪರಿಚಯವೇ ಇಲ್ಲದಂತೆ ಅಧ್ಯಯನ ಇರುವುದು. ಸರ್ಟಿಫಿಕೇಟ್ ಇಟ್ಕೊಂಡು ನಾನು ವಿದ್ಯಾವಂತ ಅಂತ ಮನೆ ಪಟ್ಟಿಯನ್ನು ಕಟ್ಟಿಕೊಂಡು ಹೊರಗೆ ಬರುತ್ತೆ. ನಿಜವಾಗಿ ಏನಾಯ್ತು? ಏನು ಆಗಲಿ. ಅದರ ಕ್ರಮ ಹೇಗೆ ಬರಬೇಕಿತ್ತು ಅಂದ್ರೆ, ನಮ್ಮ ಭಾರತೀಯ ಶಿಕ್ಷಣದ ಕ್ರಮ ಏನಾದ್ರು ಓದ್ತಾನೆ ಅಂದ್ರೆ ಆ ಪುಸ್ತಕವನ್ನು ಮಡಚಿಟ್ಟು ಮಧ್ಯದಲ್ಲಿ ಕಡ್ಡಿ ಹಾಕಿ ತೆಗೆದು ಎಲ್ಲೆಲ್ಲಿ ಶುರುವಾಗುತ್ತೆ ಅಲ್ಲಿಂದ ಸುಮ್ಮನೆ ಒಪ್ಪಿಸ್ತಾ ಹೋಗ್ಬೋದು. ಗುರುಗಳ ಏನ್ ಬೇಕಾದ್ರೂ ಕೇಳ್ಬೋದು, ಹಿಂದೆ ಮುಂದೆ ಮಾಡಬೇಕಾದ್ರೂ ಹೇಳ್ಬೋದು, ಮುಂದೆ ಹಿಂದೆ ಮಾಡಿದ್ರು ಹೇಳ್ಬೇಕು ಬರಬೇಕು. ಅದರಲ್ಲಿ ಎಲ್ಲಾ ತರದ ವ್ಯಾಕರಣಾಂಶಗಳಿರ್ಬೋದು, ತಾತ್ಪರ್ಯಾಂಶ ಇರ್ಬೋದು, ಏನ್ ಬೇಕಾದ್ರೂ ಹೇಳಿ ಬರಬೇಕು. ಸಕಲ ಸಿದ್ಧತೆಯಿಂದ ಕೂಡಿ ಒಂದು ಕೃತಿ ಅವನಿಗೆ ಸಿದ್ಧಿ ಆಯಿತು ಅಂದ್ರೆ ಅದು ಅಧ್ಯಯನ. ಆ ರೀತಿಯಾದ ಅಧ್ಯಯನ ಹೇಗೆ ನಡೆಯುತ್ತೆ ಅನ್ನೋದನ್ನ ರಾಮ ಲಕ್ಷ್ಮಣರ ವಿಶ್ವಾಮಿತ್ರರ ಸಂಬಂಧದ ಜೊತೆಗೆ ಅದನ್ನ ತೋರಿಸಿಕೊಡ್ತಾರೆ. ಹೀಗೆ ಮುಂದೆ ವಿಶ್ವಾಮಿತ್ರರ ಜೊತೆಗೆ ಸೀದಾ ಅಹಲ್ಯೆಯ ಆಶ್ರಮಕ್ಕೆ ಬಂದಿದ್ದಾರೆ. ಅಲ್ಲಿ ಅವಳು ಉದ್ಧಾರ ಆಗಿದೆ. ಅಲ್ಲಿಂದ ಸೀತೆಯ ಸ್ವಯಂವರದ ಕಾರ್ಯಕ್ಕೆ ಬಂದಿದ್ದಾರೆ. ಆ ಸ್ವಯಂವರದ ಕಾರ್ಯವನ್ನು ಹೇಳುವಾಗ ಎರಡೂ ಕಡೆಯ ಅಂದ್ರೆ ಕುಟುಂಬದ ಪೂರ್ವಜರನ್ನೆಲ್ಲ ಸ್ಮರಿಸಿಕೊಳ್ತಾರೆ. ಕುಟುಂಬದ ಪೂರ್ವಜರನ್ನು ಸ್ಮರಿಸಿಕೊಳ್ಳುವುದು ಅಂತಂದ್ರೆ, ನಾವು ನಿನ್ನೆ ಹೇಳಿದೆ ಒಂದು ಸ್ವಲ್ಪ 3 ತಲೆಮಾರನ್ನು ನಾವು ನೆನಪಿಸಿಕೊಳ್ತೇವೆ ಅಂತ. ಆದ್ರೆ ಇಲ್ಲಿ ವಸಿಷ್ಠರು ಸೂರ್ಯವಂಶದ ಪೂರ್ವಜರನ್ನು ಹೇಳ್ತಾರೆ, ಶತಾನಂದರು ಜನಕನ ಪೂರ್ವವಂಶದ ಕಥೆಯನ್ನು ಹೇಳ್ತಾರೆ. ಕಥೆ ಅಂತ ಅದರ ಹೆಸರುಗಳ ಸಾಲನ್ನು ಉಲ್ಲೇಖಿಸ್ತಾರೆ. ಒಂದ್ಸರ್ತಿ ಆದ್ರೆ ನಾವು ಸೂರ್ಯವಂಶದ ಹಿರಿಯರನ್ನು ಸ್ಮರಣೆ ಮಾಡೋಣ. ಅಂದ್ರೆ ನಮ್ಗೆ ನಮ್ಮ ಅಂದ್ರೆ ಸಾಮಾನ್ಯವಾಗಿ ಶ್ರಾದ್ದಾದ ಕರ್ಮ ಮಾಡೋರಿಗೆ 3 ತಲೆಮಾರಿನ ಹೆಸರು ನೆನಪಿರುತ್ತೆ ಬಿಟ್ರೆ ಅದಕ್ಕಿಂತ ಹಿಂದಿನ ತಲೆಮಾರಿನ ಪರಿಚಯ ನಮ್ಗೆ ಇರುವುದಿಲ್ಲ. ಆದ್ರೆ ಇಲ್ಲಿ ಅದಕ್ಕೆ ಮನೆಗೊಬ್ಬರು ಹಿರಿಯರು ಬೇಕು ಅಂತ ಹೇಳಿದ್ರು ನಮ್ಮೆಲ್ಲ ಹಿರಿಯರ ಪರಿಚಯ ಒಬ್ಬರಿಗೆ ಇರುತ್ತೆ. ಅವರು ಆಗಾಗ ನಮ್ಗೆ ಅಂತಹ ಸಮಸ್ಯೆಗಳು ಬಂದಾಗ ಹಿಂದೆ ಹೀಗೊಂದು ಸಮಸ್ಯೆ ಇತ್ತು, ಅದಕ್ಕೆ ಇಂತಹ ಪರಿಹಾರವನ್ನು ಕಂಡುಕೊಳ್ಬೇಕಾಗಿದೆ ಅಂತ ಅವರು ಎಚ್ಚರಿಸಿದ್ದಾರೆ. ಅಲ್ಲಿ ಅವ್ಯಕ್ತ ಪ್ರಭವೋ ಬ್ರಹ್ಮ ಸೀದಾ ಎಲ್ಲಿಂದ ಬರ್ತಾರೆ ಅಂದ್ರೆ ಚತುರ್ಮುಖನಿಂದ ಶುರುವಾಗುತ್ತೆ. ಅವ್ಯಕ್ತ ಪ್ರಭವ, ಅವ್ಯಕ್ತ ಅಂತ ಪರಮಾತ್ಮನಿಗೆ ಹೆಸರು. ಅವನ ಮಗನಾಗಿ ಹೊಕ್ಕಳ ಬಳ್ಳಿಯಲ್ಲಿ ಹುಟ್ಟಿದವ ಚತುರ್ಮುಖ, 4 ಮಗದವ. ಬ್ರಹ್ಮನ ಮಗನಾಗಿ ಮರೀಚಿಯ ಮಗನಾಗಿ ಕಶ್ಯಪನ ಮಗನಾಗಿ ವಿವಸ್ವಾನ್ ಅಂದ್ರೆ ಸೂರ್ಯ. ಕೃಷ್ಣನು ನೆನಪಿಸ್ಕೊಳ್ತಾನ, ಹಿಮಂ ವಿವಸ್ವತೆ ಯೋಗಂ ಪ್ರೋಕ್ತವಾದ ಮನವೇ ವಿವಸ್ವಾನ ಮನವೇ ಪ್ರಾಹ ಮನವಿಕ್ಷಾಟವೇ ಪ್ರದಿ ಅಂತ ಅಲ್ಲಿ ಹೇಳುವಾಗ, ಮೊದಲು ನಾನಿದನ್ನ ವಿವಸ್ವಾನಿಗೆ ಹೇಳಿದ್ದೆ, ವಿದ್ಯೆಯನ್ನ, ಯೋಗ ಶಕ್ತಿಯನ್ನ, ಯೋಗ ವಿದ್ಯೆಯನ್ನ ನಾನೀಗ ನಿಂಗೇನು ಹೇಳ್ತಾ ಇದ್ದೇನೋ ಅರ್ಜುನ, ಅದನ್ನ ನಾನು ಹಿಂದೆ ಹೇಳಿದ್ದೇನೆ. ಹಾಗೆ ದೇವರಿಂದ ವಿಶೇಷವಾಗಿ ಉಪದೇಶ ಪಡೆದವರು ವಿವಸ್ವಾನ ಅಂದ್ರೆ ಸೂರ್ಯ ಅವನ ಮಗ ವೈವಸ್ವತಮನು. ನಾವು ಮನ್ವಂತರದ ಅಧಿಪತಿಗಳು ಅಂತ ಹೇಳುವುದರಲ್ಲಿ 7ನೆಯ ಮನ್ವಂತರದ ಅಂದ್ರೆ ನಾವು ಈಗ ಯಾವ ಮನ್ವಂತರದಲ್ಲಿದ್ದೇವೋ ಇದರ ಅಧಿಪತಿ ವೈವಸ್ವತಮನು. ಅಂದ್ರೆ ಸ್ವಯಂಭುವನು, ಸ್ವಾರೋಚಿಷ, ತಾಪಸ, ಉತ್ತಮ, ರೋಚಿಷ ಅನ್ನುವ ಈ ಸಾಲುಗಳಲ್ಲಿ ಚಾಕ್ಷುಷ, ಅದರ ನಂತರ ಈಗ ಬರುವುದು ವೈವಸ್ವತ. ಈ ವೈವಸ್ವತಮನು ಈ ಸೂರ್ಯನ ಮಗ. ಈ ಸೂರ್ಯನಿಗೆ ವೈವಸ್ವತಮನಿಗೆ ಇಕ್ಷ್ವಾಕುನ ಮಗ ಕುಕ್ಷಿಯ ಮಗ ವಿಕುಕ್ಷಿ, ಅವನ ಮಗ ಬಾಣ, ಇವನ ಮಗ ಅನರಣ್ಯ ಅಂತ ಅವನು ರಾವಣನ ಕೈಯಲ್ಲಿ ಸತ್ತವ. ರಾವಣನ ಜೊತೆಗೆ ಯುದ್ಧ ಮಾಡಿದಾಗ ಅವನನ್ನ ಎದುರಿಸ್ಲಿಕ್ಕಾಗ್ಲಿಲ್ಲ. ತುಂಬಾ ಪರಾಕ್ರಮಿ ಇದ್ದ ರಾವಣ. ಮತ್ತು ಏನೋ ಅವನ ವೀಕ್ನೆಸ್ ಎಲ್ಲ ತಿಳ್ಕೊಂಡು ಅವನನ್ನು ಅರಮನೆ ಒಳಗೆ ಬಂಧಿಸಿ ಹಾಕಿ ಕೊಲ್ತಾ ಇರಬೇಕಾದ್ರೆ ಸಾಯುವಾಗ ಪ್ರತಿಜ್ಞೆ ಮಾಡಿ ಸಾಯ್ತಾನೆ, ನಾನು ನಿನ್ನನ್ನು ಎದುರಿಸ್ಲಿಕ್ಕಾಗದೆ
ಅಸಾಮರ್ಥ್ಯದಿಂದ ಸೋತದ್ದಾಗಿದ್ರು ಕೂಡ ನನ್ನ ವಂಶದವನೇ ನಿನ್ನ ಪ್ರಾಣವನ್ನು ತೆಗೀತಾನೆ ಅಂತ ಹೇಳ್ತಾ ಪ್ರಾಣ ಬಿಡುತ್ತಾನೆ. ಅವನು ಅನರಣ್ಯ. ಅವನ ಮಗ ಪೃಥುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂದುಮಾರನ ಮಗ ಯುವನಾಶ್ವನ ಮಗ ಮಾಂಧಾತೃ. ಅಂದ್ರೆ ಇದರಲ್ಲಿ ಯುವನಾಶ್ವನಿಗೆ ಮಕ್ಕಳಿಗೆ ವಂಶದ ವೃದ್ಧಿಯಾಗುವುದಕ್ಕೆ ಕಾರಣವಾದ ವ್ಯಕ್ತಿಗಳನ್ನು ಮಾತ್ರ ಹೇಳ್ತಾ ಇದ್ದಾರೆ. ವಸ್ತುತಃ ಕುರುಕುತ್ಸ, ಋಚುಕುಂದ ಇವರೆಲ್ಲರೂ ಕೂಡ ಯುವನಾಶ್ವನ ಮಕ್ಕಳೇ, ಮಾಂಧಾತೃವಿನ ಮಕ್ಕಳೇ. ಆದರೆ ಇಲ್ಲಿ ಹೇಳ್ತಾ ಅವನ ಒಬ್ಬನ ಹೆಸರನ್ನು ನೆನಪಿಸ್ತಾರೆ, ಸುಸಂಧಿಯ ಮಗ ಧ್ರುವಸಂಧಿಯ ಮಗ ಭರತ. ನಾವೀಗ ಭರತ ಅಂತ ನೆನಪಿಸ್ಕೊಳ್ತೇವೆ, ಅದಕ್ಕಿಂತ ಪೂರ್ವದಲ್ಲೊಬ್ಬ ಭರತ ಇದ್ದ. ಭರತರು ತುಂಬಾ ಜನ ಇದ್ದಾರೆ. ದುಷ್ಯಂತನ ಮಗನೂ ಒಬ್ಬ ಭರತ ಇದ್ದ. ಈಗ ರಾಮನ ತಮ್ಮನೂ ಒಬ್ಬ ಭರತ ಇದ್ದಾನೆ. ಅಂದ್ರೆ ಇಲ್ಲಿ ಧ್ರುವಸಂಧಿಯ ಮಗ ಒಬ್ಬ ಭರತ. ಆ ಭರತನ ಮಗ ಅಸಿತನಿಗೆ ಸೋಲಾಯಿತು ಯುದ್ಧದಲ್ಲಿ. ಅವನು ಪ್ರತಿವಾಸಿತ ತನ್ನ ಊರಿನಿಂದ ಅವರನ್ನ ಗಡಿಪಾರ ಮಾಡಿಬಿಟ್ಟು ತಪ್ಪಿಸಿಕೊಂಡು ಹಿಮಾಲಯದ ತಪ್ಪಲಲ್ಲಿ ಹೋಗಿ ಕೂತ. ಅವನಿಗಲ್ಲಿ ಇಬ್ರು ಹೆಂಡಂದಿರಿದ್ರು, ಋಷಿಗಳ ಸೇವೆ ಮಾಡಿಕೊಂಡು, ಚವನ ಅಂತನ್ನ ಋಷಿಯ ಸೇವೆ ಮಾಡಿಕೊಂಡು ಉಳ್ಕೊಂಡಿದ್ದಾಗ ನನಗೆ ಪೂರ್ತಿ ಎಲ್ಲದರ ಕಥೆ ಬಿಡಿಸಿ ಪ್ರಧಾನವಾದ ಒಂದೊಂದು ಕಥೆ ಮಾತ್ರ ಹೇಳ್ತಾ ಇದ್ದಾರೆ. ಅಂದ್ರೆ ಅಷ್ಟೂ ಜನರ ಕಥೆಯನ್ನು ಅವ್ರು ನೆನಪಿಸ್ಕೊಳ್ತಾರೆ. ಇಬ್ಬರು ಹೆಂಡಿರಲ್ಲಿ ಕೊನೆಗೆ ಒಬ್ಬಳು ಹೆಂಡತಿ ತುಂಬಾ ಸೇವೆ ಮಾಡಿದ್ದರ ಫಲವಾಗಿ ಚವನ ಋಷಿಗಳ ಆಶೀರ್ವಾದದಿಂದ ಅವಳಿಗೆ ಮಕ್ಕಳಾಗತ್ತೆ ಅಂತಾಗತ್ತೆ. ಸಪತ್ನಿಯರಿಗೆ, ಉಳಿದ ಹೆಣ್ಮಕ್ಳಿಗೆಲ್ಲ ಬೇರೆಯವರಿಗೆ ಸಿಟ್ಟು ಬರುತ್ತೆ ಅಥವಾ ಹೊಟ್ಟೆ ಕಿಚ್ಚಾಗುತ್ತೆ. ಅದರಿಂದ ಏನ್ ಮಾಡ್ತಾರೆ ಅಂದ್ರೆ ಅವಳ ಊಟದಲ್ಲಿ ವಿಷವನ್ನು ಬೆರೆಸಿಕೊಡ್ತಾರೆ. ಅವಳು ನನಗೆ ತುಂಬಾ ಹಿಂಸೆ ಆಗ್ತಾ ಇದೆ ಅಂತ ಹೋಗಿ ಋಷಿಗಳ ಹತ್ರ ತನ್ನ ನೋವನ್ನು ಬೇಡಿಕೊಳ್ತಾರೆ. ಅವರಿಗೆ ಗೊತ್ತಾಗತ್ತೆ ವಿಷ ಉಂಡಿದೆ, ಅಂದ್ರೆ ಹೊಟ್ಟೆಗೆ ವಿಷ ಸೇರಿದೆ ಅಂತ. ಆಗ ಅವರು ಸತಾಂ ಅಭ್ಯಗದ ವಿಪ್ರಹ ಪುತ್ರೇತ್ಸುಂ ಪುತ್ರಜನ್ಮನಿ ತವ ಕುಕ್ಷು ಮಹಾಭಾಗೆ ಸುಪುತ್ರ ಸುಮಹಾಬಲ ಗರೇಣ ಸಹಿತ ಶ್ರೀಮಾನ್. ಗರ ಅಂದ್ರೆ ವಿಷ ಅಂತರ್ಥ. ಆ ವಿಷದಿಂದ ಕೂಡಿದ ಗರ್ಭ ನಿನ್ನ ಹೊಟ್ಟೆಯಲ್ಲಿದೆ, ಆದ್ರೆ ನಿನ್ನ ಮಗುವಿಗೆ ಅದು ಏನು ಮಾಡುವುದಿಲ್ಲ. ಚವನ ಹೇಳ್ತಾನೆ, ಚವನಂಚ ನಮಸ್ಕೃತ್ಯ ರಾಜಪುತ್ರಿ ಪತಿವ್ರತ. ಆಗ ಅವನು ಕೂಡ ಗಂಡನು ಕೂಡ ಇಷ್ಟು ಮಾಡಿ ಪ್ರಾಣ ಬಿಡ್ತಾನೆ. ಅವನು ಮಗುವನ್ನು ನೋಡುವ ಸಮಯದಲ್ಲಿ ಇರಲ್ಲ. ಆಗ ಗರದಿಂದ ಕೂಡಿಕೊಂಡ, ವಿಷದಿಂದ ಕೂಡಿಕೊಂಡ ಒಂದು ಮಗು ಅವಳಲ್ಲಿ ಜನ್ಮವೆತ್ತುತ್ತೆ. ಅವನೇ ಸಗರ. ಗರೇಣ ಸಹಿತ ಸಗರ. ಸಗರ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಅವನು ವಿಷದ ಜೊತೆಗೆ ಹುಟ್ಟಿ ಬಂದ. ಸರಿ, ಈ ಸಗರನಿಗೆ ಒಬ್ಬ ಮಗ ಹುಟ್ಟಿದ, ಅಸಮಂಜಸ ಅಂತ ಅವನ ಹೆಸರು. ಇದರ ಕಥೆಯನ್ನ ಭಾಗವತ ವಿಸ್ತಾರವಾಗಿ ಹೇಳುತ್ತೆ. ಇಲ್ಲೂ ಬಂದಿದೆ, ಪೂರ್ವದಲ್ಲಿ ಒಂದು ಕಡೆ ಇತಿಹಾಸದ ಕಥೆಯನ್ನು ಹೇಳುವಾಗ ಅಸಮಂಜಸನ ಕಥೆ ಬಂದಿದೆ. ಗಂಗೆಯ ಉತ್ಪತ್ತಿಯ ಕಥೆಯನ್ನ, ಭಗೀರಥನ ಪೂರ್ವಜರ ಹೆಸರನ್ನು ಹೇಳುವಾಗ ಅವನ ಹೆಸರು ಹೇಳಿ ಆ ಕಥೆಯನ್ನು ನಿರೂಪಣೆ ಮಾಡಿದೆ ಹಿಂದೆ. ಈ ಅಸಮಂಜಸನ ಮಗ ಅಂಶುಮಂತನ ಮಗ ದಿಲೀಪನ ಮಗ ಭಗೀರಥ. ಈ ಭಗೀರಥನಿಂದಲೇ ಭಾಗೀರಥಿ ಹುಟ್ಟಿ ಬಂದದ್ದು. ಈ ಭಗೀರಥನಿಗೊಬ್ಬ ಮಗ ಇದ್ದ, ಅವನು ರಜಿ. ಅವನಿಗೆ ಆಮೇಲೆ ಕಕುತ್ಸ್ಥ ಅಂತ ಹೆಸರು ಬಂತು. ಕಕುತ್ಸ್ಥ ಅಂದ್ರೆ ಕಕುತ್ ಅಂದ್ರೆ ಕುತ್ತಿಗೆ ಮೇಲೆ ಕೂತು ಯುದ್ಧ ಮಾಡಿದನು. ಯಾರ ಕುತ್ತಿಗೆ ಅಂದ್ರೆ ಇಂದ್ರನ ಕುತ್ತಿಗೆ ಮೇಲೆ ಕೂತು ಯುದ್ಧ ಮಾಡಿದವನು. ಅದೇನು ಇಂದ್ರನ ಕುತ್ತಿಗೆ ಮೇಲೆ ಕೂತು ಯುದ್ಧ ಮಾಡಿದವನು ಅಂದ್ರೆ ಅವನಿಗೊಂದು ವಿಶೇಷವಾದ ಸುದ್ದಿ ಇತ್ತು. ಅವನ ಬಗ್ಗೆ ಒಂದು ಸುದ್ದಿ ಇತ್ತು. ರಜಿಯ ಬಗ್ಗೆ ಒಂದು ವಿಶೇಷವಾದ ಸುದ್ದಿ ಇತ್ತು. ಏನಂದ್ರೆ ಅವನು ಯಾರ ಪಕ್ಷದಲ್ಲಿ ನಿಲ್ತಾನೆ ಅವರಿಗೆ ಗೆಲುವಾಗುತ್ತೆ ಅಂತ. ಈ ಸುದ್ದಿ ದೈತ್ಯರಿಗೆ ಹೋಗಿ ಮುಟ್ಟಿದಾಗ ತಕ್ಷಣ ಅವನನ್ನು ಬಂದು ಕೇಳ್ಕೊಂಡ್ರು, ನೀನು ನನ್ನ ಪಕ್ಷಕ್ಕೆ ಬಂದ್ಬಿಡು, ನೀನೇನ್ ಮಾಡೋದು ಬೇಡ, ನನ್ನ ಪಕ್ಷದಲ್ಲಿರು, ನಿನಗೆ ಬೇಕಾದಷ್ಟು ಸಂಪತ್ತು ಕೊಡ್ತೇವೆ. ನಾನು ಹಾಗೆ ಸಂಪತ್ತಿಗೋಸ್ಕರ ನಿಮ್ಮ ಜೊತೆಗೆ ಬರಬೇಕಾದವನಲ್ಲ, ನನಗೊಂದು ಸ್ಥಾನ ಬೇಕು. ನನಗೆ ನಿಮ್ಮ ಇಡೀ ರಾಕ್ಷಸ ಸೈನ್ಯದ ಯಾಜಮಾನ್ಯ ಕೊಡ್ತೀರಿ ಅಂತಂದ್ರೆ, ನನ್ನನ್ನು ಒಡೆಯ ಅಂತ ಸ್ವೀಕರಿಸ್ತೀರಿ ಅಂದ್ರೆ ಬರ್ತೇನೆ. ಒಂದು. ಎರಡನೇದು, ನೀವು ಈಗ ಯಾರನ್ನ ಒಡೆಯ ಅಂತ ಕರ್ಕೊಳ್ತಿದ್ದೀರೋ ಅವನ ಕುತ್ತಿಗೆ ಮೇಲೆ ಕೂತು ನಾನು ಯುದ್ಧ ಮಾಡಬೇಕು. ಹಾಗಿದ್ರೆ ಮಾತ್ರ ಒಪ್ಪಿಕೊಳ್ತೇನೆ. ಬಹಳ ಸ್ವಾಭಿಮಾನಿಗಳು ಈ ರಾಕ್ಷಸರು. ಬಲಿ ಆಗದ ನಾಯಕ. ಬಲಿಯನ್ನು ಹಾಗೆಲ್ಲ ನಾವು ಬಿಟ್ಕೊಡ್ಲಿಕ್ಕಾಗಲ್ಲ. ನೀನು ಯಾವ ಪಕ್ಷದಲ್ಲಿ ಬೇಕಾದ್ರೂ ಇರು, ಗೆಲುವು ನಮ್ದೆ, ನಮ್ಗೆ ಶುಕ್ರಾಚಾರ್ಯ ಇದ್ದಾರೆ ಅಂತ ಹೇಳಿದ್ರು, ವಾಪಸ್ ಹೋದ್ರು. ಇಂದ್ರನಿಗೆ ಸುದ್ದಿ ಹೋಯಿತು. ಇಂದ್ರನಿಗೆ ಸುದ್ದಿ ಹೋದ ತಕ್ಷಣ ಅವನು ಕೂಡಲೇ ದೇವತೆಗಳ ಸಮೂಹವನ್ನು ಕರ್ಕೊಂಡು ಬಂದ. ರಜಿ ಇದೇ ಕಂಡೀಷನ್ ಇಟ್ಟ, ನಾನು ನಿಮ್ಮ ನಾಯಕ ಅಂತ ಒಪ್ಪಿಕೊಳ್ಬೇಕು, ಮತ್ತು ನಿಮ್ಮ ನಾಯಕನಾಗಿ ಈಗ ಯಾರಿದ್ದೀರೋ ಅವರ ಕುತ್ತಿಗೆ ಮೇಲೆ ಕೂತು ನಾನು ಯುದ್ಧ ಮಾಡಬೇಕು. ಇಂದ್ರ ಹೇಳಿದ, ಗೆಲ್ಲುವುದು ಮುಖ್ಯ, ರಾಕ್ಷಸರನ್ನು ಸೋಲಿಸಿದ್ಮೇಲೆ ಮತ್ತೆ ನೋಡೋಣ ಮುಂದಿದ್ದೇನು ಅಂತ.
ಒಟ್ಟಂತೂ ಕಳೆಯನ್ನ ಕೀಳುವುದು ಮುಖ್ಯ, ಬೆಳೆ ಆಗತ್ತೆ ಬಿಡುತ್ತೆ ಆಮೇಲೆ ಆಮೇಲೆ ನೋಡೋಣ ಅಂತೇಳಿ ಆಯ್ತು ಅಂತ ಒಪ್ಪಿಕೊಂಡ. ಯುದ್ಧವನ್ನು ಮಾಡಿದ. ಸ್ವತಃ ಒಳ್ಳೆಯ ಯುದ್ಧ ಕೌಶಲ ಹೊಂದಿದ್ದವ, ಸಾಮಾನ್ಯ ಅಲ್ಲ ರಜಿ. ದೈತ್ಯರು ಸೋತು ಹೋದ್ರು. ಸೋತು ಹೋದ್ಮೇಲೆ ನಾಯಕ ಅಂತ ಅವನನ್ನೇ ಘೋಷಣೆ ಮಾಡಿ ಇಂದ್ರನ ಪಟ್ಟದ ಪದವಿಯಲ್ಲಿ ಅವನನ್ನು ಕೂಡಿಸಿದ್ರು. ಕೂಡಿಸಿ ಬಹಳ ಕಾಲ ಇದ್ದ. ಅವನು ಯುದ್ಧ ಮಾಡುವಾಗಲೂ ಇಂದ್ರನ ಹೆಗಲ ಮೇಲೆ ಕೂತ. ಇಂದ್ರ ವೃಷಭದ ರೂಪವನ್ನು ತೊಟ್ಟು ಅವನಿಗೆ ಸಹಾಯಕ್ಕೆ ಬಂದ. ಅವನ ಕುತ್ತಿಗೆ ಮೇಲೆ ಕೂಡಿಸ್ಕೊಳ್ಳಿಕ್ಕೋಸ್ಕರ ಒಂದು ಎತ್ತಿನ ರೂಪದಲ್ಲಿ ಇಡೀ ಯುದ್ಧವನ್ನೆಲ್ಲ ಮುಗಿಸಿ ಆದ್ಮೇಲೆ ಇಂದ್ರನ ಪದವಿಯಲ್ಲಿ ಕೂಡಿಸಿದ್ರು. ಬಹಳ ಕಾಲ ಆದ್ಮೇಲೆ ಅವನಿಗೆ ಅನ್ನಿಸ್ತು, ಅಯ್ಯೋ, ಈ ನಮ್ಮ ಊರಿನ ಸೌಂದರ್ಯ, ನಮ್ಮ ಊರಿನ ವ್ಯವಸ್ಥೆ ಅಷ್ಟು ಸುಲಭ ಅಲ್ಲ ಇದು. ಮತ್ತೆ ನನಗಿದ್ರಲ್ಲಿ ಏನು ಆಸಕ್ತಿ ಇಲ್ಲ. ನಮ್ಮ ಮನುಷ್ಯ ಸಹಜವಾದ ಭಾವನೆಗಳೇ ಇಲ್ಲ. ಇವ್ರು ಎಲ್ಲ ನೋಡಿದ್ರೆ ದೇವತೆಗಳದ್ದೇ ಯೋಚನೆ. ಅವ್ರಿಗೆ ಯಾವಾಗಲೂ ಬಹಳ ದೀರ್ಘಕಾಲದ ಯೋಚನೆ. ನಮ್ಗೆ ಇವತ್ತು ನಾಳೆದ ಯೋಚನೆ ಮಾಡ್ತಾ ಇರ್ತೇವೆ. ಇದೆಲ್ಲ ಯಾಕೋ ಸರಿ ಹೋಗಲ್ಲ ನನಗೆ ಅಂತ ಇಂದ್ರನಿಗೆ ಪದವಿಯನ್ನು ವಾಪಸ್ ಕೊಟ್ಟು ಭೂಮಿಗೆ ಬರ್ತಾನೆ. ಅವನ ಹೆಸರು ಹಾಗೆ ಉಳಿದು ಬಿಡುತ್ತೆ, ಕಕುತ್ಸ್ಥ. ಕಕುತ್ ಅಂದ್ರೆ ಕುತ್ತಿಗೆ ಮೇಲೆ ಸ್ಥ, ಕುಳಿತು ಯುದ್ಧ ಮಾಡಿದ ವೀರ ಅಂತ. ಹಾಗಾಗಿ ಕಕುತ್ಸ್ಥ ಉಳಿದು ಬಿಟ್ಟ. ಅವನ ಮಗ ರಘು. ರಘುವಿನ ಮಗ ಕಲ್ಮಾಶಪಾದ. ಕಲ್ಮಾಶಪಾದನ ಮಗ ಶಂಖಣ. ಶಂಖಣನ ಮಗ ಸುದರ್ಶನ. ಸುದರ್ಶನ ಮಗ ಅಗ್ನಿವರ್ಣ. ಅಗ್ನಿವರ್ಣನ ಮಗ ಶೀಘ್ರಗ. ಶೀಘ್ರಗನ ಮಗ ಮರು. ಮರುವಿನ ಮಗ ಪ್ರಶುಶ್ರುಕ ಅಂತ ಅವನ ಹೆಸರು. ಆ ಪ್ರಶುಶ್ರುಕನ ಮಗ ನಹುಷ. ನಹುಷನ ಮಗ ಯಯಾತಿ. ಆ ನಹುಷ ಯಯಾತಿ ಅಲ್ಲ, ಅವರು ಚಂದ್ರವಂಶದವರು. ಇದು ಸೂರ್ಯವಂಶದಲ್ಲಿ ಒಬ್ಬ ನಹುಷ ಇದ್ದಾನೆ, ಸೂರ್ಯವಂಶದಲ್ಲಿ ಒಬ್ಬ ಯಯಾತಿ ಇದ್ದಾನೆ. ಈ ಯಯಾತಿಯ ಮಗ ನಾಭಾಗ. ನಾಭಾಗನ ಮಗ ದಶರಥ. ದಶರಥನಿಗೆ ಈಗ ಈ ರಾಮ ಲಕ್ಷ್ಮಣರು ಇಬ್ರು ಮಕ್ಕಳು, ಜೊತೆಗೆ ಭರತ ಶತ್ರುಘ್ನರು ಇಬ್ರು ಇನ್ನು ಈಗ ನಮ್ಮ ಜೊತೆಗೆ ಬಂದ ಮಕ್ಕಳು ಅಂತ. ಇಷ್ಟು ಒಂದು ಫ್ಯಾಮಿಲಿ ಟ್ರೀ ಪರಿಚಯ ಕೊಡುವುದು ಅಂದ್ರೆ ನಮಗೆ ಮೂರನೇ ತಲೆಮಾರೇ ಬಹಳ ಕಷ್ಟ. ನೆನಪಿದ್ರೆ ದೊಡ್ಡದು. ಹೇಗಿರ್ತಾರೆ ಬಿಡಿ, ಅದು ಗೊತ್ತೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಏನ್ ಮಾಡಿದ್ರು, ಹೇಗಿದ್ರು. ಯಾರೋ ಒಬ್ರು ನಮ್ಮವರು ಕೂಡ ಪೂರ್ವದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಾರೋ ಗೊತ್ತಿಲ್ಲ. ನಮ್ಗೆ ಅದರ ಬಗ್ಗೆ ಒಂದು ಕಳಕಳಿಯೂ ಇಲ್ಲ. ಮಾಡಿರ್ತಾರೆ ಅಂತ ಅನ್ನೋ ಖುಷಿಯ ಹೆಮ್ಮೆಯೂ ಇಲ್ಲ. ಅಯ್ಯೋ ಏನಾದ್ರೆ ಏನು, ನಮ್ಗೇನಾದ್ರೂ ಉಳಿಸೋಗಿದಾರ, ಜಾಗ ಇಟ್ಟಿದಾರ, ಅದಿದ್ರೆ ಅವ್ರು ನೆನಪಿರ್ತಿತ್ತು. ಅದು ನೆನಪಿಲ್ಲ ಕೊನೆಗೆ. ಅಂದ್ರೆ ಇದು ನಿಜವಾಗಿ ನಾವು ಮರ್ತು ಹೋದದ್ರಿಂದಾಗಿ, ನಮ್ಮ ಇತಿಹಾಸದ ಪ್ರಜ್ಞೆ ಇಲ್ಲದೆ ಇರುವುದರಿಂದ, ಅಥವಾ ನಮ್ಮ ಪೂರ್ವಜರಲ್ಲಿ ಏನೇನು ಘಟನೆ ನಡೆದಿತ್ತು ಅದರಿಂದ ನಾವು ಸ್ಫೂರ್ತಿಯನ್ನ ಪಡೆಯುವುದನ್ನ ಮಿಸ್ ಮಾಡ್ಕೊಳ್ತೇವೆ. ಅವ್ರು ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು ಅಂತ ಗೊತ್ತಾದಾಗ ಅದರಿಂದ ಒಂದು ನಮಗೆ ನಮ್ಮದೇ ಆದ ಒಂದು ಸ್ಥೈರ್ಯ ಬರುತ್ತೆ. ಆ ಸ್ಥೈರ್ಯವನ್ನು ಇವತ್ತು ಕಳ್ಕೊಳ್ಳಿಕ್ಕೆ ಕಾರಣ ನಮ್ಮ ಕುಟುಂಬದ ಪೂರ್ವಜರ ಸ್ಮರಣೆ ನಮ್ಗೆ ಇಲ್ಲದೆ ಇರುವುದು. ಮತ್ತೆ ಅವರನ್ನ ಸ್ಮರಣೆ ಮಾಡಿದ್ರೆ ಪಿತೃಗ ದೇವತೆಗಳ ಅನುಗ್ರಹ ವಿಶೇಷವಾಗಿ ಆಗತ್ತೆ ಅಂತ ಒಂದು ಮಾತಿದೆ. ಇವತ್ತಿಗೂ 7 ತಲೆಮಾರುಗಳ ನೆನಪನ್ನು ಇಟ್ಟುಕೊಂಡು ಈ ಆಶೌಚದ ಕರ್ಮಗಳು ಬಂದ್ರೆ ಅಂದ್ರೆ ಹುಟ್ಟಿದ ಸೂತಕ ಮೃತಕಗಳ ಚಿಂತನೆ ಮಾಡುವುದಂತೂ ಹೇಳ್ತಾರೆ. ಅದು ಬೇಗ ಬರುತ್ತೆ ಮೃತಕದ ಸುದ್ದಿ. ಬದುಕಿದ್ದಾಗ ಏನಾಯ್ತು ಅಂತ ಯಾರು ಹೇಳೋರುದಿಲ್ಲ. ತೀರ್ಕೊಂಡ್ರು ಅಂದ್ರೆ ತಕ್ಷಣ ಸುದ್ದಿ ಬರುತ್ತೆ. ಬೇರೆ ಎಲ್ಲ ಕೆಲಸಗಳನ್ನು ಬಿಡಿಸಿ ಅದನ್ನು ತಂದು ನಮ್ಮ ಮುಂದೆ ನಿಲ್ಲಿಸ್ತಾರೆ. ಅದು ಬೇಕದು. ಆದ್ರೆ ಅದು ಕೇವಲ ಸೂತಕದ ದಿವಸ ಮಾತ್ರ ಗೊತ್ತಾಗುವುದಲ್ಲ. ಅದಕ್ಕಿಂತ ಪೂರ್ವದಲ್ಲಿ ಅವರು ಯಾರ್ಯಾರು, ಏನೇನು, ಎತ್ತ, ಹೇಗಿದ್ರು ಇತ್ಯಾದಿಗಳನ್ನ ತಿಳ್ಕೊಳ್ಬೇಕಾದದ್ದು ಮುಖ್ಯ ಅನ್ನುವ ದೃಷ್ಟಿಯಿಂದ ವಸಿಷ್ಠರು ಇಡೀ ಹೇಳ್ತಾರೆ. ರಾಮಲಕ್ಷ್ಮಣಯೋರರ್ಥೆ ತ್ವತ್ಸುತೆ ವರಯೇ ನೃಪ. ಇಂತಹ ಒಳ್ಳೆಯ ಮನೆತನದಿಂದ, ಇಂತಹ ಶ್ರೇಷ್ಠ ಕುಟುಂಬದ ಮನೆತನದಿಂದ ರಾಮಲಕ್ಷ್ಮಣರು ಬಂದಿದ್ದಾರೆ. ವರಯೇ, ನಿನ್ನ ಮಕ್ಕಳನ್ನ ಈ ಇಂತಹ ಸಚ್ಚಾರಿತ್ರವುಳ್ಳಂತಹ ಹಿರಿಯರಿಂದ ಕೂಡಿದ, ಹಿರಿಯರ ಪರಂಪರೆಯಿಂದ ಕೂಡಿದ ಮಕ್ಕಳಿಗೆ ನಾನು ನಿನ್ನ ಕಡೆಯ ಹೆಣ್ಣು ಮಕ್ಕಳನ್ನ ಮದುವೆಗಾಗಿ ಬೇಡ್ತಾ ಇದ್ದೇನೆ, ವರಯೇ, ವರಿಸ್ತಾ ಇದ್ದೇನೆ ಅಂತ ಹೇಳ್ತಾನೆ. ನಾವು ಕೂಡ ನಮ್ಮ ಕಡೆಯಿಂದ ಏನು ಹೇಳಬೇಕು ಅದನ್ನ ಶತಾನಂದ ಬಹಳ ಸುಂದರವಾಗಿ ಹೇಳ್ತಾನೆ. ನಮ್ಮ ವಂಶದಲ್ಲಿ ಪೂರ್ವಜ ಅಂತ ಪ್ರಥಮ ಹೆಸರನ್ನು ನೆನಪಿಸಿಕೊಳ್ಳುವುದು ನಿಮಿ. ಅವನು ಪೃಥ್ವಿಯ ಸಮಗ್ರ ಅಧಿಕಾರವನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದ ಪರಮ ಧರ್ಮಾತ್ಮ. ಅವನಿಗೊಬ್ಬ ಮಗ ಇದ್ದ, ಮಿಥಿ. ಮಿಥಿಯ ಮಗ ಜನಕ. ಇದು 1ನೇ ಜನಕ. ನಾವು ಪುಲಿಕೇಶಿ, ಇಮ್ಮಡಿ ಪುಲಿಕೇಶಿ, ಮುಮ್ಮಡಿ ಪುಲಿಕೇಶಿ, ನಾಲ್ವಡಿ ಪುಲಿಕೇಶಿ ಅಂತೆಲ್ಲ ಹೇಳ್ತೇವಲ್ವಾ, ಅದು ಪ್ರಾಚೀನರದ್ದೇ ಚಿಂತನೆ. ಜನಕ 1ನೇ ಜನಕ. ಅವರೇ ಹೇಳ್ತಾರೆ ಏಷವೈ ಪ್ರಥಮ ಜನಕ, ಇವನು ಮೊದಲನೆಯ ಜನಕ. ಇವನಿಗೆ ಜನಕ ಅಂತ ಹೆಸರು ಬಂತು. ಇವನ ಮಗ ಒಬ್ಬ ಇದ್ದ, ಅವನ ಹೆಸರು ಅಮಾವಸು ಅಂತ. ಅಮಾವಸುನ ಮಗ ನಂದಿವರ್ಧನ. ನಂದಿವರ್ಧನನ ಮಗ ಸುಕೇತು. ಸುಕೇತುವಿನ ಮಗ ದೇವರಾತ. ದೇವರಾತನ ಮಗ ಬೃಹದ್ರಥ. ಅವನ ಮಗ ಮಹಾವೀರ. ಅವನ ಮಗ ಧೃತಿಮಾನ್. ಅವನ ಮಗ ಸುಧೃತಿ. ಸುಧೃತಿಯ ಮಗ ದೃಷ್ಟಕೇತು. ದೃಷ್ಟಕೇತುವನ ಮಗ ಹರಿಯಶ್ವ. ಹರಿಯಶ್ವನ ಮಗ ಮರು. ಅಲ್ಲೊಬ್ಬ ಮರು ಬಂದ, ಇಲ್ಲೊಬ್ಬ ಮರು ಇದ್ದಾನೆ.
ಈ ಮರುವಿನ ಮಗ ಪ್ರತೀಂಧಕ, ಪ್ರತೀಂಧಕನ ಮಗ ಕೀರ್ತಿರಥ, ಕೀರ್ತಿರಥನ ಮಗ ದೇವಮೀಢ, ದೇವಮೀಢನ ಮಗ ವಿಬುಧ, ವಿಬುಧನ ಮಗ ಕೀರ್ತಿರಾತ, ಕೀರ್ತಿರಾತನ ಮಗ ಮಹಾರೋಮ, ಅವನ ಮಗ ಸ್ವರ್ಣರೋಮ, ಅವನ ಮಗ ಹ್ರಸ್ವರೋಮ, ಅವನ ಮಗ ಈಗ ಕ್ಷೀರಧ್ವಜ ನಾನು ಅಂತ ಹೇಳುತ್ತಾನೆ. ಎದುರುಗಡೆ ಬಂದು ನಿಲ್ತಾನವನು. ಸ್ವರ್ಣರೋಮ್ನಸ್ತು ರಾಜರ್ಷೇಹಿ ಹೃಸ್ವರೋಮ ವಿಜಾಯತಃ ತಸ್ಯ ಪುತ್ರದ್ವಯಂ ರಾಜೋ ಧರ್ಮಜ್ಞಶ್ಚ ಮಹಾತ್ಮನಃ ಜ್ಯೇಷ್ಠೋಹಂ ಅನುಜೋ ಭ್ರಾತ ಕುಶಧ್ವಜ. ನಾನು ಕ್ಷೀರಧ್ವಜ, ಜನಕ ಅಂತ ಕರೀತಾರೆ. ಅದು ನಮ್ಮಲ್ಲಿ ಯಾರೇ ರಾಜರಾದರೂ ಕೂಡ ಅವರಿಗೆ ಜನಕ ಅಂತ ಕರೀತಾರೆ. ನನ್ನ ತಮ್ಮ ಕುಶಧ್ವಜ, ನನಗೆ ಹೆಸರು ಇದ್ದದ್ದು ಕ್ಷೀರಧ್ವಜ. ಕ್ಷೀರಧ್ವಜ ಅಂದ್ರೆ ಕ್ಷೀರ ಅಂದ್ರೆ ನೇಗಿಲು, ನೇಗಿಲನ್ನೇ ಧ್ವಜದಲ್ಲಿ ಚಿಹ್ನೆಯಾಗಿ ಹೊಂದಿದವ ಅಂತ ಅರ್ಥ. ನನ್ನನ್ನು ಕ್ಷೀರಧ್ವಜ ಅಂತ ಕರೀಲಿಕ್ಕೆ ಕಾರಣ ನೇಗಿಲೇ ನನ್ನ ಧ್ವಜದ ಚಿಹ್ನೆ. ದುರ್ಯೋಧನನಿಗೆ ನಾಗಧ್ವಜ ಅಂತ ಕರೀತಾ ಇದ್ರು. ನಾಗಧ್ವಜ ಅಂದ್ರೆ ಸರ್ಪ ಅಲ್ಲ, ನಾಗ ಅಂದ್ರೆ ಆನೆ. ನಮಗೆ ಈ ಶಬ್ದದ ಅರ್ಥ ಗೊತ್ತಿಲ್ಲದೆ ಎಷ್ಟೋ ಜನ ನೀರೊಳಗೆದ್ದು ಬೆಮರ್ದನ್ ಉರಗ ಪತಾಕನ್ ಅಂತ, ಉರಗ ಪತಾಕ ಅಂದ್ರೆ ಆ ನಾಗಧ್ವಜ ಅಂದ್ರೆ ಸರ್ಪಧ್ವಜ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಆದ್ರೆ ಹಸ್ತಿನಾವತಿ ಅಂತ ಹೆಸರು, ನಾಗಪುರ ಅಂತ ಹೆಸರು. ಹಸ್ತಿನಾವತಿ ಅಂದ್ರೆ ಹಸ್ತಿ ಅಂದ್ರೆ ಆನೆ, ಹಸ್ತಿ ಅಂದ್ರೆ ಹಸ್ತ ಉಳ್ಳದ್ದು. ಪ್ರಾಣಿಗಳಲ್ಲಿ ಹಸ್ತ ಉಳ್ಳ ಒಂದೇ ಒಂದು ಪ್ರಾಣಿ ಯಾವುದು ಅಂತಂದ್ರೆ ಆನೆ, ಪ್ರತ್ಯೇಕವಾಗಿ. ಉಳಿದದ್ದು ಕೈಯನ್ನೇ ಹಸ್ತವಾಗಿ, ಅಂದ್ರೆ ಉಳಿದ ಎರಡು ಭಾಗವನ್ನೇ ಹಸ್ತವಾಗಿ ತಗೊಳ್ಳೋದು, ಅಳಿಲು, ಕೋತಿ ಇತ್ಯಾದಿಗಳಿದ್ರೂ ಕೂಡ ಕಾಲು ಬಿಟ್ಟು ಒಂದು ಪ್ರತ್ಯೇಕವಾದ ಕೈಯಲ್ಲೇ ಕೆಲಸ ಮಾಡುವ ಹಾಗಿನ ಇಂದ್ರಿಯ ಇರುವಂತಹದ್ದು ಆನೆಗಾದ್ರಿಂದ ಅದನ್ನು ಹಸ್ತಿ ಅಂತ ಕರೀತಾರೆ. ಅಂತಹ ಹಸ್ತಿನಾಪುರದ ಒಡೆಯ ದುರ್ಯೋಧನಾದ್ರಿಂದಾಗ ಅವನನ್ನು ಹಸ್ತಿಧ್ವಜ ಅಂತ ಕರಿತಾ ಇದ್ರು. ನಾಗಧ್ವಜ, ಹಸ್ತಿಧ್ವಜ ಅಂತ. ಇಲ್ಲಿ ಇವನು ಹೇಳ್ತಾನೆ, ನಾನು ಕ್ಷೀರಧ್ವಜ. ನಾನು ಉಳುವಾಗ ಪಡೆದ ಅಯೋನಿಜೆಯಾದ ಸೀತೆಯನ್ನ ಕ್ಷೀರತಃ ಜಾತ, ಅವಳಿಗೆ ಆ ಹೆಸರು ಯಾಕಿಟ್ರು ಅಂದ್ರೆ ನೇಗಿಲನ್ನ ಉಳುವಾಗ ಸಿಕ್ಕಿದವಳು, ಆದ್ರಿಂದಾಗಿ ಕ್ಷೀರತಃ ಜಾತ, ನೇಗಿಲಿನಿಂದಲೇ ಪಡೆದು ಬಂದವಳು. ಇವಳನ್ನ ನಿಮಗೆ ಮದುವೆ ಮಾಡಿಕೊಡ್ಲಿಕ್ಕೆ ಸೀತಾಚ ಕನ್ಯಾ ಪದ್ಮಾಕ್ಷಿ ಮಹ್ಯಂ ವೈ ದೀಯತಾಂ ಇತಿ, ನೀವು ಅತ್ಯಂತ ಪ್ರೀತಿಯಿಂದ ಇಲ್ಲಿ ತನಕ ಸಕುಟುಂಬರಾಗಿ ಬಂದಿದ್ದೀರಿ. ನಮ್ಮ ಕುಟುಂಬದ ಹಿರಿಮೆಯನ್ನು ಕೂಡ ನಾನು ಪರಿಚಯಿಸಿಕೊಡ್ತೀನಿ. ಇಂತಹ ಒಳ್ಳೆಯ ಮನೆತನದಿಂದ ಬಂದಂತಹ ಸೀತೆಯನ್ನ, ಪದ್ಮಾಕ್ಷಿಯಾದಂತಹ ಇವಳನ್ನ ನಿಮಗೂ ನಾನು ಒಪ್ಪಿಸ್ಲಿಕ್ಕೆ ತುಂಬಾ ಸಂತೋಷ ಪಡ್ತೇನೆ ಅಂತ ಕುಶಧ್ವಜನ ಮಕ್ಕಳಿಬ್ಬರ ಹೆಸರನ್ನು ಪರಿಚಯ ಮಾಡಿಕೊಡ್ತಾನೆ. ಅವರು ಸಾಂಕಾಶ್ಯ ಅನ್ನುವ ಜಾಗದಲ್ಲಿ ಅವನು ಆಡಳಿತ ನಡೆಸ್ತಾ ಇರ್ತಾನೆ. ಕ್ಷೀರಧ್ವಜ ಇಲ್ಲಿ ಮಿಥಿಲೆಯಲ್ಲಿ ಇರ್ತಾನೆ. ಸಾಂಕಾಶ್ಯ ಅಂತಂದು ಆ ಮಿಥಿಲಾ ಪಟ್ಟಣದ ಇನ್ನೊಂದು ಭಾಗದ ಜಾಗ. ಅಲ್ಲಿ ಕುಶಧ್ವಜ ಅವನು ಹೇಳ್ತಾನೆ, ನಮ್ಮ ತಂದೆ ತೀರಿದ ಮೇಲೆ ನಾವು ಇಬ್ರು ವಿಭಾಗ ಮಾಡಿಕೊಂಡು ಈ ರಾಜ್ಯವನ್ನು ಆಳ್ತಾ ಇದ್ದೇವೆ. ಆದ್ರೆ ನಮ್ಮಲ್ಲಿ ರಾಜ್ಯದ ಆಳ್ವಿಕೆಯಲ್ಲಿ ವ್ಯವಸ್ಥೆ ಎರಡಿದೆ ಹೊರತು ಮನಸ್ಸು ಯಾವತ್ತೂ ಕೂಡ ಭಿನ್ನವಾಗಿಲ್ಲ. ಯಾರಿಗೆ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಪರಸ್ಪರ ಸಹಾಯ ಕೊಟ್ಟುಕೊಳ್ಳುವರಾದ್ರಿಂದ ನೀವು ನಮ್ಮ ಇಬ್ಬರ ಮನೆತನದ 4 ಮಕ್ಕಳನ್ನು ನಿಮ್ಮ 4 ಮಕ್ಕಳಿಗೆ ಪಡೆದುಕೊಳ್ಳುವುದು ನನಗೆ ತುಂಬಾ ಶ್ರೇಯಸ್ಕರ ಅಂತ ಹೇಳ್ತಾನೆ. ಹೀಗೆ ಹೇಳಿದ ಮೇಲೆ ಮುಂದೆ ವಿವಾಹದ ಪ್ರಸಂಗ ನಡೆಯುತ್ತೆ. ಈ ಭಾಗವನ್ನು ಒಂಚೂರು ನೋಡಬೇಕು, ಯಾಕೆಂದ್ರೆ ಈ ಅರಣ್ಯ ಬಾಲಕಾಂಡದ 73ನೆಯ ಅಧ್ಯಾಯವನ್ನ ಓದಿದ್ರೆ ಅಕಸ್ಮಾತ್ ವಿವಾಹ ಯೋಗ ಇಲ್ಲದೆ ತುಂಬ ತಾಪತ್ರಯ ಆಗಿದ್ರೆ ಅದು ಪರಿಹಾರ ಆಗುತ್ತೆ ಅಂತ ಒಂದು ಫಲ ಇದೆ. ಕುಟುಂಬದ ವ್ಯವಸ್ಥೆಯನ್ನ ಒಳ್ಳೆ ರೀತಿಯಿಂದ ಸಮೃದ್ಧಿಗೊಳಿಸುವುದಕ್ಕೋಸ್ಕರ ಈ ಅಧ್ಯಾಯದ ಪಾರಾಯಣ ತುಂಬಾ ಮುಖ್ಯ ಅಂತ ಹೇಳ್ತಾರೆ. ತುಂಬಾ ಅಧ್ಯಾಯಗಳಿಗೆ ಬೇರೆ ಬೇರೆ ಫಲ ಇದೆ. ನಾನು ಅದನ್ನು ಯಾವುದನ್ನು ಹೇಳಲಿಕ್ಕೆ ಹೋಗ್ಲಿಲ್ಲ. ಹಾಗೆ ನಿಮ್ಗೆ ಅದನ್ನು ನೋಡ್ಬೇಕು ಅಂತಿದ್ರೆ ಮಂತ್ರ ರಾಮಾಯಣ ಅಂತ ಒಂದು ಪುಸ್ತಕ ಸಿಗುತ್ತೆ. ಅದನ್ನು ಹುಡುಕಿದ್ರೆ ಅದರಲ್ಲಿ ಯಾವ ಅಧ್ಯಾಯವನ್ನು ಯಾವ ಕಾರಣಕ್ಕೋಸ್ಕರ ಪಾರಾಯಣ ಮಾಡಿದ್ರೆ ಒಳ್ಳೇದಾಗುತ್ತೆ. ಸುಂದರಕಾಂಡದ ಸಾಮಾನ್ಯ ಬಹಳ ಜನ ಪರಿಚಯ ಇರುತ್ತೆ. ಅದರಲ್ಲಿ ರಾಮಾಯಣದ ಬೇರೆ ಬೇರೆ ಅಧ್ಯಾಯಗಳಿಗೆ ಬೇರೆ ಬೇರೆ ವಿಶಿಷ್ಟವಾದ ಫಲಗಳನ್ನು, ಅದರಲ್ಲಿ ರಾಮನ ಪೂಜೆ ಮಾಡಿ ರಾಮನಿಗೊಂದು ವಿಶಿಷ್ಟವಾದ ಹಾಲು, ಬಹಳ ಸರಳವಾಗಿ ಹಾಲು, ಮೊಸರು, ಕಲ್ಸಕ್ಕರೆ ಏನೋ ಒಂದು ನಿವೇದನೆ ಮಾಡಿ ಆ ಪಾರಾಯಣ ಮಾಡಿ ದೇವರಿಗೆ ಪೂಜೆ ಮಾಡಿದ್ರೆ ಅದು ಇಷ್ಟು ದಿನ ಮಾಡಬೇಕು ಅಂತ ಒಂದಿರುತ್ತೆ. ಅದರಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟ ದೋಷಗಳಿದ್ದು ಅದು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಅನುಕೂಲಕರವಾಗುವಂತೆ 73ನೆಯ ರಾಮ ವಿವಾಹದ ಪ್ರಸಂಗವನ್ನ ಪಾರಾಯಣ ಮಾಡಿಕೊಳ್ಳಿ ಅಂತ ಪ್ರಾಚೀನರು ಬಹಳ ವಿಶೇಷವಾಗಿ ಮುತುವರ್ಜಿ ವಹಿಸಿ ಅದನ್ನು ಹೇಳ್ತಾರೆ. ಅದರ ಭಾಗವನ್ನ ಸುಮ್ಮನೆ ನೋಡ್ತಾ ಹೋಗೋಣ. ಎಲ್ಲರೂ ಬಂದಿದ್ದಾರೆ, ದಶರಥನ ಪರಿವಾರದವರೆಲ್ಲ ಬಂದಿದ್ದಾರೆ. ಬಂದು ಪೂರ್ವದ ದಿನಗಳಲ್ಲಿ, ಇವತ್ತು ಮದುವೆ ಅಂದ್ರೆ ಬೆಳಿಗ್ಗೆ 8 ಗಂಟೆಗೆ ಬಂದು ಮಧ್ಯಾಹ್ನ 12 ಗಂಟೆಗೆ ವೇದಿಕೆ ಖಾಲಿಯಾಗಿರುತ್ತೆ.
ಬರೀ ಮಂತ್ರಾಕ್ಷತೆ ಸಿಕ್ಕಿದ್ರೆ ದೊಡ್ಡದು. ಅದು ಅಷ್ಟೊತ್ತಿಗೆ ಬಂದು ನೆಕ್ಸ್ಟ್ ಮಧ್ಯಾಹ್ನದವ್ರು ಬಂದಿದ್ರೆ ಕ್ಲೀನ್ ಮಾಡಿ ಕೊಡಿ ಅಂತ ಅವ್ರು ಗಲಾಟೆ ಮಾಡ್ತಿರ್ತಾರೆ. ಜಮಖಾನ ಎಲ್ಲ ತೆಗೆದು ಮತ್ತೆ ಮೊದಲು ನೀವು ಹೊರಡುವ ಮುಂಚೆನೆ ನೆಕ್ಸ್ಟ್ ಮದುವೆದು ಬೋರ್ಡ್ ಬಿದ್ದಿರುತ್ತೆ. ನಿಮ್ಗೆ ಡೌಟ್ ಬರುತ್ತೆ, ಇವತ್ತು ಯಾರು ಮದುವೆ ಆಗಿದ್ದು, ಈ ಹೆಸರು ಬರ್ತಿದೆ. ಅವ್ರು ಹೇಳ್ತಾರೆ ಅದು ಮಧ್ಯಾಹ್ನದ ಮೇಲಿದ್ರಿ, ನೀವು ಇನ್ನು ಲೇಟ್ ಹೋಗ್ತಾ ಇದ್ರಿ, ಫಸ್ಟ್ ಅದನ್ನು ನಿಮ್ಮ ಜಾಗ ಖಾಲಿ ಮಾಡಿ ಮೊದಲು ಅಂತ ಅವ್ನು ಬಂದು ಬೈತಾನೆ. ಅಂದ್ರೆ ನಮಗೆ ಮದುವೆ ಅಂದ್ರೆ ಇವತ್ತೇನು ಅಂದ್ರೆ ಒಂದು ಫೋಟೋ ಸೆಷನ್ ಅಷ್ಟೇ, ಇನ್ನೇನು ಅದರಲ್ಲಿ ಹೆಚ್ಚಿನ ಭಾಗ ಉಳಿದಿಲ್ಲ. ಆದ್ರೆ ಅದು ಹೇಗಿರುತ್ತೆ ಅನ್ನೋದನ್ನ ರಾಮಾಯಣ ತುಂಬಾ ಸುಂದರವಾಗಿ ಉಲ್ಲೇಖ ಮಾಡುತ್ತೆ. ಇದೆಲ್ಲ ಸಾರ್ಥಕ ಆದ್ರೆ ಮಾತ್ರ, ಸಾರ್ಥಕ ಅಂದ್ರೆ ಅರ್ಥ ಸಹಿತ ತಿಳಿದು ಮಾಡಿದ್ರೆ ಮಾತ್ರ ಕುಟುಂಬ ಅನ್ನೋದು ಚೆನ್ನಾಗಿರುತ್ತೆ. ನಾವು ಇವತ್ತು ಅದರ ಮರ್ಮವನ್ನೇ ತಿಳಿದಿಲ್ಲ, ಅಥವಾ ಅದರ ಬಗ್ಗೆ ಏನಿದೆ ಅಂತ ಪೂರ್ವದಲ್ಲಿ ತಂದೆ ತಾಯಿಗಳಿಗೂ ಬೇಡ, ಮಕ್ಕಳಿಗಂತೂ ಗೊತ್ತೇ ಇಲ್ಲ, ಬಂಧುಗಳಂತೂ ಮಿಷ್ಟಾನ್ನ ವಿತರಿಸಿದ ಅಡಿಗೆ ಚೆನ್ನಾಗಿ ಮಾಡಿದ್ರ, ಮದುವೆ ಫಸ್ಟ್ ಕ್ಲಾಸ್ ಅಷ್ಟೇ, ಮುಗಿದೋಯ್ತು. ಅವ್ರು ಬೇರೆ ಏನು ಕೇಳುವುದೇ ಇಲ್ಲ. ಹುಡುಗನಿಗೆ ಟೋಪಿ ಆದ್ರೂ ಹಾಕಿರಿ, ಹುಡುಗಿಗೆ ಪಂಚೆ ಆದ್ರೂ ಉಡಿಸಿ, ನೀವು ಏನಾದ್ರೂ ಮಾಡಿ, ನಮ್ಗೆ ಸರಿಯಾದ ಭಕ್ಷ್ಯ ಹಾಕಿ ಊಟ ಹಾಕಿ ಕಳಿಸಿ, ನಾವಿಷ್ಟೇ ಕೇಳೋರು ಅಂತ. ಆದ್ರಿಂದಾಗಿ ಯಾರಿಗೂ ಮದುವೆ ಅಂದ್ರೆ ಏನು, ಅದರ ಅವಶ್ಯಕತೆ ಏನು, ಅದರ ಅಗತ್ಯ ಏನು ಅನ್ನೋದರ ತಿಳುವಳಿಕೆ ಅಗತ್ಯವೇ ಇಲ್ಲ. ವಿವಾಹ ಒಂದು ಕೈಪಿಡಿ ಅಂತ ಒಂದು ಸಣ್ಣ ಪುಸ್ತಕ ಇದೆ. ಅವಶ್ಯಕತೆ ಇದ್ದವರು ವಿವಾಹದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬಯಸೋರಿದ್ರೆ ಅದನ್ನ ನೋಡಿದ್ರೆ, ಅರ್ಥ ತಿಳಿದು ಮಾಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ಎಷ್ಟು ಒಳ್ಳೆಯ ಕಲ್ಪನೆ ಇದೆ. ಒಂದು ಕುಟುಂಬ ಅಂದ್ರೆ ಏನು ಅಂತ ನಮಗೆ ಗೊತ್ತಾಗಬೇಕು ಅಂದ್ರೆ ವಿವಾಹದ ಮರ್ಮ ತಿಳ್ಕೊಳ್ಬೇಕು. ವಿವಾಹದ ಕರ್ಮಾಂಗಗಳು ಏನಿದೆ, ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಬಳಸುವ ಜೀರಿಗೆ ಬೆಲ್ಲ ಇರಬಹುದು, ಅಲ್ಲಿ ಬಳಸುವ ಸಪ್ತಪತಿಗೋಸ್ಕರ ಹಾಕುವಂತಹ ಕಲ್ಲುಗಳನ್ನಿಟ್ಟದ್ದಿರಬಹುದು, ಅದಕ್ಕೋಸ್ಕರ ತಯಾರು ಮಾಡುವ ಪದಾರ್ಥಗಳಿರ್ಬಹುದು, ಇದೆಲ್ಲದಕ್ಕೂ ನಮ್ಮ ಬದುಕಿಗೂ ತುಂಬಾ ಸಂಬಂಧ ಇದೆ. ಇದೇನು ಗೊತ್ತಿಲ್ಲದೆ ಅವ್ರೇನೋ ಹೇಳಿಸ್ತಿರ್ತಾರೆ, ಇವ್ರೇನೋ ಮಾಡಿಸ್ತಿರ್ತಾರೆ, ಅವ್ರು ಹೇಳಿದ್ದನ್ನು ಇವ್ರು ಮಾಡಿದಷ್ಟು. ಇವ್ರ ತಲೆಯೆಲ್ಲ ವಿಡಿಯೋದ ಮುಂದೆನೆ ಎದುರುಗಡೆ ಅಲ್ಲಿ ದೊಡ್ಡ ಸ್ಕ್ರೀನ್ ಅಲ್ಲಿ ಹೇಗೆ ಕಾಣಬೇಕು ಅನ್ನೋದೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಆದ್ರಿಂದ ಉಳಿದ ಕಾರ್ಯಕ್ರಮಗಳೆಲ್ಲ ವ್ಯರ್ಥ. ಕೊನೆಗೆ ಏನು ಅಂದ್ರೆ ಮದುವೆ ಆಗಿದೆ ಅಂತ ಸಾಕ್ಷಿಗೆ ನಮ್ಮ ಹತ್ರ ಆಲ್ಬಮ್ ಇದೆ ಅನ್ನೋದು ಒಂದೇ ಬಿಟ್ರೆ ಉಳಿದ ಯಾವ ಭಾವನೆಗಳು ಉಳಿದಿರಲ್ಲ ಅದರಲ್ಲಿ. ಅದಾಗದಂತೆ ನೋಡ್ಕೊಳ್ಳಿಕ್ಕೆ ವಿಶ್ವಾಮಿತ್ರರು ಭರತ ಶತ್ರುಘ್ನರನ್ನ, ರಾಮಲಕ್ಷ್ಮಣರನ್ನ ಕರ್ಕೊಂಡು ಬಂದ ತಕ್ಷಣವೇ ಮಂಗಲಕ್ಕೋಸ್ಕರ ಪೂರ್ವದಲ್ಲಿ ನಾಂದಿ ಶ್ರಾದ್ದವನ್ನು ಮಾಡಿಸ್ತಾರೆ. ನಮಗೆ ಶ್ರಾದ್ದ ಅಂದ ತಕ್ಷಣ ಒಂಥರ ಭಯ, ಅದೇನೋ ಮೈಲಿಗೆ ಆಗ್ಬಿಡುತ್ತೆ ಅಥವಾ ಅನರ್ಥ ಆಗ್ಬಿಡುತ್ತೆ ಅಂತ. ಶ್ರಾದ್ದದಲ್ಲಿ 100 ತರ ಇದೆ. ತಂದೆಯ ಅಥವಾ ತಾಯಿಯ ವರ್ಷಕ್ಕೆ ಸಂಬಂಧಪಟ್ಟ ಶ್ರಾದ್ದ ಒಂದಾದ್ರೆ, ಉಳಿದಂತೆ ನಾವು ಮದುವೆ ಮಾಡುವ ಮುಂಚೆಯೂ ಒಂದು ಶ್ರಾದ್ದ ಮಾಡ್ಲಿಕ್ಕಿದೆ. ಅಂದ್ರೆ ನಮ್ಮ ಪೂರ್ವಜರನ್ನ ಸ್ಮರಿಸಿ ಅವರ ಅನುಗ್ರಹವನ್ನ ಬೇಡುವುದು. ತಂದೆಯ ತಲೆಮಾರು 3, ತಾಯಿಯ ತಲೆಮಾರು 3, ಅಂದ್ರೆ ತಂದೆಯ ತಂದೆಯ ತಾಯಿಯ ತಂದೆಯ ತಾಯಿ, ತಾಯಿಯ ತಂದೆ ಮತ್ತು ತಾಯಿಯ ತಾಯಿ, ಈ 3 ಒಟ್ಟು 12 ತಲೆಗಳನ್ನ ಅವತ್ತು ಸ್ಮರಣೆ ಮಾಡಿ ಅವರೆಲ್ಲರ ಪ್ರಾರ್ಥನೆ ಮಾಡಿ, ಮತ್ತು ಉಳಿದಂತೆ ಮಾತೃಕೆಯರನ್ನ ಸ್ಮರಣೆ ಮಾಡ್ಲಿಕ್ಕಿದೆ. ಅಂದ್ರೆ ಯಾವುದೇ ವಿಘ್ನಗಳು ಉಂಟಾಗಬಹುದು ವಿವಾಹದ ಪ್ರಸಂಗಕ್ಕೆ. ತಂದೆ ತಾಯಿ ಅಂತ ಅತ್ಯಂತ ಹತ್ತಿರದ ಬಂಧು ಬಿಟ್ರೆ ಉಳಿದ ಯಾರೇ ತೀರಿಕೊಂಡ್ರು ಕೂಡ ಆ ವಿವಾಹ ನಿಲ್ಲಿಸಬೇಕಾದ ಅಗತ್ಯ ಇಲ್ಲ. ಅಂದ್ರೆ ನೇರ ಹುಡುಗನಿಗೆ ಸಂಬಂಧಪಟ್ಟ ತಂದೆ ಅಥವಾ ತಂದೆಯ ತಂದೆ ತೀರ ಹತ್ತಿರದ ತಲೆ ಬಿಟ್ರೆ, ಬೇರೆ ಯಾವುದೋ 3ನೇ ತಲೆಮಾರಿ ಈ ತಲೆ ಬಿಟ್ಟು ಬೇರೆ ಯಾವುದೋ ಕಡೆಯಿಂದ ವಿವಾಹಕ್ಕೆ ವಿಘ್ನಕರವಾಗುವಂತಹ ನಾಂದಿ ಮಾಡುವುದೇ ಅದಕ್ಕೋಸ್ಕರ. ಹಾಗಂತ ಹೇಳಿದ್ರೆ 1 ತಿಂಗಳು ಮುಂಚೆ ಮಾಡುವುದಲ್ಲ, 1 ತಿಂಗಳು ಮಧ್ಯದಲ್ಲಿ ಇನ್ನೇನು ಬಂದರೂ ಆಗುದಿಲ್ಲ. ಅದಕ್ಕೊಂದು ಕೆಲವು ದಿನಗಳಿವೆ, 8 ರಿಂದ 15 ದಿವಸದಲ್ಲಿ ಪೂರ್ವ ಸಿದ್ಧತೆ ಮಾಡಿಕೊಳ್ಳುವಾಗ ಅದಕ್ಕೆ ನಾಂದಿ ಶ್ರಾದ್ದವನ್ನು ಮಾಡಬೇಕು ಅಂತ ನಾಂದಿ ಶ್ರಾದ್ದವನ್ನು ಮಾಡ್ತಾರೆ. ಶ್ರಾದ್ದ ಅಂದ್ರೆ ಆ ನಾಂದಿ ಶ್ರಾದ್ದ ಅಂದ್ರೆ ಏನು ಅಂತೆಲ್ಲ ವಿವರಿಸ್ಲಿಕ್ಕೆ ಹೋಗುದಿಲ್ಲ. ಇಲ್ಲೂ ನಾಂದಿ ಶ್ರಾದ್ದ ಮಾಡಿದ್ರು. ಆಮೇಲೆ ಗೋದಾನ. ಗೋದಾನ ಅಂದ್ರೆ ನಮ್ಮ ತಲೆಯಲ್ಲಿ ಪಕ್ಕ ಬರೋದು ಗೋದಾನ ಅಂದ್ರೆ ಒಂದು ಹಸು ತಂದು ಕೊಟ್ರು ಅಂತ ಅಲ್ಲ. ಗೋದಾನ ಅಂದ್ರೆ ಹುಡುಗ ಅಲ್ಲಿಯ ತನಕ ತಾನು ಶೇವ್ ಮಾಡಿರುವುದಿಲ್ಲ, ತಲೆ ಕೂದಲನ್ನ ಅಚ್ಚುಕಟ್ಟಾಗಿ ಕತ್ತರಿಸಿರುವುದಿಲ್ಲ. ಈಗ ಮದುವೆಗಿಂತ ಪೂರ್ವದಲ್ಲಿ ಹುಡುಗಿಗೆ ಇವನು ಹುಡುಗ ಅಂತ ಗೊತ್ತಾಗಬೇಕಲ್ಲ, ಯಾವುದು ಸನ್ಯಾಸಿ ಇಟ್ಕೊಂಡು ಹೆದರಿ ಓಡಬಾರ್ದಲ್ಲ. ಅದಕ್ಕೆ ಚಂದ ಮಾಡಿ ಅವನಿಗೆ ಅವನ ತಲೆ ಕೂದಲನ, ಗೋ ಅಂದ್ರೆ ಸಂಸ್ಕೃತದಲ್ಲಿ ತಲೆ ಕೂದಲು ಅಂತ ಅರ್ಥ, ಅಥವಾ ಮೈಯಲ್ಲಿ ಬೆಳೆದ ತೆಗಿಲಿಕ್ಕೆ ಯೋಗ್ಯವಾದಂತಹ ಭಾಗದ ಕೂದಲುಗಳಿಗೆ ಗೋ ಅಂತ ಅರ್ಥ. ಎಂತ ವಿಚಿತ್ರ ಅರ್ಥ ನೋಡಿ. ದಾನ ಅಂದ್ರೆ ಕೊಡುವುದಲ್ಲ, ದಾನ ಅಂದ್ರೆ ಕತ್ತರಿಸುವುದು ಅಂತ. ದೋ ಅವಖಂಡನೆ ಅಂತ ಧಾತು. ಗೋದಾನ ಅಂದ್ರೆ ಒಂದರ್ಥ ನೀವು ತಿಳ್ಕೊಂಡದ್ದಿದೆ, ಅದು ಅಲ್ಲಿದೆ. ಆದ್ರೆ ಈ ಷೋಡಶ ಸಂಸ್ಕಾರದಲ್ಲಿ ಬರುವಾಗ ಮದುವೆಗಿಂತ ಪೂರ್ವದಲ್ಲಿ ಬರುತ್ತಲ್ವ ಗೋದಾನ, ಆ ಗೋದಾನ ನಾವು ತಿಳಿದ ಗೋದಾನ ಅಲ್ಲ. ಅಲ್ಲಿ ತಲೆ ಕೂದಲನ್ನು ಚೆನ್ನಾಗಿ ಕತ್ತರಿಸಿ ಟ್ರಿಮ್ ಮಾಡಿ ಹುಡುಗನನ್ನ ಹುಡುಗಿಗೆ ಮೆಚ್ಚುಗೆ ಆಗುವಂತೆ, ಒಪ್ಪಿಗೆ ಆಗುವಂತೆ ಸಿದ್ಧಪಡಿಸುವುದು.
ಅದು ಕೂಡ ಶಾಸ್ತ್ರೀಯವಾಗಿ ಕರ್ಮಾಂಗದಂತೆ ಆಗಬೇಕು ಅಂತ. ಸುಮ್ಮನೆ ಎಲ್ಲೋ ಹೋಗಿ ಮಾಡಿಸ್ಕೊಂಡು ಬಂದ ಅಂತಲ್ಲ, ಅದಕ್ಕೆಲ್ಲ ಪ್ರಾರ್ಥನೆ ಮಾಡಿಕೊಂಡು ದೇವತೆಗಳನ್ನು ಕೇಳಿಕೊಂಡು ಕರ್ಮಾಂಗಗಳನ್ನು ಮಾಡುವುದನ್ನು ವಿಶ್ವಾಮಿತ್ರರು ಅನುಷ್ಠಾನ ಮಾಡಿ ತೋರಿಸ್ತಾರೆ. ಆಯ್ತು. ಆ ದಿವಸ ಅಂದ್ರೆ ಸಾಮಾನ್ಯವಾಗಿ 4 ರಿಂದ 5 ದಿವಸ ಒಂದು ಮದುವೆ ಅಂದ್ರೆ. ಈಗ ಅವರು ಎಲ್ಲೋ ಹೋಗಿಯೂ ಬಂದಿರ್ತಾರೆ ಅದನ್ನ ನಡೆಸುವುದಕ್ಕಿಂತ ಮುಂಚೆ. ಅದರಿಂದಾಗಿ ಅದರ ಅರ್ಥವನ್ನು ತಿಳ್ಕೊಳ್ಳುವುದು ಕಷ್ಟ ನಮಗೆ. ಪ್ರತಿ ಕ್ರಮದಲ್ಲೂ ಒಂದೊಂದು ದಿವಸಕ್ಕೆ ಏನೇನಾಗಬೇಕು ಅದೆಲ್ಲ ನೀವು ಹಿರಿಯರಿಂದ ಕೇಳಿ ತಿಳ್ಕೊಂಡ್ರೆ ಅದರ ವ್ಯವಹಾರದ ಬಗ್ಗೆ ಎಷ್ಟು ಅದ್ಭುತವಾದ ಕಲ್ಪನೆ ಇದೆ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಈ ನಿರೀಕ್ಷಣೆ ಮಾಡುವುದು, ಮನೆಗೆ ಕರೆತಂದು ದೇವರ ಸಮಾರಾಧನೆ ಮಾಡುವುದು ಇತ್ಯಾದಿಗಳೆಲ್ಲ ಮನೆಯಲ್ಲಿ ಆದ್ಮೇಲೆ ರಾತ್ರಿಯ ಹೊತ್ತಿಗೆ ಉತ್ತರದ ದಿಕ್ಕಿಗೆ ಧ್ರುವ ನಕ್ಷತ್ರವನ್ನ ತೋರಿ ಅದರ ಪಕ್ಕದಲ್ಲಿರುವಂತಹ ಅರುಂಧತಿ ಮತ್ತು ವಸಿಷ್ಠವನ್ನ ರಾತ್ರಿ ತೋರಿಸ್ಬೇಕು. ಇವತ್ತು ಹಗಲಿಗೆ ತೋರಿಸಿ ಶುರು ಮಾಡಿರ್ತಾರೆ ಮೊದಲೇನೆ. ನಾವು ಇಲ್ಲಿಂದನೇ ಹೇಳ್ತೇವೆ ಅಪಸವ್ಯಗಳನ್ನ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ. ಆದ್ರೆ ಅದು ಮದುವೆಯ ರಾತ್ರಿಯ ದಿವಸ ತೋರಿಸಿ ನಂತರ ಹೇಳುವಂಥದ್ದು. ಇದಾದ ಮೇಲೆ ಅವರಿಬ್ಬರ ಈಗೆಲ್ಲ ಏನಂದ್ರೆ ಮದುವೆ ದಿವಸನೇ ಅಲ್ಲೇ ಏನೋ ಮಾಡಿ ಕೋಣೆಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಗೃಹ ಪ್ರವೇಶ ಹೋಮ ಅಂತ ಅದು ಮಾಡಿ ಮುಗಿಸಿ ಕಳಿಸ್ತಾರೆ. ಅದು ವಸ್ತುತಃ ಗೃಹ ಪ್ರವೇಶಾದಿ ಕರ್ಮಾಂಗಗಳು ಮಾಡುವುದು. ಆ ಹೆಣ್ಣು ಮಗಳು ಮತ್ತೊಮ್ಮೆ ಋತುಮತಿಯಾಗಿ ದೇವತೆಗಳನ್ನ ಪ್ರಾರ್ಥನೆ ಮಾಡಿದ ಮೇಲೆ ಗರ್ಭಾಧಾನಾದಿ ಸಂಸ್ಕಾರಗಳನ್ನು ಮಾಡಬೇಕು ಅಂತಿರುವುದು. ಆದ್ರೆ ಆ ಕ್ರಮದ ವ್ಯವಸ್ಥೆ ಗೊತ್ತಿಲ್ಲ ಅದರಿಂದಾಗಿ ಯಾಕೆ ಅಂತ. ಶ್ರಮ ಆಗಿರುತ್ತೆ ಅವರಿಗೆ, ಅದರ ಹಿನ್ನೆಲೆ ಗೊತ್ತಿರುವುದಿಲ್ಲ. ಅದು ಎಷ್ಟೋ ದಿನಗಳಾಗಿರುತ್ತೆ ಅವರು ದೇಹದ ಋತುವನ್ನ ಕಳೆದು. ಇದೇನು ಗೊತ್ತಿಲ್ಲದೆ ಒಟ್ಟಂತೂ ಅವರನ್ನಿಬ್ಬರನ್ನು ಕೂಡ ಹಾಕಿ ಸಂತೋಷ ಪಡುವುದೇ ಎಲ್ಲ ಮನೆಯಲ್ಲಿ ಹಿರಿಯರಿಗೆ ಹಿಗ್ಗು ಗಲಾಟೆನೆ ಒಂದು ದೊಡ್ಡ ಅಂಶ ಆಗಿ ಬಿಡುತ್ತೆ. ಮದುವೆಯ ದಿವಸ ರಾತ್ರಿ ಅವರನ್ನು ಕೋಣೆಗೆ ಹಾಕುವುದೇ ದೊಡ್ಡ ಸಂಭ್ರಮ ಅಂತ. ಆದ್ರೆ ಅದು ಸಂಭ್ರಮ ಹೌದಾದ್ರೂ ಕೂಡ ಅದಕ್ಕೊಂದು ಕ್ರಮ ಇದೆ. ಸಂಭ್ರಮ ಕ್ರಮ ತಪ್ಪಿ ಹೋದ್ರೆ ಅದು ಮುಂದಿನ ಪರಿಣಾಮ ಸಂಭ್ರಮಕ್ಕೆ ಕಾರಣ ಆಗುವುದಿಲ್ಲ ಅನ್ನೋದನ್ನ ಸೂಚಿಸ್ತಾರೆ. ಆ ದಿವಸಕ್ಕೆ ಗೋದಾನ ಆದ ನಂತರ ಯುಧಾಜಿತ್ ಭರತ ಮತ್ತು ಶತ್ರುಘ್ನರ ಜೊತೆಗೆ ಬಂದವನು, ಅವರಿಗೆ ಬೇಕಾದ ಮಾವ ಅಲ್ವವನು, ಆ ಕಡೆಯಿಂದ ಮಾವನಾಗಿ ಮಾಡಬೇಕಾದ ಕೆಲವು ಕೆಲಸ ಇಲ್ಲೆಲ್ಲ ಒಂದು ವಿಶೇಷ ಗಮನಿಸ್ಬೇಕೇನು ಅಂದ್ರೆ, ಈ ಗೋದಾನ ಮಾಡುವಾಗ ಮಾವ ಬರ್ಲಿ, ಹುಡುಗಿಯನ್ನು ಕರ್ಕೊಂಡು ಬರುವಾಗ ಅವ್ರು ಬರ್ಲಿ ಇವ್ರು ಬರ್ಲಿ, ನೀವು ಕೇಳಿರ್ತೀರಿ ಕೆಲವೊಂದು ಸರ್ತಿ ಮದುವೆಯಲ್ಲಿ ಇಂತಿಂತ ಸಂಬಂಧಿಗಳೇ ಆಗಬೇಕು ಅಂತ. ಅಂದ್ರೆ ಇದು ಕುಟುಂಬದ ರಕ್ಷಣೆ, ಕುಟುಂಬದ ವ್ಯವಸ್ಥೆಯ ರಕ್ಷಣೆ. ಇವಾಗ ಮಾವನನ್ನು ಕರಿ ಅಂದ್ರೆ ಅವಳು ಒಬ್ಳೇ ಇರುದು, ಮಾವನನ್ನು ತಮ್ಮನೂ ಇಲ್ಲ ಅಣ್ಣನಿಲ್ಲ, ಯಾರನ್ನು ಕರೆಯೋದು? ಕೊನೆಗೆ ಯಾರೊಬ್ಬ ಇನ್ನೊಬ್ಬ ಫ್ರೆಂಡ್ ಬರ್ತಾನೆ, ನಾನು ಕರ್ಕೊಂಡ್ ಬರ್ತೇನೆ ಅಂತ ಕರ್ಕೊಂಡ್ ಬರ್ತಾನೆ. ಕೊನೆಗೆ ಅದರ ಅರ್ಥವೇ ಕಳೆದು ಹೋಗ್ಬಿಡ್ತು ಇವತ್ತು. ಆದ್ರೆ ವಸ್ತುತಃ ಪ್ರತಿಯೊಂದು ಸಂಬಂಧಕ್ಕೂ ಅತ್ತೆಯ ಮಕ್ಕಳೇ ಆಗಬೇಕು, ಕೆಲವುದಕ್ಕೆ ಮಗಳ ಮಕ್ಕಳೇ ಆಗಿರ್ಬೇಕು. ಹೀಗೆ ಒಂದು ಕೆಲವು ಸಂಸ್ಕಾರಗಳಿಗೆ ಇಂತಿಂತ ವ್ಯಕ್ತಿಗಳನ್ನೇ ಜೋಡಿಸಿ ಹೇಳುವುದಿದೆ. ಅದರ ಉದ್ದೇಶ ಆ ಸಂಬಂಧಿಗಳೆಲ್ಲ ಈ ಮನೆಯ ಅನಿವಾರ್ಯ ಭಾಗಗಳಾಗಿ ಅವರ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ, ಅವರ ಜೊತೆಗೆ ಒಂದು ಸಂಬಂಧ ಬೆಳೆಸಲಿಕ್ಕೆ ಇದೆಲ್ಲ ನೆಪ. ಸರಿ, ಯುಧಾಜಿತ್ತು ಕೇಕಯಾಧಿಪತಿ, ಅವನು ಇವರಿಗೆ ಬೇಕಾದಂತಹ ಅಂದ್ರೆ ಕುಶ ಹಿಡಿಯುವುದು ಅಂತ, ಅಂದ್ರೆ ಗೋದಾನ ಮಾಡುವಾಗ ದರ್ಭೆ ಹಿಡಿಲಿಕ್ಕಿದೆ, ಅದನ್ನು ಹಿಡಿಯುವ ಕೆಲಸವನ್ನು ಆಚೆಯಿಂದ ಯುಧಾಜಿತ್ ಮಾಡ್ತಾನೆ. ಈ ಕಡೆಯಿಂದ ರಾಮನಿಗೆ ಲಕ್ಷ್ಮಣನಿಗೆ ಬೇಕಾದ ಕರ್ಮಾಂಗಗಳು ಆಗುತ್ತೆ. ಆದ್ಮೇಲೆ ವಸಿಷ್ಠರು ವಿದೇಹದ ರಾಜನಾದಂತಹ ಜನಕನಿಗೆ ಕೆಲವು ಮಾತುಗಳನ್ನು ಹೇಳ್ತಾನೆ. ನಾವು ಬರ್ಬೋದಾ ವೇದಿಕೆಗೆ ಅಂತ. ನಾನು ಕೊಡ್ಲಿಕ್ಕೆ ಸಿದ್ಧ ಇದ್ದೇನೆ, ನೀವು ಏನು ಹೇಳ್ತೀರೋ ಅದನ್ನು ನಾನು ಸದ್ಯೋಹಂ ತ್ವತ್ಪ್ರತೀಕ್ಷೋಸ್ಮಿ ವೇದ್ಯಾಂ ಅಸ್ಯಾಂ ಪ್ರತಿಷ್ಠಿತ. ನೀವು ಕೊಡುವ ತನಕ. ತುಂಬಾ ಚಂದದ ಮಾತಿದೆ. ಏನಂದ್ರೆ, ದಾತೃ ಪ್ರತಿ ಗೃಹೀತೃಭ್ಯಾಂ ಸರ್ವಾರ್ಥ ಸಂಭವಂತಿ ಸ್ವಧರ್ಮಂ ಪ್ರತಿಪದ್ಯಸ್ವ ಕೃತ್ವ ವೈವಾಹ್ಯಮುತ್ತಮಂ. ಏನೆಲ್ಲ ಕೊಡಬೇಕು ಅಂತ ಕೇಳ್ತಾನೆ ಜನಕ. ನಾವು ಕೇಳಲಿಕ್ಕಿಲ್ಲ ಅಂತಾನೆ. ದಾನ ದಾತೃವಶಃ, ದಾನ ಕೊಡುವುದು ದಾತೃವಿನ ಕೈಯಲ್ಲಿದೆ. ಅವನು ಏನ್ ಬೇಕಾದ್ರೂ ಕೊಡ್ಬೋದು. ನಾವು ಈಗ ಏನೆಲ್ಲ ಕಲ್ಪಿಸಿಕೊಳ್ತೇವೆ ಇದ್ಯಾವುದು ಶಾಸ್ತ್ರೀಯ ಅಲ್ಲ. ವರದಕ್ಷಿಣೆ, ವಧು ದಕ್ಷಿಣೆ, ಇದ್ಯಾವುದು ಕೂಡ ಶಾಸ್ತ್ರೀಯ ಅಲ್ಲ. ಇದು ಅವರವರು ಸಂತೋಷದಿಂದ ತಮ್ಮ ಮಕ್ಕಳಿಗೆ ಇರ್ಲಿ ಅಂತ ಕೊಡಬಹುದು ಬಿಟ್ರೆ ಎಲ್ಲಿಯೂ ಕೂಡ ಇದನ್ನು ಕೊಡಬೇಕು ಅಂತ ಅನ್ನುವ ಮಾತು ಎಲ್ಲೂ ಇಲ್ಲ. ಇದನ್ನ ಭಾರತದ ದೊಡ್ಡ ಸಮಸ್ಯೆ, ಶಾಸ್ತ್ರದಲ್ಲಿ ಹೀಗೆಲ್ಲ ಹೇಳಿಬಿಟ್ಟಿದ್ದಾರೆ ಅಂತ ಸುಮ್ಮನೆ ಇಲ್ಲ ಸಲ್ಲದ ಆಪಾದನೆಯನ್ನು ಶಾಸ್ತ್ರದ ಮೇಲೆ ಹಾಕಿ ಅದರ ನೈರ್ಭರ್ಯವನ್ನೇ ಅರ್ಥ ಎಷ್ಟು ಒಳ್ಳೆ ಸಂಗತಿಗಳನ್ನು ಇದ್ಯಾವುದನ್ನು ತಗೊಳ್ಳಲ್ಲ. ಇಲ್ಲದೇ ಇರುವುದನ್ನು ಶಾಸ್ತ್ರದ ಮೇಲೆ ಹಾಕಿ ಇಂತಹದ್ದ ಶಾಸ್ತ್ರ ಬೇಕಾ ನಮಗೆ, ಇಂತಹ ಧರ್ಮ ಬೇಕಾ, ಇಂತಹ ಅವ್ಯವಸ್ಥೆ ಬೇಕಾ ಅಂತ ಬೊಬ್ಬೆ ಹಡಿಯುವ ಅವ್ಯವಸ್ಥಿತ ಚಿತ್ತರ ದೊಡ್ಡ ಪಡೆಯೇ ಸಮಾಜದ ತುಂಬಿಕೊಂಡು ಎಲ್ಲರ ತಲೆಯನ್ನು ತಾವು ಕೆಡಿಸಿಕೊಂಡು ಉಳಿದ ತಲೆಯನ್ನು ಕೆಡಿಸಿ ಸಮಾಜದಲ್ಲಿ ಅದಕ್ಕೊಂದು ಇರುವ ಒಳ್ಳೆಯ ಆಸ್ಥೆಯನ್ನೇ ಕಳೆದು ಬಿಡುವಂತಹ ಪ್ರಸಂಗಗಳು ನಡೀತಾರೆ. ಅದಕ್ಕೆ ಅವನು ಹೇಳ್ತಾನೆ,
ನೀವು ಏನು ಕೊಡ್ತೀರೋ ನಾವು ಅದನ್ನು ಕೇಳುವ ಹಾಗಿಲ್ಲ. ನೀವೇನು ವ್ಯವಸ್ಥೆ ಮಾಡ್ತೀರಿ ಹುಡುಗಿಯ ಕಡೆಗೆ ಮದುವೆ ವಿಷಯದಲ್ಲಿ ಅವ್ರು ಏನ್ ಮಾಡ್ತಾರೋ ಅದು. ಇವತ್ತೆಲ್ಲ ಹುಡುಗನ ಕಡೆಯವರು ಕಾಫಿ ಸರಿ ಕೊಡಿ, ಮಜ್ಜಿಗೆ ಕೊಡ್ಲಿಲ್ಲ, ರಾತ್ರಿ ನೀವು ನಮಗೆ ಮಲ್ಕೊಳ್ಳಿಕ್ಕೆ ಸರಿಯಾದ ವ್ಯವಸ್ಥೆ ಮಾಡಲಿಲ್ಲ, ಅಲ್ಲಿ ಗುಡ್ ನೈಟ್ ಇಟ್ಟಿರ್ಲಿಲ್ಲ, ಏನು ಸಣ್ಣ ಸಣ್ಣ ಹುಚ್ಚು ಕಾರಣಗಳನ್ನೆಲ್ಲ ಕೊಟ್ಟುಕೊಂಡು ಹುಡುಗಿಯ ಮನೆಯವರನ್ನು ಗೋಳೈಕೊಳ್ಳೋದೇ ಒಂದು ಕೆಟ್ಟ ಸಂಪ್ರದಾಯ ಆಗ್ಬಿಟ್ಟಿದೆ. ಇವ್ರ ಮನೆಯಲ್ಲೂ ಒಂದು ನಾಳೆ ಹುಡುಗಿ ಇರುತ್ತೆ ಅನ್ನೋದು ಗೊತ್ತಿರಲ್ಲ. ಅವ್ಯವಸ್ಥೆಯ ಮಯ ಕೆಲವೊಂದು ಸರ್ತಿ ಅಂತ ಅದೇನೋ ಕೆಟ್ಟ ಆಟಗಳನ್ನೆಲ್ಲ ಆಡಿ ಕೆಟ್ಟ ಶಬ್ದಗಳನ್ನ ಆಡಿ ಅದೇ ಒಂದು ಸಂಭ್ರಮ ಅಂತ ಆಚರಿಸುವುದೂ ಒಂದು ಹುಚ್ಚಿದೆ. ಆದ್ರೆ ವಸ್ತುತಃ ಅವನ ಕೈ ಮೀರಿ ಏನ್ ಮಾಡ್ಲಿಕ್ಕಾಗುತ್ತೋ ಅದು ಅವನು ಮಾಡ್ತಾನೆ. ಅದರ ಮೇಲೆ ಒಂದೇ ಒಂದು ಪ್ರಶ್ನೆ ಮಾಡ್ಲಿಕ್ಕಿಲ್ಲ ಹುಡುಗ ಅಂತಿದೆ. ಅವನು ಕೊಡ್ತಾ ಇರೋದು ದೊಡ್ಡ ಸಂಪತ್ತು. ಎಷ್ಟೋ ವರ್ಷಗಳ ಕಾಲ ಒಂದು ಹುಡುಗಿಯನ್ನ ತನ್ನ ಮಗಳನ್ನ ಬೆಳೆಸಿ ಅದರ ಸಂಬಂಧದ ಭಾವನೆಯನ್ನೇ ನಮಗೆ ಧಾರೆ ಎರಿತಾ ಇದ್ದಾನಲ್ಲ, ಇದಕ್ಕಿಂತ ದೊಡ್ಡದು ಏನ್ರಿ ಕೊಡ್ಬೇಕು? ಇದಕ್ಕಿಂತ ದೊಡ್ಡ ವಸ್ತು ಕೊಡ್ಲಿಕ್ಕೆ ಸಾಧ್ಯ ಇದೆ ಯಾರಾದ್ರೂ? ತಾನೇ ಇಷ್ಟಪಟ್ಟು ಬೆಳೆಸಿದ ಒಂದು ದೊಡ್ಡ ತನ್ನ ಜೀವನದ ಭಾಗವೇ ಅಂತಿದ್ದಂಥವಳನ್ನ ಕೈ ಎತ್ತಿ ನನಗೆ ನಾಳೆಯಿಂದ ಇದರ ಮೇಲೆ ಏನು ಅಧಿಕಾರ ಚಲಾವಣೆ ಇಲ್ಲ, ಸಂಬಂಧ ಇದೆ, ಅಧಿಕಾರ ಇಲ್ಲ ಅಂತ ಬಿಟ್ರೆ ಸಂಬಂಧ ಇದೆ, ಬೇರೆ ಎಲ್ಲ ದಾನಗಳನ್ನು ಕೊಟ್ಟ ಮೇಲೆ ಸಂಬಂಧ ಇಲ್ಲ. ಕೊಟ್ಟ ಮೇಲೆ ನೀವು ಕಾರನ್ನು ಸರಿಯಾಗಿ ಓಡಿಸ್ತಿದ್ದೀರಾ, ಕಾರ್ ಕೊಡುದು. ಆಮೇಲೆ ದಿನ ಒಂದು ಕೇಳುದು, ಕಾರನ್ನು ಸರಿಯಾಗಿ ವಾಶ್ ಮಾಡಿಸ್ತಿದ್ದೀರಾ, ಚಕ್ರ ಎಲ್ಲ ಸರಿಯಾಗಿ ತೊಳಿತಿದ್ದೀರಾ? ಕೇಳಿಕ್ಕಿಲ್ಲ. ಕೊಡೋ ಮುಂಚೆ ಬೇಕಾದ್ರೆ 10 ಸಲ ಯೋಚನೆ ಮಾಡಿ, ಇವ್ನು ಕಾರ್ ಯೂಸ್ ಮಾಡ್ತಾನ, ಉಪಯೋಗ ಆಗತ್ತಾ ಕೇಳಿ. ಆದ್ರೆ ಕೊಟ್ಟ ಮೇಲೆ ಮತ್ತೆ ಅದನ್ನ ತಿಣಿಕ್ಲಿಕ್ಕಿಲ್ಲ. ಆದ್ರೆ ಹೆಣ್ಣಿನ ಒಂದು ವಿಷಯದಲ್ಲಿ ದಾನ ಅನ್ನೋ ಶಬ್ದವನ್ನು ಬಳಸಿದ ತಕ್ಷಣ ನಮ್ಗೆ ಕೆಲವರಿಗೆ ತಪ್ಪು ಕಲ್ಪನೆ ಬರುತ್ತೆ. ದಾನ ಅಂದ್ರೆ ಏನು, ವಸ್ತುನ ಹಾಗೇನು ಹೇಳುದು? ವಸ್ತು ಪ್ರಶ್ನೆ ಇಲ್ಲ. ದಾನ ಅಂದ್ರೆ ಅಭಿಪ್ರಾಯ, ನನ್ನದು ಅಂತ ಇರುವುದರ ಮೇಲೆ ನಾನು ನಿಮ್ಮದು ಅಂತ ಅದರ ಮೇಲೆ ಭಾವನೆಯನ್ನು ಬಿಟ್ಟು ಕೊಟ್ಟಿದ್ದೇನೆ ಅಷ್ಟೇ ಅರ್ಥ. ಅದು ವಸ್ತು ಅನ್ನೋ ಅರ್ಥ ಅಲ್ವೇ ಅಲ್ಲ. ಅಲ್ಲಿ ವಸ್ತುವಿನಲ್ಲಾದಾಗಲೂ ಆ ಭಾವನೆ ಇದೆ, ಕೊಡುವುದು ಅಂತ ಅನ್ನೋದು. ಆದ್ರೆ ಇದು ಕೊಡುವುದು ಅಂದ್ರೆ ಬಿಟ್ಟು ಕೊಡುವುದು. ನನ್ನ ಅಭಿಪ್ರಾಯವನ್ನ, ನನ್ನ ಅಭಿಮಾನವನ್ನು ಅದರಲ್ಲಿ ಬಿಟ್ಟು ಕೊಟ್ಟು ನಿಮ್ಮ ಮನೆಯಲ್ಲಿ ಅವಳು ನಿಮ್ಮವಳಾಗಿ, ನಿಮ್ಮ ಮನೆ ಮಗಳಾಗಿ ಆಕೆ ಇರ್ತಾಳೆ ಅಂತ ಅನ್ನೋ ಭಾವನೆ. ಆಯ್ತು, ಬೇಕಾದ ವ್ಯವಸ್ಥೆ ಎಲ್ಲ ಆಗಿದೆ, ರೆಡಿ, ವೇದಿಯಲ್ಲಿ ಎಲ್ಲವೂ ಕೂಡ ಅಗ್ನಿ ಸಾಕ್ಷಿಕವಾಗಿ ಮದುವೆ ಆಗ್ಲಿಕ್ಕೆ ಬೇಕಾದ್ದೆಲ್ಲವೂ ಸಿದ್ಧ ಇದೆ ಅಂತ ಹೇಳಿ ಎಲ್ರಿಗೂ ಊಟೋಪಚಾರ ವ್ಯವಸ್ಥೆ ಆಗಿದೆ ಅಂತ ನೋಡುವುದಕ್ಕೆ ಹೇಳ್ತಾರೆ. ಎಲ್ಲವೂ ಅದೂ ಕೂಡ ವ್ಯವಸ್ಥೆ ಇದೆ ಅಂತ ಆದ್ಮೇಲೆ ವಿಶ್ವಾಮಿತ್ರಂ ಪುರಸ್ಕೃತ್ಯ ಶತಾನಂದಂಚ ಧಾರ್ಮಿಕಂ, ವಸಿಷ್ಠರು ಬಂದ್ರು. ಎಷ್ಟು ಸೂಕ್ಷ್ಮ ಅಂದ್ರೆ, ಇಲ್ಲಿ ತನಕ ಕರ್ಕೊಂಡು ಬಂದು ಈ ಧನುಸ್ಸನ್ನ ಎತ್ತಿಸಿ ಸೀತೆಯ ಸ್ವಯಂವರಕ್ಕೆ ವ್ಯವಸ್ಥೆ ಮಾಡಿದ್ದು ವಿಶ್ವಾಮಿತ್ರರು. ವಸಿಷ್ಠರು ಬಂದ ತಕ್ಷಣ ತಾವು ನಂದೆಲ್ಲ ಕಾರ್ಯಕ್ರಮ, ಇನ್ನು ನೀವ್ಯಾರು ಇಲ್ಲಿ ಬರ್ಲಿಕ್ಕಿಲ್ಲ ಅಂತ ಒಂದು ಚೂರು ವಿಶ್ವಾಮಿತ್ರರನ್ನ ಸೈಡ್ ಮಾಡ್ಲಿಲ್ಲ. ತಾನೇ ಕುಲಪುರೋಹಿತರಾಗಿ ಕಾರ್ಯ ಮಾಡೋರಾದ್ರೂ ಕೂಡ ಪ್ರತಿಯೊಂದಕ್ಕೂ ಶತಾನಂದರನ್ನು ವಿಶ್ವಾಮಿತ್ರರನ್ನು ಮುಂದಿಟ್ಟುಕೊಂಡು ನೀವು ಇದರಲ್ಲಿ ನಿರ್ವಹಣೆ ಮಾಡಿ, ನಾನು ಹಿಂದಿಂದ ಇರ್ತೇನೆ, ನೀವು ಇದನ್ನು ನೋಡ್ಕೊಳ್ಬೇಕಾದ, ಯಾಕಂದ್ರೆ ಈ ಕಾರ್ಯ ಆಗಿದ್ದು ನಿಮ್ಮಿಂದ, ನಾವು ಈ ಮನೆ ಕುಲಪುರೋಹಿತರು, ನೀವೇನ್ ಮಧ್ಯದಲ್ಲಿ ಅಂತ. ಈ ಮಧ್ಯದಲ್ಲಿ ಒಂದು ಸಣ್ಣತನಗಳು ಕೆಲವೊಮ್ಮೆ ಕಾಣುತ್ತಲ್ಲ, ಇದು ಕಾಣದಂತಿರುವ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ರಾಮನ ಮದುವೆಯ ಪ್ರಸಂಗದಲ್ಲಿ ಅದನ್ನು ತೋರಿಸ್ತಾರೆ. ಎಲ್ಲರಿಗೂ ಗಂಧ ಪುಷ್ಪಾದಿಗಳನ್ನ ಕೊಟ್ಟು ಸಭೆಯಲ್ಲಿ ಕೂಡಿಸಿ ಸುವರ್ಣ ಪಾಲಿಕಾಭಿಷ್ಟ ಚಿತ್ರ ಕುಂಭೈಷ್ಟ ಸಾಂಕುರೈಹಿ ಅಂಕುರಾಢ್ಯೈ ಶರಾವೈಷ್ಟ ಧೂಪ ಪಾತ್ರೈಹಿ ಸಧೂಪಕೈಹಿ, ಒಳ್ಳೆಯ ಪರಿಮಳ ಬರುವ ಧೂಪಗಳನ್ನ ಹಾಕಿದ್ರು. ಎಲ್ಲರಿಗೂ ಬಗೆಯ ಉಡುಗೊರೆಗಳನ್ನು ಸಿದ್ಧಪಡಿಸಿದ್ರು. ಎಲ್ಲರಿಗೂ ಕೈಗೆ ಗಂಧ ಅತ್ತರುಗಳನ್ನು ಹಚ್ಚಿದ್ರು. ಮುಡಿದುಕೊಳ್ಳುವವರಿಗೆ ಹೂಗಳನ್ನು ಕೊಟ್ಟಿದ್ರು. ಜೊತೆಗೆ ಏನ್ ಬೇಕಾದ್ರೂ ಪದಾರ್ಥ ಕೇಳಿದ್ದನ್ನ ಇಲ್ಲ ಅಂತ ಹೇಳುವ ಒಂದು ವ್ಯವಸ್ಥೆ ಇರಲಿಲ್ಲ. ಆ ರೀತಿ ಸುತ್ತ ಅಗತ್ಯ ವಸ್ತುಗಳನ್ನ ಒದಗಿಸ್ಲಿಕ್ಕೆ ಬೇಕಾದ ಜನಸಂದಣಿ ಇತ್ತು. ಜೊತೆಗೆ ಅಗ್ನಿಂ ಆದಾಯ ಚ ವೇದ್ಯಾಂ, ಅಗ್ನಿ ಜ್ವಲನೆಯಾಯಿತು. ಜುಹಾವಾಗ್ನೋ ಮಹಾತೇಜ ವಸಿಷ್ಠೋ ಮುನಿಪುಂಗವಃ, ವಸಿಷ್ಠರು ಅಗ್ನಿಯಲ್ಲಿ ಆಹುತಿಗಳನ್ನು ಕೊಟ್ಟು ಸೀತೆಯನ್ನ ಕೂಡಿಸಿ ರಾಘವನ ಅಭಿಮುಖವಾಗಿ ನಿಲ್ಲಿಸಿ ಅಬ್ರವೀತ್ ಜನಕೋ ರಾಜ ಕೌಸಲ್ಯಾನಂದವರ್ಧನಂ ಇಯಂ ಸೀತಾ ಮಮ ಸುತ ಸಹ ಧರ್ಮಚರೀತವ ಪ್ರತೀಚ್ಛಚೈನಾ ಭದ್ರಂತೆ ಪಾಣಿಂ ಗೃಹೀಶ್ವ ಪಾಣಿನ. ನಾನು ಬೆಳೆಸಿದ ಮಗಳು ಸುತ ಇವಳು, ಸಹಧರ್ಮಚರೀತವ, ನಿನ್ನ ಮುಂದಿನ ಧರ್ಮಾರ್ಥ ಕಾಮಗಳಿಗೆ ಜೊತೆಯಾಗಿ ಹೆಜ್ಜೆ ಇಡುವವಳು ಇವಳನ್ನ ನಿನ್ನ ಹೆಜ್ಜೆಯ ಜೊತೆಗೆ ಹೆಜ್ಜೆ ಇಡುವಂತೆ ನೋಡಿಕೋ. ಇವಳನ್ನ ನಾನು ನಿನ್ನ ಕೈಗೆ ಪಾಣಿಂ ಗೃಹೀಶ್ವ. ಬೇರೆ ಎಲ್ಲ ಕೊಡುವಾಗ ಕೊಡುವವನ ಮೇಲೆ ಇರ್ತಾನೆ, ತೆಗೆದುಕೊಳ್ಳುವವನು ಕೆಳಗಿರ್ತಾನೆ. ಆದರೆ ಈ ದಾನದಲ್ಲಿ ಮಾತ್ರ ತೆಗೆದುಕೊಳ್ಳುವವನು ಕೆಳಗಿರ್ತಾನೆ, ಕೊಡುವವರು ಮೇಲಿರ್ತಾನೆ.
ನಸ್ಯದಲ್ಲಿ ಸ್ವಲ್ಪ ಆಗಿದೆ. ನಸ್ಯ ಸೇರಿದವ್ರಿಗೆ ಅವ್ರ ಕೈಯಲ್ಲಿ ಈಗ ತಗೊಳ್ಬೇಕು, ಕೊಡುವವನು ಕೆಳಗಿರ್ತಾನೆ, ತಗೊಂಡು ಮೇಲಿರ್ತಾನೆ. ಅದು ಬಿಟ್ಟರೆ ಇನ್ನೊಂದು ದಾನ ಅಂದ್ರೆ ಈ ಕನ್ಯಾದಾನದ ವಿಷಯದಲ್ಲಿ. ಹಾಗೆ ಪಾಣಿಂ ಗೃಹೀಶ್ವ ಅಂತ ಅವನು ಸೀತೆಯ ಕೈ ಹಿಡಿಸಿದ್ದಾನೆ. ಇದಾದ್ಮೇಲೆ ಎಲ್ಲರಿಗೂ ಸಂತೋಷ ಆಯ್ತು. ಅಲ್ಲಿ ಎಲ್ಲ ಕಡೆಯಲ್ಲಿ ಏನ್ ನಡೆಯಿತು ಅಂತ ಹೇಳ್ತಾರೆ. ಆ ಹೊತ್ತಿಗೆ ಇತ್ಯುಕ್ತ ಪ್ರಾಕ್ಷಿಪದ್ರಾಜ ಮಂತ್ರಪೂತಂ ಜಲಂ ತದಾ, ಮಂತ್ರ ಎಲ್ಲ ಕಡೆ ಘೋಷ ಕೇಳ್ತಾ ಇದೆ. ಇಲ್ಲಿ ನಾವಿವತ್ತಿನ ಮದುವೆಯಲ್ಲಿ ಏನ್ ಕೇಳ್ತೇವೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತದ, ಮತ್ತೆ ಬಿಡಿಸಿ ಹೇಳಬೇಕಾಗಿಲ್ಲ. ಮಂತ್ರ ಒಂದು ಬಿಟ್ಟು ಮತ್ತೆಲ್ಲ ಕೇಳಿಸುತ್ತೆ. ಎಲ್ಲರ ಜಗಳವು, ಎಲ್ಲರ ಗಲಾಟೆ, ಎಲ್ಲ ಹಾಡು ಹಸೆಗಳು ಬಿಟ್ಟು ನರ್ತನಕ್ಕೆ ಬೇಕಾದ ಕೈ ಕುಣಿದ್ರೆ ಅದ್ರ ರೋಗ ಬರ್ಲಿಕ್ಕೆ ಬೇಕಾದ ಎಲ್ಲಾ ಶಬ್ದಗಳು ಕುಣಿತಾ ಇರುತ್ತೆ. ಅದು ಬಿಟ್ರೆ ನಿಜವಾಗಿ ಇರಬೇಕಾದ್ದೇನಂದ್ರೆ ಅಲ್ಲಿ ಕೆಲವು ವಿಶೇಷವಾದ ಸೂರ್ಯವರ್ಗ ಅಂತ ಮಂತ್ರಗಳಿವೆ. ವೇದದಲ್ಲೇ ಹೇಳಿದ ಭಾಗ, ಋಗ್ವೇದಕ್ಕೆ ಸಂಬಂಧಪಟ್ಟ ಕೆಲವು ವಿಶೇಷ ಮಂತ್ರಗಳಿವೆ. ಅದರ ಜೊತೆಗೆ ಮಗುವಿಗೆ ಅಥವಾ ಹೆಣ್ಮಗಳಿಗೆ ಕ್ಷೇಮವನ್ನು ಬಯಸುವಂತಹ ಕೆಲವು ಕಡೆಗಳಲ್ಲಿ ಲಕ್ಷ್ಮೀ ಶೋಭನ ಪದ ಅಂತಿದೆ. ಲಕ್ಷ್ಮೀ ಶೋಭಾನೆ ಹಾಡು ಹಾಸ್ಯಗಳನ್ನ ಹೇಳಿಕೊಳ್ಳುವಂಥದ್ದಿದೆ. ಇದೆಲ್ಲದಕ್ಕೆ ಬೇಕಾದ ವ್ಯವಸ್ಥೆ ಆಗಿತ್ತಾನೆ. ಅದನ್ನೆಲ್ಲ ಹೇಳ್ತಾ ಇದ್ರೆ ಅದರ ಮಧ್ಯದಲ್ಲಿ ಈ ಮಂತ್ರಪೂತವಾದ ಜಲದಿಂದ ಧಾರೆ ಎರೆದು ಅವಳನ್ನ ಒಪ್ಪಿಸಿದ್ದಾರೆ ತಂದೆ ತಾಯಿಗಳು. ದಶರಥ ಒಂದು ಕಡೆ, ಜನಕ ಒಂದು ಕಡೆ, ಅವರ ಮಡದಿಯರು ಅದೇ ಪಕ್ಕದಲ್ಲಿ ನಿಂತುಕೊಂಡು ಸೀತೆಯ ಸ್ವೀಕಾರವನ್ನು ಮಾಡಿದ್ದಾರೆ. ಏವಂ ದತ್ವಾ ಸುತಾಂ ಸೀತಾಂ ಮಂತ್ರೋದಕ ಪುರಸ್ಕೃತಾಂ, ಮಂತ್ರದಿಂದ ಕೂಡಿದ ನೀರಿನ ಧಾರೆಯಿಂದ ಸೀತೆಯನ್ನ ಪ್ರೀತಿಯಿಂದ ದಶರಥನ ಕೈಗೆ ಒಪ್ಪಿಸಿ ಹರ್ಷೇಣಾಭಿಪರಿಪ್ಲುತ, ಒಂದು ಒಳ್ಳೆಯ ಮನೆತನಕ್ಕೆ ನನ್ನ ಹೆಣ್ಣುಮಗಳು ಸೇರಿದ್ರು ಅನ್ನುವ ಸಂತೋಷಪಟ್ಟ. ಅದಾದ್ಮೇಲೆ ಲಕ್ಷ್ಮಣ ಗಚ್ಚ ಭದ್ರಂತೆ ಊರ್ಮಿಳಾಂ ಉದ್ಯತಾಂ ಮಯ ಪ್ರತೀಚ್ಛ ಪಾಣಿಂ ಗೃಹೀಶ್ವ ಮಾ ಭೂತ್ಕಾಲಸ್ಯ ಪರ್ಯಯ. ತಡ ಮಾಡಬೇಡಪ್ಪ, ಮುಹೂರ್ತವನ್ನು ಸರಿಯಾಗಿ ಕಾಪಾಡಬೇಕು, ಅದು ಬಹಳ ಮುಖ್ಯ. ನಾವು ಇವತ್ತು ಮುಹೂರ್ತಕ್ಕೆ ಇರ್ತಲ್ಲ ಸುಮ್ಮನೆ, ಅದು ಪತ್ರಿಕೆಯಲ್ಲಿ ಮಾತ್ರ. ಆಮೇಲೆ ಅವ್ರು ಏನ್ ಮಾಡ್ತಾರೋ ಅದೇ ಆಗ್ತಾ ಇರುತ್ತೆ. ಆಮೇಲೆ ಹೇಳುದು ಅವ್ರು ಮುಹೂರ್ತ ಸರಿ ಇಟ್ಟು ಕೊಟ್ಟಿಲ್ಲ, ಆದ್ರಿಂದಾಗಿ ನಮ್ಮ ಮದುವೆ ಬೇಗನೆ ಮುರಿದೇ ಹೋಯ್ತು, ಹಾಗಾಯ್ತು ಹೀಗಾಯ್ತು ಅಂತ ವ್ಯವಸ್ಥೆ ಮಾಡಿದವರನ್ನ ಅಥವಾ ಮದುವೆ ಮಾಡಿಕೊಟ್ಟವರನ್ನ ಬೈಕೊಳ್ಳುವುದಾಗುತ್ತೆ. ಅಲ್ಲಿ ಹೇಳ್ತಾನೆ ಮಾ ಭೂತ್ ಕಾಲಸ್ಯ ಪರ್ಯಯ, ತಡ ಮಾಡಬೇಡ, ಬಾ ಮುಂದೆ ಅಂತ ಲಕ್ಷ್ಮಣನನ್ನು ಕರೆದು ಅವನಿಗೆ ಊರ್ಮಿಳೆಯ ಕೈಯನ್ನ ಹಿಡಿಸಿ ತಮೇವ ಮುಕ್ತ್ವಾ ಜನಕಃ, ಅವನಿಗೂ ಅದೇ ಕ್ರಮದಲ್ಲಿ ಮತ್ತೆ ಧಾರೆ ಎರೆದು ಕೊಟ್ರು. ನಂತರ ಭರತನನ್ನ ಕರೆದ. ಗೃಹಾಣ ಪಾಣಿಂ ಮಾಂಡವ್ಯಾ ಪಾಣಿನ ರಘುನಂದನ, ಮಾಂಡವ್ಯ ಕೈ ಹಿಡಿಯಪ್ಪ ಭರತ ಅಂತ. ಶತ್ರುಘ್ನಂಚಾಪಿ ಧರ್ಮಾತ್ಮ ಅಬ್ರವೀತ್ ಮಿಥಿಲೇಶ್ವರ ಶ್ರುತಕೀರ್ತೆ ಮಹಾಭಾಹೋ ಪಾಣಿಂ ಗೃಹೀಶ್ವ ಪಾಣಿನ, ಶ್ರುತಕೀರ್ತಿಯ ಕೈ ಹಿಡಿಯಪ್ಪ ಅಂತ ಶತ್ರುಘ್ನಿಗೆ ಕೊಟ್ಟಿದ್ದಾರೆ. ಹೀಗೆ ಪತ್ನೀಭಿ ಸಂತು ಕಾಕುಸ್ತಾ ಮಾ ಭೂತ್ಕಾಲಸ್ಯ ಪರ್ಯಯ ಜನಕಸ್ಯ ವಚ ಶ್ರುತ್ವಾ ಪಾಣೀನ್ ಪಾಣೀರಭಿ ಅಭಿಸ್ಪೃಶನ್. ಎಲ್ಲರೂ ಕೈ ಹಿಡಿಯುವುದು ಅನ್ನೋದೇ ನೋಡಿ. ಮದುವೆಯಲ್ಲಿ ಬೋರ್ಡ್ ಏನಿದೆ ಹೇಳಿ, ಪಾಣಿಗ್ರಹಣ ಅಂತಿರುವುದು. ನಿಜವಾಗಿ ಮದುವೆಯಲ್ಲೂ ಪಾಣಿಗ್ರಹಣ ಮಾಡುವುದಾಗಿ ಗುರು ಹಿರಿಯರಿದ್ದು ನಿಶ್ಚಯಿಸಿರುತ್ತಾರೆ ಅಂತ ಬೋರ್ಡ್ ಹಾಕಿರ್ತಾರೆ. ಕೈ ಹಿಡಿಯುವುದು ಅನ್ನೋದೇ ಬಹಳ ಮುಖ್ಯ. ಅಲ್ಲಿ ಹೆಬ್ಬೆರಳು ಹಿಡಿದು ಅವರನ್ನ ಯಜ್ಞದಲ್ಲಿ ಪ್ರದಕ್ಷಿಣೆ ಬರುವ ತನಕದ ಕರ್ಮಾಂಗಗಳನ್ನೆಲ್ಲ ಹೇಳಿಕ್ಕಿದೆ. ಹಾಗೆ ಹಿಡಿಯುವುದು ಒಂದು ವಿಶಿಷ್ಟವಾದ, ಅದಕ್ಕೊಂದು ಅರ್ಥ ಇದೆ. ಅವಳು ಭೂಮಿಯ ಹಾಗೆ ಅಂತ ಅನ್ನೋ ಪ್ರಾರ್ಥನೆ ಮಾಡಿ ಅವಳನ್ನು ಕರ್ಕೊಳ್ಳುವುದಿದೆ. ಅಷ್ಟು ಭಾರ, ಅಷ್ಟು ಅದಕ್ಕೆ ಅರ್ಥ ಇದೆ ಅಂತ. ಅವಳ ಬದುಕು ಅನ್ನೋದು ನಮ್ಮ ಬದುಕಿಗೆ ಸೇರಿಕೊಳ್ತಾ ಇದೆ ಅಂದ್ರೆ ನಮ್ಮ ಮನೆ ಅಷ್ಟು ವಿಸ್ತಾರ ಆಗುತ್ತೆ ಅಂತ ಅರ್ಥ. ಕುಟುಂಬ ದೊಡ್ಡದಾಗ್ತಾ ಇದೆ. ಅದಕ್ಕೆ ಸರಿಯಾಗಿ ಜಾಗವನ್ನ ಮನಸ್ಸಿನಲ್ಲೂ ದೇಹದಲ್ಲೂ ಮನೆಯಲ್ಲೂ ಎಲ್ಲ ಕಡೆಯೂ ಕಲ್ಪಿಸಿಕೊಳ್ಬೇಕು. ಸುಮ್ಮನೆ ಕರ್ಕೊಂಡು ಹೋಗುದು ಅಂತಂದ್ರೆ ಹೇಗೇಗೋ ಕರ್ಕೊಂಡು ಹೋಗಿ ಹೇಗೇಗೋ ಅದನ್ನ ಟ್ರೀಟ್ ಮಾಡುವುದಲ್ಲ ಅನ್ನುವ ಎಚ್ಚರವನ್ನು ಅಲ್ಲಿ ಕೊಡ್ತಾರೆ. ಎಲ್ಲರೂ ಈ ಸಂಭ್ರಮದ ಕಾರ್ಯಕ್ಕೆ ಸಾಕ್ಷಿಗಳಾಗಿ ನಿಂತು ನೋಡ್ತಾ ಇದ್ದಾರೆ. ವಿವಾಹೇ ರಘುಪುಖ್ಯಾನಾಂ ತದದ್ಭುತ ಅದೃಶ್ಯತ, ದೇವತೆಗಳು ಕೂಡ ಈ ವಿವಾಹದ ವ್ಯವಸ್ಥೆಯಲ್ಲಿ ಆಕಾಶದಲ್ಲಿ ನಿಂತು ನೋಡ್ತಾ ಇದ್ದಾರೆ. ತ್ರಿರಗ್ನಿಂತೆ ಪರಿಕ್ರಮ್ಯ ಊಹುರ್ಭಾರ್ಯಾ ಮಹೋಜಸಃ, ಅಗ್ನಿಗೆ ಪ್ರದಕ್ಷಿಣೆ ಬಂದಿದ್ದಾರೆ. 7 ಹೆಜ್ಜೆಗಳನ್ನಿಟ್ಟು ಪರಸ್ಪರ ಒಬ್ಬರಿಗೊಬ್ಬರು ಅದಕ್ಕೆ ಸಾಪ್ತಪದೀನ ಅಂತ ಸಂಸ್ಕೃತದಲ್ಲಿ ಒಂದು ಹೆಸರಿದೆ. ಗೆಳೆತನ ಅನ್ನೋದಕ್ಕೊಂದು ಶಬ್ದ ಸಾಪ್ತಪದೀನ ಅಂತ. 7 ಹೆಜ್ಜೆ ಜೊತೆಯಾಗಿಟ್ಟುಕೊಂಡು ಮೈಮರೆತು ಮಾತಾಡ್ತಾ ಬಂದ್ರೆ ಅವರು ಒಳ್ಳೆಯ ಗೆಳೆಯರಾದ್ರು ಅಂತ ಅರ್ಥ, ಒಳ್ಳೆಯ ಆತ್ಮೀಯರಾದ್ರು ಅಂತ ಅರ್ಥ. ಹಾಗೆ ಮಾತಾಡುವಂತಹ ಒಂದು ಅವಕಾಶವನ್ನು ಕಲ್ಪಿಸುವ ಹಾಗೆ ದೊಡ್ಡವರಿದ್ದು ಅದನ್ನ ಅಥೋಪಕಾರ್ಯಂ ಜಗ್ಗುಸ್ತೆ ಸಭಾರ್ಯ ರಘುನಂದನಾ, ಎಲ್ಲರೂ ಆಯಾ ಕರ್ಮಾಂಗಗಳಿಗೆ ಏನೇನು ಬೇಕೋ ಅದು ವ್ಯವಸ್ಥೆ ಮಾಡಿದ್ರು. ಆದ್ರಿಂದಾಗಿ ಜನ ಎಲ್ಲ ಈ ಹಬ್ಬದಲ್ಲಿ ಭಾಗವಹಿಸಿದ್ರು. ವಿಶ್ವಾಮಿತ್ರರು
ಈ 4-6 ದಿನ ಇದ್ದು ನಾನಿನ್ನು ಹೊರಡುತ್ತೇನೆ, ನನ್ನ ಕೆಲಸ ಆಯಿತು, ನಾನು ರಾಮನನ್ನ ಕರ್ಕೊಂಡು ಬಂದು ಯಜ್ಞ ಮಾಡಿಸ್ತೇನೆ, ಯಜ್ಞವನ್ನ ಸಾಂಗವಾಗಿ ನಡೀಲಿಕ್ಕೆ ಅವನು ಸಹಕಾರ ಪಡೀತೇನೆ ಅಂತ ಅನ್ಕೊಂಡಿದ್ದೆ, ಅದು ಆಯಿತು. ಅದರ ಜೊತೆಗೆ ನನಗೆ ಉಪಕಾರ ಆಯಿತು. ನಾನೊಂದು ಪ್ರತ್ಯುಪಕಾರವಾಗಿ ಇಕ್ಷ್ವಾಕು ಕುಲಕ್ಕೆ ನಡೆಸಬೇಕಾದದ್ದು ಜನಕನ ಮನೆತನದ ಸಂಬಂಧವನ್ನ ಗಟ್ಟಿಗೊಳಿಸಬೇಕಿತ್ತು, ಗೊಳಿಸಿ ಆಯಿತು. ಇನ್ನು ನಾನು ಹೊರಡುತ್ತೇನೆ ಅಂತ. ಅಂದ್ರೆ ಇದರ ನಂತರ ನಾನೇ ಮದುವೆ ಮಾಡಿಸಿದ್ದು, ಅದರಿಂದಾಗಿ ನನ್ನ ಮಾತುಗಳೇ ಇಲ್ಲಿ ನಡೆಯಬೇಕು ಅಂತ ವಿಶ್ವಾಮಿತ್ರರು ಆಮೇಲೆ ತಲೆನೇ ಹಾಕಲಿಲ್ಲ ಆ ವ್ಯವಸ್ಥೆ ಒಳಗೆ. ಒಟ್ಟಾಯ್ತು, ನನ್ನ ವ್ಯವಸ್ಥೆ ಆಯ್ತು. ಅವರು ಅಲ್ಲಿಂದ ಸೀದಾ ಹಾಗೆ ಹೊರಟು ಹೋದರು. ಅಲ್ಲಿಂದ ಮುಂದೆ ಅಯೋಧ್ಯೆಗೆ ಬಂದಿದ್ದಾರೆ. ಅಯೋಧ್ಯೆಯಲ್ಲಿ ಸುಮಾರು 12 ವರ್ಷಗಳ ಕಾಲದ ಕಥೆಯನ್ನ, ಅಂದ್ರೆ ಅನೇಕ ಅಲ್ಲಿ ರಾಜಕೀಯ ಪರಿವರ್ತನೆಗಳೆಲ್ಲ ನಡೀತಾ ಇರುತ್ತೆ. ಮುಖ್ಯವಾಗಿ ಅಲ್ಲಿ ನಡೆದದ್ದೇನು ಅಂದ್ರೆ, ರಾಮನ ಕುಟುಂಬ ದೊಡ್ಡದಾಯ್ತು. ಕುಟುಂಬ ದೊಡ್ಡದಾಯ್ತು ಅಂದ್ರೆ ಸೀತೆ ಬಂದು ಮಾತ್ರ ಅಲ್ಲ, ಜನಗಳು ಮುಂದೆ ಹೇಳುವ ಮಾತು ಕೇಳಿದ್ರೆ ಅದು ಗೊತ್ತಾಗುತ್ತೆ. ಅಯೋಧ್ಯೆ ಮಾತ್ರ ಅಲ್ಲ, ಆ ಇಡೀ ನಗರಕ್ಕಿಂತ ಹೊರತುಪಡಿಸಿದ ಉಳಿದ ಜಾಗಗಳಿಗೂ ರಾಮ ಪ್ರವೇಶ ಮಾಡುತ್ತಿದ್ದ, ಪ್ರಯಾಣ ಮಾಡುತ್ತಿದ್ದ. ಪ್ರಯಾಣ ಮಾಡಿ ಜನರ ಮಾತು ಹೇಗಿತ್ತು ಅಂದ್ರೆ, ರಾಮ ನಮ್ಮ ಮನೆ ಮಗ. ಪ್ರತಿಯೊಬ್ರು ಕೂಡ ರಾಮ ನಮ್ಮ ಮನೆ ಮಗ ಅಂತ. ಅಂದ್ರೆ ಅವನು ಅಲ್ಲಿ ಹೇಳ್ತಾರೆ, ಯಾರಿಗೆ ಏನೇ ಸಮಸ್ಯೆಗಳು ಬಂದರೂ ಕೂಡ ತಾನೇ ಹೋಗಿ ಮನೆಯಲ್ಲಿ ಒಬ್ಬ ಅದೊಂದು ಕೆಲಸ ಮಾಡಿಕೊಡು ಅಂದ್ರೆ ತಕ್ಷಣ ಮಾಡಿ ಕೊಡ್ತಾರಲ್ಲ, ಅಷ್ಟು ಸಲುಗೆ ಬೆಳೆಸಿಕೊಂಡು ಅವರ ಕೆಲಸಗಳನ್ನು ಮಾಡಿಕೊಟ್ಟು ಮರಳಿ ಬರ್ತಿದ್ದ ಅಂತ. ಇದರಿಂದ ಏನಾಗ್ತಿತ್ತು ಅಂದ್ರೆ, ಜನಗಳ ಮನಸ್ಸಿನಲ್ಲಿ ರಾಮನ ಬಗ್ಗೆ ಇದು ಈಗಾದ್ರೆ ನಮ್ಮಲ್ಲಿ ಹಾಗೊಂದು ಕೆಲಸ ಮಾಡುದು, ಗ್ರಾಮ ವಾಸ್ತವ್ಯ ಅಂತ ಒಂದು ಫೋಟೋ ತೆಗೆದು ತಾವೇ ಬೇರೆ ಕಡೆಯಿಂದ ತರಿಸಿದ ಪದಾರ್ಥವನ್ನ ಆ ಮನೆಯನ್ನು ಗುಡಿಸಿ ಗುಂಡಾಂತರ ಮಾಡಿ ಮಧ್ಯದಲ್ಲಿ ಕೂತು ಆ ಮನೆಯವರನ್ನ ನೋಡ್ಲಿಕ್ಕೆ ಬಿಟ್ಟು ತಾವು ಮಾತ್ರ ತೆಗೆದು ಫೋಟೋ ತೆಗೆಯುವಾಗ ಅವರನ್ನು ನೋಡಿಸುವ ಹಾಗೆ ಮಾಡಿ ನಾವು ಗ್ರಾಮ ವಾಸ್ತವ್ಯ ಮಾಡಿ ಜನರ ಕಷ್ಟ ನಷ್ಟಗಳನ್ನೆಲ್ಲ ತುಂಬಾ ತಿಳ್ಕೊಂಡು ಬರ್ತೇವೆ ಅಂತ ಭಾರತ್ ಜೋಡೋ ಅಂತ ಓಡ್ತಾ ಎಲ್ಲರನ್ನು ಓಡಿಸ್ಕೊಂಡು ಏನೇನೋ ಮಾಡುವ ಮಾಧ್ಯಮದ ವ್ಯವಸ್ಥೆಯನ್ನು ನಾವು ಇವತ್ತು ನೋಡ್ತೇವೆ. ಆಗ ಇದ್ಯಾವುದೂ ಇರಲಿಲ್ಲ. ಅವನು ಜನರ ಹತ್ತಿರಕ್ಕೆ ಹೋದ ಅಂದ್ರೆ ನಿಜವಾಗಿಯೂ ಅವರ ಕಷ್ಟಕ್ಕಾಗಿ ಹೋಗ್ತಿದ್ದ, ಅವರ ವ್ಯವಸ್ಥೆಯನ್ನು ಸುಧಾರಿಸ್ಲಿಕ್ಕೋಸ್ಕರ ಹೋಗ್ತಿದ್ದ. ಯಾರೋ ವೃದ್ಧರು ದಾರಿಯಲ್ಲಿ ಬರ್ತಾ ಇದ್ರೆ ವೃದ್ಧರನ್ನ ಮಾತಾಡಿಸೋರಿಗೆ ಗುರ್ತಾಗ್ಲಿಲ್ಲ ಅಂತ ಇಟ್ಕೊಳ್ಳಿ. ರಾಮ ಯಾವತ್ತೂ ಕೂಡ ನಾನು ಯಾರು ಗೊತ್ತಾಯ್ತಾ ಹೇಳಿ ನೋಡೋಣ ಅಂತ ಒಬ್ಬರನ್ನು ಕೇಳ್ತಿರ್ಲಿಲ್ಲ. ಸ್ಮಿತ ಪೂರ್ವಾಭಿಭಾಷಿ, ತಾನೇ ಮೊದಲು ಮಾತಾಡ್ತಿದ್ದ. ಹಿರಿಯರೇ, ನಾನು ದಶರಥನ ಮಗ ರಾಮ ಅಂತ ನನ್ನ ಹೆಸರು, ನಿಮ್ಮ ಏನೇ ಸಮಸ್ಯೆಗಳಿದ್ರು ನನ್ನ ಹತ್ರ ಹೇಳಿಕೊಂಡು ನಾನು ಅದನ್ನು ಪರಿಹಾರ ಕೊಡಿಸುವ ಪ್ರಯತ್ನ ಮಾಡ್ತೇನೆ. ಆಗ ಆನಂದ ಆಗ್ಬಿಡ್ತಿತ್ತು. ಅಯ್ಯೋ, ನಾನು ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ನನ್ನನ್ನ ಬಂದು ರಾಜನ ಮಗನೇ ಸ್ವತಃ ಬಂದು ಮಾತಾಡಿಸ್ತಾನಲ್ವಾ ಅಂತ ಕಣ್ಣೀರು ಹಾಕ್ತಿದ್ರಂತೆ. ಕಾಣಲ್ಲಪ್ಪ, ನನಗೆ ಗೊತ್ತಾಗ್ಲಿಲ್ಲ ನೀನು ಅಂತ, ಕ್ಷಮಿಸ್ಬಿಡು. ಅಯ್ಯೋ ನೀವು ಕೇಳಬೇಕಾದ ಪ್ರತ್ಯವೇ ಇಲ್ಲ, ಅದು ಕೇಳುವ ಶಬ್ದವೂ ಅಲ್ಲ, ನಾನ್ ನಿಮ್ಗೆ ಏನ್ ಬೇಕೋ ಅದನ್ನು ಮಾಡಿಕೊಡ್ಬೇಕಿತ್ತು, ಅದರಿಂದಾಗಿ ನಿಮ್ಮ ಸೇವೆ ಮಾಡಿದ್ದೇನೆ ಅಂತ ಅಷ್ಟು ಮೃದು ಪೂರ್ವ ಭಾಷೆ, ತಾನೇ ಮೃದುವಾಗಿ ಮಾತನಾಡಿ ಒಂದೇ ಒಂದು ಅವನ ಜೀವನದಲ್ಲಿ ಪರುಷ ಭಾಷಿತಂ, ಕ್ರೂರವಾದ ಕಟುವಾದ ಮಾತೇ ಆಡಿಲ್ಲ ಅಂತೆ ಪ್ರಜೆಗಳ ಹತ್ರ, ಯಾರ ಹತ್ರ. ಎಂಥ ಸ್ಥಿತಿ ಬಂದರೂ ಕೂಡ ಅದರ ವರ್ಣನೆ ತುಂಬಾ ಚೆನ್ನಾಗಿದೆ. ಆರಂಭದಲ್ಲೇ ಆ ಪರಿಚಯವನ್ನು ಮಾಡಿಕೊಡುವಾಗ ಜನ ಹೇಗೆ ಅವನನ್ನ ಗುರುತಿಸಿದ್ರು ಅಂತ ಹೇಳ್ತಾರೆ. ಸಚನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂಚ ಭಾಷತೆ. ಅವನೇ ಜನರನ್ನ ಎದುರುಗೊಂಡು ಮೃದುಪೂರ್ವಂ, ಮೆತ್ತನೆ, ಅತ್ಯಂತ ಪ್ರೀತಿಯಿಂದ ಅಧಿಕಾರದ ದರ್ಪವನ್ನ ಒಬ್ಬರ ಹತ್ರ ತೋರಿದವನಲ್ಲ. ಉಚ್ಚಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ. ಮನೆಯಲ್ಲಾಗಲಿ ಹೊರಗಾಗಲಿ ಯಾರತ್ರವೂ ಯಾರಾದ್ರೂ ಜೋರಾಗಿ ಪರುಷಂ, ಕಠಿಣವಾಗಿ ಕಣ್ಣಿಗೆ ಕೈ ಹಾಕುವಾಗೆ ಮಾತಾಡುವುದು ಅಂತ ಹೇಳ್ತೇವಲ್ಲ ನಾವು, ತುಂಬಾ ಕ್ರೂರವಾಗಿ ಎದೆಗೆ ಚುಚ್ಚುವ ಹಾಗೆ ಮಾತಾಡುವುದು ಅಂತ. ಯಾರಾದ್ರೂ ಉಚ್ಚಮಾನೋಪಿ ಪರುಷಂ, ಎದುರುಗಡೆಯವರು ಯಾರಾದ್ರೂ ರಾಮನ ಹತ್ರ ಸ್ವಲ್ಪ ಕಠಿಣವಾಗಿ ಜೋರಾಗಿ ಮಾತಾಡಿದ್ರೂ ಕೂಡ ನೋತ್ತರಂ ಪ್ರತಿಪದ್ಯತೆ, ಅವ್ರು ಮರಳಿ ಉತ್ತರ ಕೊಡ್ತಿರ್ಲಿಲ್ಲ ಅಂತ. ಈಗ ಏನೋ ಅವರ ಸಮಸ್ಯೆಯ ಅವ್ಯವಸ್ಥೆಯಿಂದ ನನ್ನ ಮೇಲೆ ಸಿಟ್ಟನ್ನ, ಅದು ಹಾಗೆ ಅಲ್ವಾ, ಯಾರು ಎದುರುಗಡೆ ಸಿಗ್ತಾರೋ ಅವರ ಮೇಲೆ ನಮ್ಮ ಒಂದು ಪೌರುಷವನ್ನು ತೋರಿಸಿಬಿಡ್ತು ಮಾತಿನ. ಅದೇನಾಗುತ್ತೆ, ನೀವು ಗಮನಿಸಿದ್ರೆ ಬಹಳ, ನೀವು ನಿಮ್ಮ ಮನಸ್ಸನ್ನು ಹೊರಕ್ಕೆ ಬಿಟ್ಟು ದೂರದಿಂದ ನಿಂತು ಗಮನಿಸ್ಬೇಕಿದನ್ನು. ಬಿಟ್ರೆ ಯಾರೋ ಒಬ್ರಿಗೆ ಬೈದ್ರು ಅಂತ ಇಟ್ಕೊಳ್ಳಿ,
ಅವ್ರು ಇವ್ರಿಗೆ ಬೈಲಿಕ್ಕೆ ಆಗ್ತಾ ಇರೋದಿಲ್ಲ, ದೊಡ್ಡವರು. ಅದೇನಾಗುತ್ತೆ ಅಂತ ಅವರಿಗೆ ಯಾರು ವ್ಯವಸ್ಥೆ ಸುತ್ತ ಇರ್ತಾರೆ ಅಲ್ಲಿ ಬೈತಾರೆ. ಅವರ ಕೆಳಗಡೆ ಅಥವಾ ಅವರಿಗೆ ಸಂಬಂಧಪಟ್ಟ ಇನ್ಯಾರು ಇರ್ತಾರೆ, ಅದು ಸೀದಾ ಹೀಗೆ ಪ್ರದಕ್ಷಿಣೆ ಹೊಡಿತಾ ಇರುತ್ತೆ. ಎಲ್ಲೆಲ್ಲೆಲ್ಲೆಲ್ಲೆಲ್ಲೂ ನಮ್ಮ ತಲೆಯಲ್ಲಿದ್ದ ಬೇಡದ ಯೋಚನೆಯ ಕಸವನ್ನ ನಾವು ಇನ್ನೊಬ್ಬರ ಎದುರುಗಡೆ ತುಂಬಿ ಹಾಕಿದಾಗ ಅವನಿಗೆ ಅದು ಇಟ್ಕೊಳ್ಲಿಕ್ಕೆ ಆಗುದಿಲ್ಲ. ಕಸ ಏನಿದ್ರೂ ಕೂಡ ಅದು ಹೊರಗೆ ಓವರ್ಫ್ಲೋ ಆಗ್ತಾ ಇರುತ್ತೆ. ಅದು ಕೆಲವೊಮ್ಮೆ ಅವರ ಒಳಗಿದ್ದು ಸೇರಿ ಜೊತೆಗೆ ಅವನಲ್ಲಿ ಉತ್ಪತ್ತಿ ಮಾಡುವ ಶಕ್ತಿಯೂ ಜಾಸ್ತಿ ಇದ್ರೆ ಇನ್ನೂ ಕೆಟ್ಟದಾಗಿ ಇನ್ನೊಂದಿಷ್ಟು ಜನರನ್ನ ಬೈದು ಅನರ್ಥದ ಪರಂಪರೆಯನ್ನೇ ಸೃಷ್ಟಿ ಮಾಡ್ತಾನೆ. ಅದೇ ಮಧ್ಯದಲ್ಲಿ ಒಬ್ಬ ಆ ಕಸವನ್ನ ನುಂಗಿದ ಅಂತ ಇಟ್ಕೊಳ್ಳಿ, ಯಾರೇನು ಬೈದ್ರು ಅದನ್ನ ಮತ್ತೆ ಎಲ್ಲೂ ಹೊರಗಡೆ ಹಾಕದೆ ಅದನ್ನ ಹಾಗೆ ಇಟ್ಟುಕೊಂಡ ಅಂದ್ರೆ ಅದು ಮುಂದೆ ಎಷ್ಟೋ ಜನರಿಗೆ ವಾಪಸ್ ಅದು ತಿರುಗುವುದನ್ನ ತಪ್ಪಿಸಿದ ಹಾಗಾಗುತ್ತೆ. ರಾಮಚಂದ್ರ ಮಾಡ್ತಾ ಇದ್ದದ್ದು ನೋತ್ತರಂ ಪ್ರತಿಪದ್ಧತೆ. ಅವ್ರು ಎಷ್ಟು ಬೈದ್ರು ಬೈಸ್ಕೊಳ್ತಿದ್ದಂತೆ ಸುಮ್ಮನೆ. ನಮ್ಗೆ ಆಶ್ಚರ್ಯ ಆಗುತ್ತೆ ಬೈಯೋರಿದ್ರ ಅಂತ. ಎಲ್ಲಾ ಕಾಲದಲ್ಲಿ ಎಲ್ಲಾ ತರದವರು ಇರ್ತಾರೆ. ಈ ಕಾಲದಲ್ಲಿ ಮಾತ್ರ ಅಲ್ಲ, ನಮ್ಗೇನೋ ಆ ಕಾಲ ಅಂದ್ರೆ ಯಾರಿಗೂ ಕೆಟ್ಟ ಶಬ್ದಗಳೇ ಗೊತ್ತಿರಲಿಲ್ಲ, ಏನಿಲ್ಲ, ಎಲ್ಲವೂ ಎಲ್ಲ ಕಾಲದಲ್ಲೂ ಇದ್ದೇ ಇರುತ್ತೆ. ಅದರ ವ್ಯಾಪ್ತಿ ಮತ್ತೆ ಸ್ವಲ್ಪ ಬದಲಾವಣೆ ಇರ್ಬೋದು, ಅದರ ಬಳಕೆಯ ರೀತಿ ಆಗಕ್ಕಿಂತ ಈಗ ಸ್ವಲ್ಪ ಹೆಚ್ಚು ಬೇಗ ಇರ್ಬೋದು. ಸಣ್ಣ ಮಕ್ಕಳೇ ಆ ರೀತಿ ಮಾತಾಡೋ ಸ್ಥಿತಿ ಇರುತ್ತೆ, ಯಾಕಂದ್ರೆ ಅವ್ರ ಸುತ್ತ ಓಡಾಡುವವರೆಲ್ಲ ಹಾಗೆ ಮಾತಾಡ್ತಿರ್ತಾರೆ. ಮಕ್ಕಳ ಮುಂದೆ ನಾವೇನ್ ಮಾತಾಡ್ತೀವೋ ಮಕ್ಕಳು ಅದನ್ನು ಮಾತಾಡ್ತಾರೆ. ನಾವು ಯಾವತ್ತೂ ಕೂಡ ಒಂದು ಮನೆ, ಒಂದು ಕುಟುಂಬ ಅಂತ ಅಂದ ಮೇಲೆ ನಮ್ಮ ಕುಟುಂಬದ ಬೇರೆ ಯಾವುದೇ ಸದಸ್ಯರನ್ನ ಮಕ್ಕಳ ಎದುರುಗಡೆ ನಾವು ಏಕವಚನದಲ್ಲಾಗ್ಲಿ ಅಥವಾ ಹೀನಮಾನವಾಗಿ ಅವರನ್ನ ಬೈಯುವ ಪರಿಸ್ಥಿತಿಗೆ ಹೋಗ್ಬಾರ್ದು. ನಮ್ಗೆ ಅವರಲ್ಲಿ ಏನ್ ದೋಷ ಇದೆ ಅನ್ನೋದು ಗೊತ್ತಿದೆ, ಆದ್ರೆ ಅವರಲ್ಲಿ ಗುಣಗಳನ್ನ ನಾವು ಹೇಳುವುದಿಲ್ಲ ಮಕ್ಕಳಿಗೆ. ಅಂದಮೇಲೆ ಕೆಟ್ಟದ್ದನ್ನು ಹೇಳುವ ಅವಶ್ಯಕತೆ ನಮ್ಗಿಲ್ಲ. ನಾವೇನಿದ್ರು ಅದನ್ನ ಗುಟ್ಟಲ್ಲಿ ನಮ್ಮೊಳಗೆ ಅದನ್ನು ಮಾತಾಡಿ ಪರಿಹರಿಸಬೇಕು ಹೊರತು, ಒಂದು ಕುಟುಂಬ ಅಂತ ಬಂದ್ಮೇಲೆ ಮಕ್ಕಳಲ್ಲಿ ಹೆಚ್ಚಿನ ಎಲ್ಲಾ ಕೆಟ್ಟತನಗಳಿಗೆ ಅಡಿಪಾಯ ಹಾಕೋದು ಒಂದ್ಸರ್ತಿ ಮನೆನೇ. ಮನೆಯಲ್ಲಿ ಬಂದ ವಾಕ್ಯಗಳೇ ಅದು ಮಕ್ಕಳಲ್ಲಿ ಹಾಗೆ ಶಾಲೆಯಲ್ಲಿ ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ. ಮಕ್ಕಳು ಅಂದ್ರೆ ಮನೆಯ ಕನ್ನಡಿ ಇದ್ದ ಹಾಗೆ, ಆದ್ರೆ ಅದು ರೆಕಾರ್ಡ್ ಮಾಡ್ಕೊಂಡು ಬಂದ ಕನ್ನಡಿ. ಎಲ್ಲಲ್ಲಿ ಏನೇನಾಗುತ್ತೆ ಅದು ಇಲ್ಲಿ ಬಂದು ಗೊತ್ತಾಗ್ತಾ ಇರುತ್ತೆ. ಮನೆಯಲ್ಲಿ ಸಿಕ್ಕಾಪಟ್ಟೆ ಜಗಳ ಆಗ್ತಾ ಇದ್ರೆ ಮಕ್ಕಳು ಅಕ್ಕಪಕ್ಕದ ಹುಡುಗರ ಹತ್ರ ಸಿಕ್ಕಾಪಟ್ಟೆ ಜಗಳ ಆಗ್ತಾ ಇರ್ತಾರೆ. ಮನೆಯಲ್ಲಿ ಯಾವ ಪರಿಸ್ಥಿತಿ ಇರುತ್ತೆ, ನೀವು ಒಂದು ರೀತಿ ಅದು ಏನು ಡೈರಿ ಇದ್ದ ಹಾಗೆ ಮಕ್ಕಳು ಅಂದ್ರೆ. ಮನೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಒಂದು 2 ನಿಮಿಷ ಮಾತಾಡಿದ್ರೆ ಎಲ್ಲ ಪರಿಸ್ಥಿತಿ ಮನೆಯದು ಗೊತ್ತಾಗುತ್ತೆ. ಅದ್ನಾಗೆ ನಾವು ಮಕ್ಕಳ ಮುಂದೆ ಏನ್ ಮಾಡ್ತೀವೋ ಅದು ಶಾಲೆಯಲ್ಲಿ ಅಧ್ಯಾಪಕರಿಗೆ ಗೊತ್ತಾಗುತ್ತೆ. ಅದರದಾಗಿ ಮಕ್ಕಳ ಮುಂದೆ ಅಂತ ಯಾವುದೇ ನಮ್ಮ ದುಸ್ಥಿತಿಯನ್ನ, ಅಸಹಾಯಕತೆಯನ್ನ ನಾವು ಪ್ರದರ್ಶಿಸಬಾರ್ದು. ನನ್ನ ಉದ್ದೇಶ ಕೇವಲ ಪ್ರದರ್ಶಿಸಬಾರ್ದು ಅನ್ನೋ ಕಾರಣ ಕೇಳದೇ ಇರುವುದಲ್ಲ. ನಿಜವಾಗಿಯೂ ಮಕ್ಕಳಿಗೆ ನಾವು ಒಳ್ಳೆಯ ಸಂಸ್ಕಾರ ಕೊಡಬೇಕಾದದ್ದು ಹೇಗೆ ಅಂದ್ರೆ, ಆದಷ್ಟು ಅಧ್ಯಾಪಕರ ಬಗ್ಗೆ ಏನೋ ಒಂದು ತಪ್ಪು ವಿಷಯ ನಮ್ಮ ತಲೆಯಲ್ಲಿ ಇರುತ್ತೆ, ಅವ್ರು ತಪ್ಪು ಮಾತಾಡಿದ್ದಾರೆ ಅಥವಾ ತಪ್ಪು ಬರ್ಸಿದ್ದಾರೆ ಅಂತ. ಮಕ್ಕಳ ಹತ್ರ ಅದನ್ನ ಹೀಗಿದೆ ಅಂತ ಒಂದ್ಸರ್ತಿ ನಮ್ಗೆ ಗೊತ್ತಿಲ್ಲದೆ ಹೇಳ್ತೇವೆ, ಇಲ್ಲ ಸರ್ ಬರ್ಸಿದ್ದೆ ಹಾಗೆ ಅಂತ ನಾವು ಮಕ್ಕಳಿಗೆ ನಾವು ಹೇಳಿದ್ರು, ಇಲ್ಲ ನಮ್ಮ ಟೀಚರ್ ಹೇಳಿದ್ರೆ ಹೀಗೆ ಅಂತ ಆಯ್ತು ಬಿಟ್ಬಿಡ್ಬೇಕು, ಅಲ್ಲಿಗೆ ಏನು ಮಾತಾಡಬೇಕು. ಅಧ್ಯಾಪಕರ ಹತ್ರ ನೇರ ಹೋಗಿ ಮಾತಾಡಬೇಕು, ಹೀಗಾಗಿದೆ ಒಂದು ಅವ್ಯವಸ್ಥೆ ಇದೆ ಸರಿ ಮಾಡಿಸಿ ಅಂತ. ನಾವೇನ್ ಮಾಡ್ತೇವೆ, ಆ ಅಧ್ಯಾಪಕರು ಏನಿತ್ತು ಅವನೇನು ನಮ್ಮ ಶಬ್ದಗಳಿನ್ನು 3 ಕಾಸು ಅಂತಾನೆ ಶುರುವಾಗೋದು. ಅವನಿಗೇನ್ ಗೊತ್ತಿದೆ, ಅವನೇನ್ ಮಾಡ್ತಾನೆ, ಅವನಿಗೇನ್ ಗೊತ್ತಿದೆ, ಹಾಗೆ ಹೀಗೆ. ಮಗುವಿಗೆ ಬೇರೆ ಎಲ್ಲ ವಿಷಯದಲ್ಲಿ ಅವರು ಅತ್ಯಂತ ಉತ್ತಮರಾಗಿದ್ರು ಕೂಡ ನಾವು ಆಡಿದ ಆ ಪ್ರಸಂಗದ ಒಂದು ತಪ್ಪಿನ ವ್ಯವಸ್ಥೆಯನ್ನೇ ಮುಂದೆ ಇಡೀ ಆ ವಿದ್ಯೆಯನ್ನೇ ಕಲಿಯುವ ವಿಷಯದಲ್ಲಿ ಅದು ಅನಾಸಕ್ತಿ ತೋರಿಸುತ್ತೆ. ಅದಕ್ಕೆ ಬೇಡವೇ ಬೇಡ. ಯಾಕಂದ್ರೆ ನಮ್ಮ ಅಪ್ಪ ಹೇಳ್ತಾ ಇದ್ದಿದ್ದು ಹೌದು, ಒಳ್ಳೇದನ್ನು ಹೇಳಿ ಪಕ್ಕ ಕೇಳಲ್ಲ. ಅದೇ ಬೈರದ್ದು ಏನೋ ಅವ್ಯವಸ್ಥೆಯ ಮಾತನ್ನ ಹೇಳಿ ಕೂಡಲೇ ಅದು ತೆಗೆದುಕೊಂಡು ಬಿಡುತ್ತೆ. ಅಧ್ಯಾಪಕರು ಕ್ಲಾಸಿನಲ್ಲಿ ಏನಾದ್ರೂ ಮಾಡಿದ್ರೆ ತಲೆಗೆ ಹೋಗಲ್ಲ. ದೂರದ ಬೀಡಿ ಅಂಗಡಿಗೆ ಹೋಗಿ ಸೈಡಲ್ಲಿ ಎಳೆದು ಬಂದದ್ದಾದ್ರೆ ಅದು ಬೇಗ ಮಕ್ಕಳಿಗೆ ಗೊತ್ತಾಗುತ್ತೆ. ಆಮೇಲೆ ಅದು ಹೇಳ್ಕೊಡುದೇ ಬೇಡ, ನಮ್ಮ ಸರ್ರು ಅವ್ರು ಗೊತ್ತಲ್ಲ, ಸರಿ ಎಳಿತಾರೆ, ಅವರು ಮುಖಾಗ್ನಿಪಾನ ಮಾಡ್ತಾರೆ, ಅವರು ನಿತ್ಯ ಅಗ್ನಿ ಕಾರ್ಯ ಮಾಡ್ತಿರ್ತಾರೆ ಅಂತ. ಅಂದ್ರೆ ಇದೆಲ್ಲ ಯಾಕೆ ಮಕ್ಕಳಿಗೆ ಕೆಟ್ಟದ್ದನ್ನ ನಾವು ತೋರಿಸಬಾರ್ದು ಅಂದ್ರೆ ಅದರ ಪರಿಣಾಮ ಇನ್ನು ಉಳಿದ ಕಡೆಗಳಲ್ಲಿ ಅದು ಕುಟುಂಬದ ವ್ಯವಸ್ಥೆಯ ಮೇಲೆ ಹಾಳಾಗುತ್ತೆ ಅನ್ನೋ ದೃಷ್ಟಿಯಿಂದ ರಾಮಚಂದ್ರ ಯಾರೇ ಎಷ್ಟೇ ಕಠಿಣವಾಗಿ ಮಾತನಾಡಿದ್ರು ಕೂಡ ಪ್ರತ್ಯುತ್ತರವನ್ನ ಕೊಡ್ತಿರ್ಲಿಲ್ಲ. ಕಜಾತಿದುಪಕಾರೇಣ ಕೃತೇನೈಕೇನ ತುಷ್ಯತಿ ನ ಸ್ಮರತ್ಯಪಕಾರಾಣಾಂ ಶತಮಪ್ಯನ ಆತ್ಮವತ್ತಯ. ತುಂಬಾ ಚಂದದ ಮಾತು. ನಮ್ಮ ಕುಟುಂಬದಲ್ಲಿ ಅಥವಾ ನಮ್ಮ ಬಾಂಧವರಲ್ಲಿ, ಮಿತ್ರರಲ್ಲಿ ಯಾರಾದ್ರೂ ಉಪಕಾರ ಮಾಡಿದ್ರೆ ಯಾವತ್ತೂ ಮರಿತಿರ್ಲಿಲ್ಲ. ಕೃತೇನೈಕೇನ ತುಷ್ಯತಿ, ಒಂದೇ ಒಂದು ಉಪಕಾರ ಮಾಡಿದ್ರು ಅದನ್ನ ಎಷ್ಟೋ ವರ್ಷ ಆದ್ಮೇಲೆ, ಅವತ್ತು ನಿಮ್ಮ ಮನೇಲಿ ಒಂದು ನೀರು ಕೊಟ್ರಿ ನೋಡಿ ಏನ್ ರುಚಿ ಇತ್ತು. ನಾವು ಸ್ವಲ್ಪ ಉಲ್ಟ, ಅಪಕಾರ ಆಗಿದ್ರೆ ಅದನ್ನ ಸತ್ರು ಮರಿಯಲ್ಲ ಅಂತ. ಸತ್ಮೇಲೆ ಮರೆಯುವುದೇನು ಅದು ಹೇಳುದು ಹಾಗೆ, ಅವನು ಮಾಡಿದ ಸತ್ರು ಮರಿಯಲ್ಲ ಅಂತ ಹಲ್ಲು ಕಡಿದು
ಬೊಬ್ಬೆ ಹೊಡಿತಾ ಇರ್ತೇವೆ. ಆದ್ರೆ ಉಪಕಾರ ಮಾಡಿದ್ದು ಅದವನ್ ಕೆಲಸ ಮಾಡಿದ್ದು, ಅದರಲ್ಲೇನು ಹೆಗ್ಗಳಿಕೆ ಹೇಳ್ಕೊಳ್ಳೋದು ಅಂತ ನಾವು ನಮ್ಗಾಗುವಾಗ ನಾವು ಉಪಕಾರ ಮಾಡಿದ್ದು, ಅವನ್ ಮಾಡಿದ್ರೆ ಅದು ಅವನ ಕರ್ತವ್ಯ. ಇದು ಈ ಯೋಚನೆ ರಾಮನ ವಿಷಯದಲ್ಲಿ ಉಲ್ಟಾ ಇತ್ತು. ರಾಮ ಕದಾಚಿದು ಯಾವಾಗ್ಲೂ ಒಮ್ಮೆ ಉಪಕಾರ ಮಾಡಿದ್ರೆ ಕೃತೇನ ಏಕೇನ, ಒಂದೇ ಒಂದು ಉಪಕಾರ ಮಾಡಿದ್ರು ಅದನ್ನು ಯಾವಾಗ್ಲೂ ಸ್ಮರಿಸ್ತಾ ಇದ್ದ, ಮತ್ತೆ ಮತ್ತೆ ಬಂದಾಗಲೆಲ್ಲ ಅದನ್ನ ನೆನಪಿಸ್ತಾ ಇದ್ದ. ನಸ್ಮರತ್ಯಪಕಾರಾಣ ಶತಂ. ಯಾರೋ ಒಬ್ಬ ತುಂಬಾ ಮೇಲಿಂದ ಮೇಲೆ ಅಪಕಾರ ಮಾಡಿದ್ದ, ತೊಂದರೆಗಳನ್ನುಂಟು. ಶತಮಪ್ಯಾತ್ಮವತ್ತಯ, ತನಗೆ ನೇರವಾಗಿ 100 ತರದ ಅಪರಾಧಗಳನ್ನು ಮಾಡಿದ್ರು ಮತ್ತೊಂದು ಸರ್ತಿ ಭೇಟಿಯಾಗುವಾಗ ಹಿಂದಿನ ಅಪರಾಧದ ನೆನಪಿಟ್ಟುಕೊಂಡು ಅವನನ್ನು ಮಾತಾಡಿಸ್ತಿರ್ಲಿಲ್ಲ. ಫ್ರೆಶ್ ಆಗಿ ಒಬ್ಬ ವ್ಯಕ್ತಿ ಸುಧಾರಿಸಿಕೊಂಡ್ರೆ ಅವನಲ್ಲಿ ಏನೊಂದು ಸಂತೋಷ ಅಭಿಪ್ರಾಯ ಕಾಣಬೇಕು, ಆ ರೀತಿ ಅವನನ್ನು ಮಾತಾಡಿಸ್ತಿದ್ದ. ಆಗ ಅವನಿಗೆ ಒಂಥರ ಅಳುಕು, ನಾನು ಹಿಂದೆ ಮಾಡಿದ ಎಲ್ಲ ಎಷ್ಟು ತೊಂದರೆ ಮಾಡಿದರೆ ನೆನಪಿಸ್ಕೊಳ್ಳೋದು, ಈಗ ಮತ್ತೆ ನನ್ನನ್ನು ಅಷ್ಟೇ ಆತ್ಮೀಯವಾಗಿ ಮಾತಾಡ್ತಾನಲ್ಲ, ನಾನು ಇನ್ನೊಂದು ಸರ್ತಿ ಈ ತರ ತಪ್ಪು ಮಾಡಬಾರ್ದು ಅಂತ ಎದುರುಗಡೆ ಅವನಿಗೆ ರಾಮನ ಹಿಂದಿನ ಅಷ್ಟೂ ಘಟನೆಗಳು ಸ್ಮರಣೆಯಲ್ಲಿ ಇದ್ರೂ ಕೂಡ ನಸ್ಮರತಿ, ಅದನ್ನ ಬೇಕು ಅಂತಾನೆ ಅವನ ಎದುರುಗಡೆ ತೋರಿಸ್ಲೇ ಇರ್ಲಿಲ್ಲ, ಯಾವತ್ತೂ ಅದನ್ನ ಮತ್ತೆ ಎತ್ತಿ ಹಿಡಿತಿರ್ಲಿಲ್ಲ. ನಾವಾದ್ರೆ ಒಂದು ಅಪಕಾರ ಮಾಡಿದ್ದಿದ್ರೆ 20 ವರ್ಷದ ಹಿಂದಿದ್ದು, ಅವತ್ತು ನೀನೊಂದು ಸರಿಯಾಗಿ ಟೈಮಿಗೆ ನನ್ನನ್ನ ಆ ಮೆಜೆಸ್ಟಿಕ್ ಮುಟ್ಟಿಸದೇ ಇದ್ದದ್ರಿಂದ, ನಾನೊಂದು ಯಾವುದೋ ದೊಡ್ಡ ಇಂಟರ್ವ್ಯೂಗೆ ಹೋಗ್ಬೇಕಾದನ್ನು ತಪ್ಪಿಸಿದ್ರಿಂದಾಗಿ ನಾನು ಇವತ್ತು ಇನ್ನೂ ಇಲ್ಲೇ ಇದ್ದೇನೆ. ಇಲ್ಲ ಅಂದ್ರೆ ನಾನು ದೊಡ್ಡ ಆಫೀಸರ್ ಆಗ್ಬಿಡ್ತೀನಿ. ಅವತ್ತೇನೋ ಒಂದು ದೊಡ್ಡ ಪೋಸ್ಟ್ ಸಿಗುದಿತ್ತು ಇವ್ನು ಹೋಗೋದು ತಡ ಆಯ್ತು, ಆ ಬಸ್ ಹೊರಟೋಗಿತ್ತು, ನೀವು ಸಿಗ್ಲಿಲ್ಲ, ಅಲ್ಲ ಲೇಟ್ ಆದ್ಮೇಲೆ ನೀವು ಬಂದಿದ್ದು ಲೇಟ್ ಆಯ್ತು ಅಂತ ವಾಪಸ್ ಕಳಿಸ್ತಾರೆ. ಅದನ್ನು ನೆನ್ಪಿಟ್ಕೊಂಡು ಜೀವಮಾನ ಪೂರ್ತಿ ಅವನನ್ನು ಅದರಲ್ಲೇ ಹಳೀತಾ ಇರ್ತಾನೆ. ಅದರಲ್ಲೇ ಅವನಿಗೆ ಎದುರುಡೆ ಬಂದಾಗ್ಲಿಲ್ಲ, ನನ್ನಿಂದಾಗಿ ಅವನಿಗೆ ಕಷ್ಟ ಬಂತು, ನನ್ನಿಂದಾಗಿ ಅವನಿಗೆ ಹಿಂಸೆ ಆಯ್ತು ಅಂತ ಅವನು ಕೊರಗಿ ಸಾಯ್ಬೇಕು. ಅಲ್ಲಿ ತನಕ ಹೇಳಿ 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 ಪ್ರಾಣ ತಿಂತಾ ಇರ್ತಾರೆ. ರಾಮನನ್ನ ನಾವು, ಇದು ನಾನು ನಿಮಗೆ ಕೇವಲ ಒಂದು ಮಾತು ಹೇಳಿದೆ, ಆದ್ರೆ ಅವನ ಜೀವನವನ್ನು ನೀವು ಗಮನಿಸಿದ್ರೆ ಈ ಮಾತು ತುಂಬಾ ಸತ್ಯ. ಲಕ್ಷ್ಮಣ ಸೀತೆಯನ್ನ ಬಿಟ್ಟು ಬಂದ, ಚಿನ್ನದ ಜಿಂಕೆಯನ್ನ ಬೆನ್ನಟ್ಟಿಕೊಂಡು ಬಂದ ರಾಮನ ಕೈಯಲ್ಲಿ ಮಾರೀಚ ಸತ್ತ. ಸಾಯುವಾಗ ಅವನೇನು ಹೇಳಿದ ಅಂದ್ರೆ, ಹಾ ಲಕ್ಷ್ಮಣ, ಹಾ ಸೀತೆ ಅನ್ಕೊಂಡು ರಾಮನ ಧ್ವನಿಯಲ್ಲಿ ಹೇಳಿ ಸತ್ತ. ಸೀತೆ ಹಠ ಮಾಡಿ ಲಕ್ಷ್ಮಣನನ್ನ ರಾಮನನ್ನ ನೋಡ್ಬಾ, ಏನೋ ಆಗಿದೆ ಅವನಿಗೆ ಅಂತ ಹೇಳಿ ಕಳಿಸಿದ್ಲವಳು. ಕಳಿಸಿದಾಗ ಅವನಿಗೆ ಕೂಡಲೇ ಗೊತ್ತಾಯ್ತು, ರಾಮನ ಧ್ವನಿಯನ್ನು ತೆಗೆದು ಅವನು ಸತ್ತ ತಕ್ಷಣ ಇದೇನೋ ಇದರಲ್ಲಿ ಕುತಂತ್ರ ಅಡಗಿದೆ. ಅವನು ಹೋಗುವಾಗ್ಲೇ ಹೇಳಿದ್ದ, ರಾಮನಿಗೆ ಗೊತ್ತಿಲ್ಲದೆ ಹೋದದ್ದಲ್ಲ, ರಾಕ್ಷಸ ಅಂತ ಅವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಲಕ್ಷ್ಮಣನ ಹತ್ರ ಈ ಮಾತು ಹೇಳ್ತಾನೆ, ರಾಮಾಯಣದಲ್ಲಿ ಆ ಮಾತು ಉಲ್ಲೇಖ ಇದೆ. ಅವನು ರಾಕ್ಷಸನೇ ಆಗಿದ್ದಾನೆ ಅಂದ್ರೆ ನಾನು ಅವನನ್ನು ಕೊಂದ ಕೆಲಸ ಆದ್ರೂ ಆಗುತ್ತೆ. ಇಲ್ಲ ಅದು ಜಿಂಕೆಯ ಅಕಸ್ಮಾತ್ ತಪ್ಪಿ ಏನಾದ್ರೂ ಆಗಿದ್ದಿದ್ರೆ ಒಂದು ಜಿಂಕೆಯ ಚರ್ಮ ಅವಳು ಬಯಸಿದಂತೆ ಒಂದಾದ್ರೂ ಅವಳ ಅಪೇಕ್ಷೆಯನ್ನು ಈಡೇರಿಸಿದ ಹಾಗಾಗುತ್ತೆ ಅಂತ ತರ್ತೇನೆ ಅಂತ ಹೊರಡುತ್ತೇನೆ ಅಂತ ಹೇಳಿ, ನೀನ್ ಏನೇ ಕಾರಣಕ್ಕೆ ಇಲ್ಲಿಂದ ಬಿಟ್ಟು ಬರಬೇಡ ಅಂತ ಹೇಳಿರ್ತಾನೆ. ಆದ್ರೂ ಅವಳು ಕಠಿಣವಾಗಿ ಮಾತಾಡಿದ್ರಿಂದ ಬಿಟ್ಟು ಬರ್ತಾನೆ. ಬಿಟ್ಟು ಬಂದ ಮೇಲೆ ಬೈತಾನೆ. ಲಕ್ಷ್ಮಣನ ಪರಿಸ್ಥಿತಿ ಬಹಳ ಕಷ್ಟ. ಸೀತೆಯೂ ಕಠಿಣವಾಗಿ ಬೈದು ಕಳಿಸಿರ್ತಾಳೆ. ಇಲ್ಲಿ ಬಂದ್ರೆ ರಾಮನು ಬೈತಾನೆ. ಅಡಕತ್ತರಿ ಅಂತ ಹೇಳ್ತೇವಲ್ಲ, ಅಡಿಕೆ ಮಧ್ಯೆ ಸಿಕ್ಕಿಕೊಂಡ್ರೆ ಹೇಗೋ ಹಾಗೆ ಲಕ್ಷ್ಮಣನ ಪರಿಸ್ಥಿತಿ. ಸರಿ, ಆಗಂತೂ ಬೈದ. ಏನ್ ಹೇಳಿದ್ ನಾನು, ಬಿಟ್ಟು ಬರಬೇಡ ಅಂತ ಹೇಳಿದ್ದಲ್ವ, ಅತ್ಯಂತ ಕ್ರೂರವಾದ ರಾಕ್ಷಸರಿರುವಂತಹ ಕಾಡು ಪ್ರಾಣಿಗಳಿರುವಂತಹ ಈ ಜಾಗದಲ್ಲಿ ಸೀತೆಯನ್ನು ಬಿಟ್ಟು ಬರುವುದು ಮಹಾ ತಪ್ಪು ಅಂತ ಬೈಯುವಾಗ ಚೆನ್ನಾಗಿ ಬೈದಾನೆ. ಆ ತಪ್ಪು ಮಾಡಿದಲ್ಲಿ ಬೈದಿದ್ದಾನೆ. ಆಮೇಲೆ ಇಡೀ ರಾಮಾಯಣದಲ್ಲಿ ಎಲ್ಲಿಯೂ ಕೂಡ ಮತ್ತೊಮ್ಮೆ ರಾಮ ಲಕ್ಷ್ಮಣನನ್ನ ನೀನವತ್ತು ಸರಿಯಾಗಿ ಅಲ್ಲೇ ಇದ್ದಿದ್ದಿದ್ರೆ ಈ ಸೀತೆಯನ್ನು ಹುಡುಕ್ಲಿಕ್ಕೆ ನಾವಿಷ್ಟೆಲ್ಲ ಪಡಿಪಾಟಲು ಪಡಬೇಕಾಗ್ತಿರ್ಲಿಲ್ಲ ಅಂತ ಒಂದೇ ಒಂದು ಸರ್ತಿ ಮಾತಾಡ. ಇದು ನಮಗೆ ರಾಮ ಕಲಿಸುವ ಪಾಠ. ಇದು ಲಕ್ಷ್ಮಣನ ವಿಷಯದಲ್ಲಿ ನಾನು ಹೇಳಿದೆ. ಹೀಗೆ ರಾಮ ಯಾರತ್ರನೂ ಯಾವತ್ತೂ ಅವರಿಂದ ಆದ ಅಪಕಾರವನ್ನು ಸ್ಮರಿಸಿ ಮತ್ತೆ ಅವರನ್ನು ಚುಚ್ಚುತ್ತಿರ್ಲಿಲ್ಲ. ನಿನ್ನಿಂದಾಗಿ ನನಗೆ ಅನ್ಯಾಯ ಆಯ್ತು, ನಿನಗಿಂದಾಗಿ ನನಗೆ ಹೀಗಾಯ್ತು, ನೀನು ಸರಿಯಾಗಿ ಅವತ್ತೊಂದು ಮಾಡಿದ್ದಿದ್ರೆ ನನಗೆ ಈ ತೊಂದರೆ ಆಗ್ತಿಲ್ಲ. ನಾವು ಈ ಒಂದು ಅಭ್ಯಾಸ ಸರಿಯಾಗಿ ಬೆಳೆಸ್ಕೊಂಡ್ರೆ ಎಷ್ಟೋ ಜನರಿಗೆ ನಾವು ಆನಂದ ಕೊಡ್ಲಿಕ್ಕೆ ಆಗದೇ ಇದ್ರು ಕನಿಷ್ಠ ಪಕ್ಷ ಹಾನಿ ಮಾಡದಷ್ಟು ಗುಣವಂತಿಕೆಯನ್ನು ಬೆಳೆಸ್ಕೊಳ್ಬಹುದು. ಇದು ನಾವು ರಾಮನಿಂದ ಕಲಿಬೇಕಾದ ಪಾಠ. ಇದು ಒಂದಲ್ಲ ರೀ, ರಾಮಾಯಣ ಬರೀ ಇಂಥದ್ದೇ ಇರುವುದು. ನನಗೆ ಯಾವುದನ್ನು ಹೇಳಬೇಕು ಯಾವುದನ್ನು ಬಿಡಬೇಕು ಗೊತ್ತಾಗಲ್ಲ ಕೆಲವೊಂದು ಸರ್ತಿ. ಎಲ್ಲವೂ ಒಂದಕ್ಕಿಂತ ಒಂದು ಅದ್ಭುತ.
ಕೈ ಹಾಕಿದ್ದಲ್ಲೆಲ್ಲ ಬರೀ ರತ್ನಗಳೇ ಇರುವಂತೆಯ ಮಾತು ಅದು ರಾಮಾಯಣದ. ಹಾಗಾಗಿ ರಾಮಾಯಣ ಓದದೆ ಮಕ್ಕಳಿಗೆ ಓದಿಸದೆ ನಾವೇನ್ ಮಿಸ್ ಮಾಡ್ತಾ ಇದ್ದೇವೆ ಅಂತ ಅನ್ನೋದು ನಮ್ಮ ಜೀವನದಲ್ಲಿ ಗೊತ್ತೇ ಆಗದೆ ಕಳ್ಕೊಂಡು ಹೋಗ್ತೇವೆ. ಅದಕ್ಕಾಗಿ ಆದ್ರೂ ಕೂಡ ನಾವು ಒಂದು ವ್ರತದ ಹಾಗೆ ಇಟ್ಕೊಳ್ಬೇಕು. ಮುಂದಿನ ರಾಮನವಮಿ ಬರೋದ್ರೊಳಗಾದ್ರೂ ಒಂದ್ಸರ್ತಿ ಮತ್ತೆ ರಾಮಾಯಣ ಓದ್ತೇನೆ. ಸುಮ್ಮನೆ ಯಾವುದೋ ಒಂದು ಅನುವಾದ ಏನು ಓದ್ಲಿಲ್ಲ ಅನ್ನೋದಕ್ಕೆ ಅದು ಬೆಟರ್, ತಪ್ಪು ಅಂತ ನಾನು ಹೇಳ್ತೀನಿ. ಆದ್ರೆ ರಾಮಾಯಣದ ಮೂಲ ಶ್ಲೋಕದ ಜೊತೆಗೆ ಓದಿದ್ರೆ ಅದು ನಮ್ಮ ಬದುಕಿಗೆ ಕೊಡುವಷ್ಟು ವಿಶೇಷವಾದ ಅರ್ಥವನ್ನ ನಾವು ಎಲ್ಲಿಂದಲೂ ಬೇರೆ ಪ್ರತ್ಯೇಕವಾಗಿ ಮಕ್ಕಳಿಗೆ ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಅಂತನೋ ಅಥವಾ ಇನ್ನೇನೇನೋ ಮಣ್ಣು ಮಸಿಗಳನ್ನ ಹಚ್ಚಿಸಿ ಅವುಗಳನ್ನ ತಲೆಕೆಡಿಸಬೇಕಾದ ಅಗತ್ಯ ಬರುವುದಿಲ್ಲ. ಅದನ್ನ ಬದುಕನ್ನ ಕಟ್ಟಿಕೊಡುವಂತಹ ಸುಂದರ ಚಿತ್ರಣವನ್ನ ರಾಮಾಯಣ ಮತ್ತೆ ಕಟ್ಟಿಕೊಡುವುದರ ಚಿಂತನೆಯನ್ನ ನಾಳೆ ಜೊತೆ ಸೇರಿದಾಗ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ